ಆನೇಕಲ್ ತಾಲೂಕಿನ ಅಡಿಗಾರಕಲ್ಲಹಳ್ಳಿ ಗ್ರಾಮದ ಮಸೀದಿ ಮುಂಭಾಗದಲ್ಲಿ ಬೆಲ್ಲಾಪುರ ಗ್ರಾಮ ಪಂಚಾಯಿತಿಯ 2025-26ನೇ ಸಾಲಿನ ಗ್ರಾಮಸಭೆಯನ್ನು ಆಯೋಜಿಸಲಾಗಿತ್ತು. ಇನ್ನು ಬೆಲ್ಲಾಪುರ ಗ್ರಾಮ ಪಂಚಾಯಿತಿಯ 2025-26ನೇ ಸಾಲಿನ ಗ್ರಾಮಸಭೆಯ ಅಧ್ಯಕ್ಷತೆಯನ್ನು ಬೆಲ್ಲಾಪುರ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಜೆ ವೆಂಕಟಸ್ವಾಮಿ ರೆಡ್ಡಿರವರು ವಹಿಸಿದ್ದರು. ಇನ್ನು ಗ್ರಾಮಸಭೆಯಲ್ಲಿ ಇಲಾಖೆ ಅಧಿಕಾರಿಗಳು ತಮ್ಮ ತಮ್ಮ ಇಲಾಖೆಯಲ್ಲಿ ದೊರೆಯುವಂತಹ ಸೌಲಭ್ಯಗಳ ಬಗ್ಗೆ ಸಾರ್ವಜನಿಕರಿಗೆ ಮಾಹಿತಿ ನೀಡಿದರು. ಹಾಗೆಯೇ ಸಾರ್ವಜನಿಕರು ಸಹ ತಮ್ಮ ತಮ್ಮ ಸಮಸ್ಯೆಗಳನ್ನು ಇಲಾಖೆ ಅಧಿಕಾರಿಗಳ ಮತ್ತು ಜನಪ್ರತಿನಿಧಿಗಳ ಮುಂದೆ ಹೇಳಿಕೊಂಡ ದೃಶ್ಯ ಕಂಡುಬಂತು. ಇನ್ನು ಗ್ರಾಮಸಭೆಯಲ್ಲಿ ಬೆಲ್ಲಾಪುರ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಯಶೋದಮ್ಮ, ಗ್ರಾಮ ಪಂಚಾಯಿತಿ ಸದಸ್ಯರಾದ ಅಡಿಗಾರಕಲ್ಲಹಳ್ಳಿ ಶ್ರೀನಿವಾಸ್, ಶ್ರೀಮತಿ ವರಲಕ್ಷ್ಮಿ, ಶ್ರೀಮತಿ ಅನಿತಾ, ಬಿಎಂ ವೇಣು, ಸುರೇಶ್ ಬಾಬು, ಯೋಗೇಶ್, ಶ್ರೀಮತಿ ರಮ್ಯಶ್ರೀ, ಶ್ರೀಮತಿ ಉಷಾ, ಶ್ರೀಮತಿ ಜೈತುನ್ ಬಿ, ಮೊಹಮ್ಮದ್ ಖಾನ್, ಸುಲ್ತಾನ್ ಖಾನ್, ನಗೀನಾ ಖಾನಂ, ಶ್ರೀಮತಿ ಅಂಬಿಕಾ ಮತ್ತು ಇಲಾಖೆ ಅಧಿಕಾರಿಗಳು ಮತ್ತು ಪಂಚಾಯಿತಿ ಪಿಡಿಒ ವಿಶ್ವನಾಥ್, ಸಿಬ್ಬಂದಿ ವರ್ಗದವರು ಹಾಗೂ ಸಾರ್ವಜನಿಕರು ಭಾಗವಹಿಸಿದರು. ರೂಪಾಯಿ. ಕಂದಾಯ ವಸೂಲಾದದ್ದು 3,97,19,824 ರೂಪಾಯಿ. ಬ್ಯಾಂಕ್ ಬಡ್ಡಿ 15,61,672 ರೂಪಾಯಿ. ಒಟ್ಟು 9,91,73,462 ರೂಪಾಯಿ. ಖರ್ಚು ವಿದ್ಯುತ್ ಶಕ್ತಿ ಶುಲ್ಕ 69,520 ರೂಪಾಯಿ. ಚುನಾಯಿತರ ಗೌರವಧನ 5,40,000 ರೂಪಾಯಿ. ಸಭೆಗಳ ವೆಚ್ಚ 55,361 ರೂಪಾಯಿ. ಸಾದಿಲ್ವಾರು 22,860 ರೂಪಾಯಿ. ಸಿಬ್ಬಂದಿಗಳ ವೇತನ ಮತ್ತು PF 12,96,000 ರೂಪಾಯಿ. ಕಾಮಗಾರಿಗಳ ವೆಚ್ಚ 31,32,425 ರೂಪಾಯಿ. ಕಾರ್ಮಿಕ ಇಲಾಖೆಗೆ ಸೆಸ್ ಪಾವತಿ 3,64,09,646 ರೂಪಾಯಿ. ಆರೋಗ್ಯ ಸೆಸ್ ಸರ್ಕಾರಕ್ಕೆ ಪಾವತಿ 56,60,638 ರೂಪಾಯಿ. ಗ್ರಂಥಾಲಯ ಸೆಸ್ ಸರ್ಕಾರಕ್ಕೆ ಪಾವತಿ 23,64,255 ರೂಪಾಯಿ. ಶಿಕ್ಷಕರ ಸೆಸ್ ಸರ್ಕಾರಕ್ಕೆ ಪಾವತಿ 14,42,128 ರೂಪಾಯಿ. ಸೋಷಿಯಲ್ ಆಡಿಟ್ ಫೀಸ್ ಸರ್ಕಾರಕ್ಕೆ ಜಮಾ 1,20,000 ರೂಪಾಯಿ. ವಿದ್ಯಾರ್ಥಿಗಳಿಗೆ ಮತ್ತು ವಿಶೇಷ ಚೇತನರ ಗೌರವಧನಕ್ಕೆ 2,36,000 ರೂಪಾಯಿ. ಕುಡಿಯುವ ನೀರಿನ ದುರಸ್ತಿ, ಖರೀದಿ, ಬೀದಿ ದೀಪ ದುರಸ್ತಿ ಮತ್ತು ಖರೀದಿ ಹಾಗೂ ಗ್ರಾಮ ಪಂಚಾಯಿತಿ ಇತರೆ ವೆಚ್ಚಗಳು 53,86,345 ರೂಪಾಯಿ. ಒಟ್ಟು ವೆಚ್ಚ 5,67,29,178. ನಗರ ಪ್ರದೇಶಗಳಲ್ಲಿ ಕೋವಿಡ್ ಹಾವಳಿ ಹೆಚ್ಚಾಗಿದೆ ಅಂತ ಪ್ರಕಟಣೆಗಳಲ್ಲಿ ನೋಡ್ತಾ ಇದ್ದೀರಾ, ನ್ಯೂಸ್ ಪ್ರೆಸ್ನಲ್ಲಿ ನೋಡ್ತಾ ಇದ್ದೀರಾ. ಹಾಗೂ ನಿನ್ನೆ ತಾನೇ ಸುದ್ದಿನಲ್ಲಿ ಒಟ್ಟಾರೆ ಒಂದು ಟೆಸ್ಟಲ್ಲಿ 40 ಕೇಸುಗಳು ಹೊಸದಾಗಿ ಕಂಡಿರೋಂಥದ್ದು ಇದೆ ಅಂತ ಹೇಳಿ ಇಲ್ಲಿಗೆ ಆಲ್ಮೋಸ್ಟ್ 150 ಕೇಸಸ್ ಹ್ಯಾವ್ ಬಿನ್ ಡಿಟೆಕ್ಟೆಡ್ ಬ್ಯಾಂಗ್ಳೂರು ಹಂತದಲ್ಲಿ. ಗ್ರಾಮಾಂತರ ಜಿಲ್ಲೆಗಳಲ್ಲಿ ಇನ್ನೂ ಕಡಿಮೆ ಇದೆ. ಇನ್ನು ಯಾವುದು ಸೋಂಕು ತೆಗೆದಿರೋ ಲೆಕ್ಕದಲ್ಲಿ ಕಂಡು ಬಂದಿಲ್ಲ. ಬಟ್ ಹಾಗಂತ ಹೇಳಿ ನಾವು ಯಾರು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಪ್ರಿವೆಂಟಿವ್ ಮೆಜರ್ಸ್ ಏನು ತೊಗೊಳ್ಬೇಕು ಕೋವಿಡ್ ನಿಟ್ಟಲ್ಲಿ ಅದನ್ನೆಲ್ಲರೂ ತೊಗೊಳ್ಳೇಬೇಕಾಗ್ತದೆ. ಬಹುಶಃ ಇನ್ಮೇಲೆ ಗ್ರಾಮ ಸಭೆಗಳಾದ್ರೂ ತಪ್ಪಾಗ್ತದೆ ಕೋವಿಡ್ ಲೆಕ್ಕದಲ್ಲಿ ನೋಡಿದ್ರೆ. ಸೊ ದಯವಿಟ್ಟು ತಮ್ಮ ಪ್ರೊಟೆಕ್ಷನ್ ಅಂದರೆ ಸಭೆಗಳಲ್ಲಿ ಸೇರೋದು, ಒಂದು ಜನಸಾಮಾನ್ಯ ಕ್ರೌಡ್ಗಳಲ್ಲಿ ಇರೋಂಗಿಲ್ಲ, ಅಂತರವನ್ನು ಇಟ್ಕೊಳ್ಳಿ, ಕೈ ಸ್ವಚ್ಛವಾಗಿ ಇಟ್ಕೊಳ್ಳಿ, ಎಲ್ಲೇ ಹೋದರೂ ಮಾಸ್ಕ್ ಧರಿಸ್ಕೊಳ್ಳಿ, ಎಲ್ಲಂದಲ್ಲಿ ಉಗಿಳಬೇಡಿ. ಸೊ ಇದು ಕೋವಿಡ್ದ ಪ್ರೊಟೆಕ್ಷನ್ ಪ್ರಿವೆಂಟಿವ್ ಮೆಷರ್ಸು ಆವತ್ತು ಇತ್ತು, ಇವತ್ತು ಅದೇ ಇದೆ. ಸೊ ನಿಮ್ಮಲ್ಲಿ ರೋಗ ಲಕ್ಷಣಗಳು ಮತ್ತು ನಿಮಗೆಲ್ಲ ಗೊತ್ತಿರೋ ಹಾಗೆ ಕೆಮ್ಮು, ನೆಗಡಿ, ಜ್ವರ, ಉಸಿರಾಡಲಿಕ್ಕೆ ತೊಂದರೆ ಆಗುವುದು, ತಲೆನೋವು ಇವೆಲ್ಲ ಇದ್ದಾಗ ದಯವಿಟ್ಟು PHಗಳಿಗೆ ಬನ್ನಿ. ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಬಂದರೆ ಅಲ್ಲಿ ಉಚಿತವಾಗಿ ಕೋವಿಡ್ ಟೆಸ್ಟ್ಗಳನ್ನು ಮಾಡೋಕ್ಕೆ ಶುರು ಮಾಡಿದ್ದೀರಿ. ನಮಗೆಲ್ಲ ಇಷ್ಟೆಲ್ಲ ಸಲಕರಣೆಗಳು, ರಿಯೇಜೆನ್ಸು, ಟೆಸ್ಟ್ ಟ್ಯೂಬ್ಸ್ ಎಲ್ಲ ಬಂದಂಥ ಇದು. ಹಾಗಾಗಿನೇ ನಾವು ಸೀನಬೇಕಾದ್ರೆ, ಕೆಮ್ಮಬೇಕಾದ್ರೆ ಅದರಿಂದ ಹರಡತನಕ್ಕೋಸ್ಕರ ಮಾಸ್ಕ್ ಬಂದಿರ್ತೀವಿ. ಜೊತೆಗೆ ಪ್ರೊಟೆಕ್ಟಿವ್ ಗೇರ್ಸು
ಗಾಗಲ್ಸ್ ಎಲ್ಲ ಯಾರನ್ನ ಸೀರಿದ್ರೆ ಕೆಮ್ಮಿದ್ರೆ ಆ ಕಡೆಯಿಂದ ಸೋಂಕಾಗದಿರಲಿಕ್ಕೆ ಪ್ರೊಟೆಕ್ಷನ್ ಗೇರ್ ಅನ್ನೋ ಒಂದು 2 ಲೆಕ್ಕದಲ್ಲೂ ಆಗ್ತದೆ. ನೀವು ಪ್ರೊಟೆಕ್ಟ್ ಆಗಿ ಬೇರೆಯವ್ರಿಗೆ ಹರಡೋ ಲೆಕ್ಕದಲ್ಲಿ ಪ್ರೊಟೆಕ್ಟಿವ್ ಗೇರ್ಸ್ ತೊಗೊಳ್ಳಿ ಅಂತ. ಸೊ ಆ ನಿಟ್ಟಲ್ಲಿ ನೀವು ಎಲ್ಲ ನಿಮಗೆ ಗೊತ್ತಿದೆ, ಹಳೆ ಕೋವಿಡ್ ಅಲೆಮಾರುಗಳಲ್ಲಿ ಏನೇನಿತ್ತು ಅಂತ ಅದನ್ನೇ ಫಾಲೋ ಮಾಡಿ. ನಿಮ್ಮ ಕೈಗಳನ್ನ ಸ್ವಚ್ಛ ಇಲ್ಲದ ಕೈಗಳನ್ನ ಕಣ್ಣು ಮೂಗು ಬಾಯಿಗೆ ತೊಗೊಂಡು ಹೋಗ್ಬೇಕು. ಹ್ಯಾಂಡ್ ವಾಶ್ ಟೆಕ್ನಿಕ್ಸು ನಿಮಗೆ ಗೊತ್ತಾಗ್ತದೆ. ಕೈ ಇವತ್ತು ನಾವು ಕ್ಲೀನಾಗಿ ತೊಳ್ಕೊಂಡಿಲ್ಲ ಅಂದರೆ ಎಲ್ಲಾದರೂ ಮುಟ್ಟಿರೋದ್ರೆ ಅಥವಾ ಯಾವುದಾದ್ರು ಒಂದು ಕಡೆ ಇದು ಮಾಡಿದಾಗ ಕೈನ ಸೋಪ್ ನೀರಲ್ಲಿ ಹಾಕಿ ತೊಳ್ಕೊಳ್ಳಿ. ಟ್ರಿಪಲ್ ಲೇಯರ್ ಮಾಸ್ಕನ್ನ ಬಳಸ್ಕೊಳ್ಳಿ. ಹೊರಗಡೆ ಕೊಂಡ್ಕೊಳ್ಳೋಂಥದ್ದು ದಿನ ಒಂದೇ 24 ಅವರ್ಸಿಗೆ ಅಷ್ಟೇ ಮಾತ್ರ ಅದು ಬಳಸ್ಲಿಕ್ಕೆ ಸಾಧ್ಯ. ಅದು ಕಾಸ್ಟ್ ಎಫೆಕ್ಟ್ ಆಗ್ತದೆ. ನೀವುಗಳೇ ಮನೆಯಲ್ಲಿ ಟೈಲರಿಂಗ್ ಲೆಕ್ಕದಲ್ಲಿ ಟ್ರಿಪಲ್ ಲೇಯರ್ ಕ್ಲಾತ್ ಮೆಥಡಲ್ಲಿ ಮಾಡಿರೋಂಥ ಮಾಸ್ಕ್ಗಳನ್ನ ಬಳಸ್ಕೊಂಡಾಗ ಅದನ್ನು ಒಗೆದು ಒಣಗಿ ಹಾಕಿ ರೀಸೈಕಲ್ ಮಾಡ್ಕೋಬೇಕು. ಯಾಕಂದರೆ ನಿಮಗೆ ಅದು ಪ್ರತಿಯೊಂದೂ ಟ್ರಿಪಲ್ ಲೇಯರ್ ಮಾಸ್ಕ್ ತೊಗೊಳ್ಳಿಕ್ಕೆ ಅನುದಾನ ಬೇಡ, ಸುಮ್ಮನೆ ಖರ್ಚು ಎಕ್ಸ್ಟ್ರಾ ಆಗ್ತದೆ. ಸೊ ನಿಮ್ಮಲ್ಲೇ ಬಟ್ಟೆಗಳಲ್ಲಿ ಹೊಲಿಸಿರೋಂಥ ಟ್ರಿಪಲ್ ಲೇಯರ್ ಮಾಸ್ಕ್ನ 3 ಇಲ್ಲ 4 ಇಟ್ಕೊಳ್ಳಿ. ಬಳಸಿರೋದು ಒಂದು 24 ಅವರ್ಸ್ ನಂತರ ವಾಶ್ಗೆ ಹಾಕ್ಕೊಳ್ಳಿ, ಒಂದು ಇಟ್ಕೊಳ್ಳಿ, ಹಾಗೆ ರಿಪೀಟೆಡ್ ವಾಶ್. ಸೊ ದ್ಯಾಟ್ ಯು ಕ್ಯಾನ್ ಯೂಸ್ ಅ ಸೇಮ್ ಮಾಸ್ಕ್ ವಿತೌಟ್ ಸ್ಪೆಂಡಿಂಗ್ ಮನಿ. ಸೊ ದ್ಯಾಟ್ ಇಸ್ ಇಟ್. ಇನ್ನೇನಾದರೂ ನಿಮ್ಮ ಕಡೆಯಿಂದ ಪ್ರಶ್ನೆ ಇದೆ ಕೋವಿಡ್ ಬಗ್ಗೆ? ಸರ್ ಓಮಿಸೆರೆಂಟ್ ವೇರಿಯಂಟೇ ಇದೆ, ಬಟ್ ಲಾಸ್ಟ್ ಟೈಮ್ದೇ ಇದೆ ಅನ್ನೋದು ಇನ್ನೂ ಖಚಿತ ಆಗಿಲ್ಲ, ಹಾಗೂ ತೀವ್ರತೆ ಹೆಚ್ಚಿದೆ ಅನ್ನೋದು ಖಚಿತ ಆಗಿಲ್ಲ. ಸೊ ಆ್ಯಸ್ ಆಫ್ ನೌ 3rd ವೇವ್ನಲ್ಲಿ ಏನು ವಿರ್ಲೆಂಟ್ ಕಡಿಮೆ ಇತ್ತು, ಸಾವು ನೋವುಗಳು ಕಡಿಮೆ ಆಗೋಂಥ ಸಾಧ್ಯತೆ ಇರೋಷ್ಟು ಎಲ್ಲ ಅಡಲ್ಟ್ BCG ವ್ಯಾಕ್ಸಿನ್ ಅಂದರೆ ನಾವು ಚಿಕ್ಕ ಮಕ್ಕಳಲ್ಲಿ ಹುಟ್ಟಿದ 48 ಗಂಟೆ ಕಾಲದಲ್ಲಿ ಎಲ್ಲ ಮಕ್ಕಳಿಗೆ BCG ಅನ್ನೋ ವ್ಯಾಕ್ಸಿನ್ ಒಂದು ಹಾಕಿ ಕಳಿಸ್ತೀರಿ. ಏನಕ್ಕಂದರೆ TB ಕಾಯಿಲೆಗೆ ನಿರೋಧಕ ಶಕ್ತಿಯನ್ನು ಪಡೀಲಿ, ಹಾಗೂ ಆ ಹುಟ್ಟಿದ ಮಕ್ಕಳು TB ಕಾಯಿಲೆಗಳಿಂದ ಬಳಲಿದ್ರೆ ಇರಲಿ ಅನ್ನೋದಕ್ಕೋಸ್ಕರ ಪ್ರಿವೆಂಟಿವ್ ಮೆಷರ್ಸಲ್ಲಿ ವ್ಯಾಕ್ಸಿನ್ ಇತ್ತು. ಈ ಮಾರ್ಚ್ 24ಕ್ಕೆ ನಮ್ಮಲ್ಲಿ ಅಡಲ್ಟ್ BCG ವ್ಯಾಕ್ಸಿನ್ ಅಂತ ಇಂಟ್ರೊಡಕ್ಷನ್ ಆಗಿದೆ. ಹಾಗಾಗಿ ಇದರಲ್ಲಿ 6 ಕ್ಯಾಟಗರಿಯವ್ರನ್ನ ಗುರುತಿಸಿ ಮೊಟ್ಟ ಮೊದಲು ಅವರಿಗೆ ವ್ಯಾಕ್ಸಿನ್ ಕೊಡಿ ಅಂತ ಹೇಳಿ ನಮ್ಮಲ್ಲಿ ಡಿಪಾರ್ಟ್ಮೆಂಟ್ ಕಡೆಯಿಂದ ಆದೇಶ ಬಂದಿದೆ. ಅದರಲ್ಲಿ ಮೊಟ್ಟ ಮೊದಲಾಗಿ TB ಹಳೆಯ ಕಾಯಿಲೆದವರು, TBಯಿಂದ ರೋಗವನ್ನು ಬಳಲಿ ಗುಣಮುಖರಾಗಿರೋರನ್ನ ಮೊದಲ ಆದ್ಯತೆ, ಹಾಗೂ TB ಕಾಯಿಲೆ ಸೋಂಕಿದ್ದಂಥ ಸುತ್ತಮುತ್ತ ಅವರ ಜೊತೆ ಒಡನಾಟದಲ್ಲಿದ್ದವರು, ಕಾಂಟ್ಯಾಕ್ಟ್ಸ್ ಅಂತ ಹೇಳ್ತೀರಿ, ಅವ್ರನ್ನ ಸೆಕೆಂಡ್ ಕ್ಯಾಟಗರಿ ಅವ್ರಿಗೆ ಪ್ರಾಧಾನ್ಯತೆ ಕೊಡ್ತಾ ಇದ್ದೀರಿ. ನಂತರ ಡಯಾಬಿಟಿಕ್ ಪೇಷಂಟ್ಸ್ ಪ್ರತಿಯೊಬ್ಬರಿಗೂ ಗುರುತಿಸಿ ಅವ್ರನ್ನ BCG ವ್ಯಾಕ್ಸಿನ್ ಕೊಡಿ ಅಂತ ಅದೊಂದು ಕ್ಯಾಟಗರಿ 3 ಲಿಸ್ಟಲ್ಲಿದೆ. 4ನೇದು ಧೂಮಪಾನ ಅಂದರೆ ಸಿಗರೇಟು ಮತ್ತು ಟೊಬ್ಯಾಕೊ ಚೂವರ್ಸ್, ಕಡ್ಡಿಪುಡಿ, ತಂಬಾಕು ಸೇವೆ ಅಂತ ಮಾಡೋಂಥವ್ರು ಮತ್ತು ಸಿಗರೇಟ್ ಸೇದವ್ರನ್ನ 4ನೇ ಕ್ಯಾಟಗರಿ ಅಂತ ಹೇಳಿ ಸ್ಪೆಷಲೈಸ್ ಗುರುತಿಸಿದ್ದಾರೆ. 5ನೇದು ಎಲ್ಲ 60 ವಯಸ್ಸು ಮೇಲೆ ಪಟ್ಟಂಥ ನಾಗರಿಕರಿಗೆ, ಅಬೌವ್ 60 years. ಆ್ಯಂಡ್ BMI ಅಂತ ಹೇಳ್ತೀವಿ, ಬಾಡಿ ಮಾಸ್ ಇಂಡೆಕ್ಸ್ ಲೆಸ್ ದೆನ್ 18 ಅಂತ. ಭಾಳ ಸಪೋರ ಇರ್ತಾರೆ, ಅವರ ಆರೋಗ್ಯದ ಸ್ಥಿತಿ ಪೌಷ್ಟಿಕತೆ ಆಗಲಿ ಇರೋದಿಲ್ಲ, ನೋಡಿದರೆ ಇದೇನಪ್ಪ ಎಷ್ಟು ಸಣ್ಣ ಇದೆಯಾ ಅನ್ನೋ ಲೆಕ್ಕದಲ್ಲಿ ಇರ್ತಾರೆ. ಅವ್ರದ್ದು ವೆಯ್ಟ್ ಆ್ಯಂಡ್ ಹೈಟ್ BMI ನೋಡಿದಾಗ ಲೆಸ್ ದೆನ್ 18 ಇರೋಂಥ ಮನುಷ್ಯನಿಗೆ ಆದ್ಯತೆ ಕೊಟ್ಟು ಇವರು ಈ ಕ್ಯಾಟಗರಿ 6 ಕ್ಯಾಟಗರಿಯನ್ನು ಗುರುತಿಸಿ ಈಗ ರಾಜ್ಯ ಮಟ್ಟದಲ್ಲಿ ಮತ್ತು ನಾವು ಡಿಪಾರ್ಟ್ಮೆಂಟ್ ಮುಖಾಂತರ BCG ವ್ಯಾಕ್ಸಿನ್ನ ಹಮ್ಮಿಕೊಂಡಿದ್ದೀರಿ. ತಮ್ಮಲ್ಲಿ ಯಾರೇ ಇದ್ದರೂ PHCಗೆ ಬನ್ನಿ, ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ. ಇಲ್ಲ ನೀವೇ ಇಲ್ಲಿ ಒಂದು ದಿವಸ ನಾವು ಡೇಟ್ ಕೊಡ್ತೀರೋ, ಅಲ್ಲಿ ನೀವು ಡೇಟ್ ಕೊಡ್ತೀರೋ, ಇಲ್ಲಿ ಕ್ಯಾಂಪ್ ಮೋಡಲ್ಲಿ ಏನಾದರೂ ಮಾಡೋಂಗಿದ್ರೆ ಮಾಡ್ತೀರಿ ಸರ್. ಈಗ ಆಲ್ರೆಡಿ ವ್ಯಾಕ್ಸಿನ್ ಇದು ಕಾರಲ್ಲಿ ಹಾಂ, ಈಗ ಸದ್ಯಕ್ಕೆ ಅದು 18 ವರ್ಷ ತುಂಬಿರುವಂಥ ಭಾಗ್ಯಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಅವ್ರಿಗೆ ಏನು ಬಾಂಡಲ್ಲಿ ದುಡ್ಡಿದೆಯೋ ಆ ಅಮೌಂಟು ಅವರ ಅಕೌಂಟ್ಗೆ ಜಮೆ ಆಗುವಂಥದ್ದು. 2006-7ರಲ್ಲಿ ಹುಟ್ಟಿರುವಂಥ ಮಕ್ಕಳಿಗೆಲ್ಲ ಬಾಂಡ್ ಬಂದಿದೆ. ಆಲ್ರೆಡಿ ಈಗ ಅಷ್ಟು ಏನು ಅರ್ಜಿಗಳು ಕೊಟ್ಟಿದ್ದಾರೆ, ಅವರೆಲ್ರಿಗೂ ಸುಮಾರಷ್ಟು ಜನಕ್ಕೆ ಎಲ್ರಿಗೂ ದುಡ್ಡು ಹೋಗಿದೆ ಸರ್. ಬಾಂಡಲ್ಲಿ ಎಷ್ಟು ಅಮೌಂಟ್ ಇದೆ ಅದಕ್ಕೆ ದಾಖಲಾತಿಗಳು ಬೇಕಾಗುತ್ತೆ. ಕಾರ್ಯಕರ್ತರು ಅದಕ್ಕೊಂದು ಜೆರಾಕ್ಸ್ ಕಾಪಿ ಕೊಡ್ತಾರೆ, ಅದೆಲ್ಲನೂ ಅವರು ತುಂಬಿಸಿ ಅವರು ಹೇಳಿದಂಥ SLC ಓದಿದ ಮಗು ಕನಿಷ್ಠ 8ನೇ ತರಗತಿ ಅಂತೂ ಓದಿರಬೇಕು ಮೊದಲನೇದಾಗಿ, ಮತ್ತು ಬಾಲ್ಯ ವಿವಾಹ ಆಗಿರಬಾರ್ದು. ಅಂಥದ್ದು 2 ಇದ್ದಾವೆ ನಮ್ಮ ಅಡಿಗಾರ್ ಕಲ್ಲಳ್ಳಿಯಲ್ಲಿ. ಅದು 2ಕ್ಕೆ ಬಾಂಡ್ ಅಮೌಂಟು ಬರಲ್ಲ.
ಅವರು ಬಂದು ಕಾರ್ಯಕರ್ತರೆಲ್ಲ ಕೇಳಿದ್ದಾರೆ, FIR ಆಗಿದೆ ಅಂತೆಲ್ಲ ಏನೇ ಹೇಳಿದ್ರು ಸರ್, ಅದ್ರ ರೂಲ್ಸು ಎರಡೇ ಇದ್ದದ್ದು. ಕನಿಷ್ಠ 8ನೇ ಕ್ಲಾಸ್ ಓದಿರಬೇಕು, ಯಾವುದೇ ಕಾರಣಕ್ಕೂ ಬಾಲ್ಯ ವಿವಾಹ ಆಗಿರಬಾರ್ದು. ಅವ್ರಿಗೆ ಮದುವೆ ಆಗಿ ಇವಾಗ ಆಲ್ರೆಡಿ ಈಗ 18ಕ್ಕೆ ಆಗಿದೆ ಅವ್ರಿಗೆ, ಈಗ ಆಲ್ರೆಡಿ ಅವ್ರಿಗೆ ಮದುವೆ ಆಗಿ ಮಕ್ಕಳಾಗಿದ್ದಾವೆ. ಅಂಥವ್ರಿಗೆ ಯಾವುದೇ ಕಾರಣಕ್ಕೂ ಬಾಂಡ್ ದುಡ್ಡು ಬರಲ್ಲ. ಬಾಂಡ್ ವಾಪಸ್ ಮಾಡಬೇಕು, ಅದನ್ನು ಅವ್ರು ವಾಪಸ್ಸು ಮಾಡಿಲ್ಲ ನಮ್ಮ ಕಲ್ಲಳ್ಳಿಯಲ್ಲಿ. ಆದರೂ ಅವ್ರಿಗೆ ಅದೇನೋ ಒಂದು ದುಡ್ಡಂತೂ ಬರಲ್ಲ ಸರ್. ಅವೆರಡು ರೂಲ್ಸ್ ಇದೆ. ಈಗ 7, 8ನೇ ಸಾಲಿಂದ ತೊಗೋತಾ ಇದ್ದೀವಿ, ಇನ್ನೂ ಈಗಷ್ಟೇ ಶುರು ಮಾಡಿದ್ದೀವಿ. ಹೇಳಿದ್ದೀವಿ ಕಾರ್ಯಕರ್ತೆಯರಿಗೆ ಎಲ್ಲ ರೆಡಿ ಮಾಡಿ ತೊಗೊಂಬಂದು ಕೊಡಿ ಅಂತ. ಈಗ 6, 7ನೇ ಸಾಲಿಂದ ಎಷ್ಟಿತ್ತು 10 ಕೊಟ್ಟಿದ್ದಾರೆ ಕಾರ್ಯಕರ್ತೆಯರಿಬ್ಬರು. 10 ಜನಕ್ಕೆ ಈ ಸುಮಾರು 4ರಿಂದ 5 ಫಲಾನುಭವಿಗಳಿಗೆ ಅವ್ರ ಖಾತೆಗೆ ಅವ್ರ ದುಡ್ಡು ಹೋಗಿದೆ. ಬಾಂಡಲ್ಲಿರುವಂಥ ಅಮೌಂಟು ಅವ್ರ ಖಾತೆಗೆ ಜಮಾ ಆಗಿದೆ. ಇನ್ನು ಉಳಿದದ್ದು DD ಸರ್ ಪೆಂಡಿಂಗಲ್ಲಿದೆ, ಅದು ಆದಷ್ಟು ಬೇಗ ಆಗುತ್ತೆ. ಅದು ಎಷ್ಟು ಜನದ್ದು ಐತೆ ಒಂದು ಪಟ್ಟಿ ಕೊಡಿ. ಖಂಡಿತ ಸರ್, ಈಗಲೇ ಕೊಡ್ತೀನಿ. ಅಲ್ಲ, ಅದು ನಮ್ಮ ಕಚೇರಿಯಿಂದನೇ ಎಂಟ್ರಿ ಆಗಿದೆಯಲ್ಲ ಸರ್, ಅದು ಲಿಸ್ಟ್ ಬಂದಿರುತ್ತೆ ನಮ್ಮ ಹತ್ರ. ಅದು ಆ ಕಾರ್ಯಕರ್ತರಿಗೆ ಹೇಳ್ತೀವಿ, ಅಡಿಗಾರ್ ಕಲ್ಲಳ್ಳಿಯಲ್ಲಿ 4 ಫಲಾನುಭವಿ ಇದ್ದಾರೆ, ಅವ್ರ ಹತ್ರ ಕಲೆಕ್ಟ್ ಮಾಡಿ ಕೊಡಿ ಅಂತ ಹೇಳಿದ್ದೀವಿ. ಕಲೆಕ್ಟ್ ಮಾಡಿ ಕೊಟ್ಟಿದ್ದಾರೆ. 2 ಬಾಲ್ಯ ವಿವಾಹ ಇರುವಂಥದ್ದು, ಮತ್ತು ಡೇಟ್ ಆಫ್ ಬರ್ತ್ ಚೇಂಜ್ ಮಾಡಿಸ್ಬಿಟ್ಟಿರ್ತಾರೆ ಸರ್. ಸ್ಕೂಲಿಗೆ ಸೇರಿಸೋವಾಗ ನಮ್ಮಲ್ಲಿ 2006 ಅಂತ ಕೊಟ್ಟಿರ್ತಾರೆ, ಅವ್ರ ಸ್ಕೂಲ್ಗೆ 2005 ಅಂತ ಸೇರಿಸಿರ್ತಾರೆ. ಮತ್ತು ತಿಂಗಳು, ದಿನಾಂಕ ನಾವು ಮುಂಚೆನೇ ಹೇಳಿರ್ತೀವಿ. ಬಾಂಡಲ್ಲಿ ಏನಿದೆ, ಜನ್ಮ ದಿನಾಂಕ, ತಂದೆ ತಾಯಿ ಹೆಸರು ಮತ್ತು ಆಕೆ ಹೆಸರು, ಇನಿಷಿಯಲ್ ಸೇರಿಸ್ಕೋಬೋದು. ಅಷ್ಟು ಬಿಟ್ಟರೆ ಹೆಸರೇ ನಮಗೆ ಕೀರ್ತಿ ಅಂತ ಕೊಟ್ಟು ಈಗ ಪಲ್ಲವಿ ಅಂತ ಸ್ಕೂಲ್ಗೆ ಸರ್ಟಿಫಿಕೇಟ್ ಕೇಳ್ತೀವಲ್ವ, ಆ ರೀತಿ ಎಲ್ಲ ತುಂಬ ವ್ಯತ್ಯಾಸ ಇರೋದಂತೂ ಆಗಲ್ಲ. ಸಣ್ಣ ಪುಟ್ಟದ್ದು ಸ್ಪೆಲ್ಲಿಂಗ್ ಮಿಸ್ಟೇಕು, ತಂದೆ ಇನಿಷಿಯಲ್ ಸೇರಿಸ್ಬೇಕು ಅಂಥದ್ದಿದ್ರೆ ಮಾತ್ರ ಅದಕ್ಕೆ CDPO ಮೇಡಮ್ ದೃಢೀಕರಣ ಹಾಕಿಸಿ ಅಮೌಂಟ್ ಬರೋಂಗೆ ಮಾಡಿದ್ದೀವಿ ಸರ್. ಈಗ ಎಷ್ಟು ಜನಕ್ಕೆ ದುಡ್ಡು ಬಂದಿದೆ ಮತ್ತು ಎಷ್ಟು ಜನಕ್ಕೆ ಅರ್ಜಿ ಕೊಡಬೇಕು ಅಂತ ನಾನು ನಿಮಗೆ ಪಟ್ಟಿ ಕೊಡ್ತೀನಿ. ಹಾಂ ಸರ್, ಅದಕ್ಕೆ ಅವರು ಕೋರ್ಟಿಂದ ಅಫಿಡವಿಟ್ ಮಾಡಿಸ್ಬೇಕು ಸರ್, ಪೇಪರ್ ಅನೌನ್ಸ್ಮೆಂಟ್ ಮಾಡಿಸಿರ್ಬೇಕು. ಅದರದ್ದೆಲ್ಲ ಕಾಪಿ ಅವ್ರ ಹತ್ರ ಇದ್ದರೆ ಮಾತ್ರ ಮಾಡಿಕೊಡೋಕ್ಕೆ ಆಪ್ಷನ್ ಇದೆ ಸರ್, ಅಷ್ಟೇ. ಮತ್ತು ತುಂಬ ವ್ಯತ್ಯಾಸ ಮಾಡಿದ್ದಾರೆ. 2006 ಅಂತ ನಮ್ಮಲ್ಲಿ ಬಾಂಡು ಬಂದಿದ್ದೇ ಸರ್ಕಾರದ ರೂಲ್ಸು. ಏಪ್ರಿಲ್ 2006ರಿಂದ ಭಾಗ್ಯಲಕ್ಷ್ಮಿ ಯೋಜನೆ ಸ್ಕೀಮ್ ಬಂದದ್ದು. ಅವರು 1 ವರ್ಷ ಮುಂಚೆನೇ ಸ್ಕೂಲ್ಗೆ ಹಾಕ್ಬಿಟ್ಟೆ RT ಬರಬೇಕಿತ್ತಲ್ವ, ಹಂಗಾಗಿ ತಿಂಗಳು ಚೇಂಜ್ ಮಾಡಿದೆ ಅಂತೆಲ್ಲ ಹೇಳ್ತಾರೆ ಸರ್. ಅದೇನೇ ಇದ್ರೇನು ಆ ಥರದ್ದೆಲ್ಲ ಆಪ್ಷನ್ ಇಲ್ಲ. ಸಣ್ಣ ಪುಟ್ಟದ್ದಿದ್ರೆ ತಂದೆ ಹೆಸರು ಅಲ್ಲಿ ಅದೇ ಬದಲು P ಆ ರೀತಿ ವ್ಯತ್ಯಾಸ ಇದ್ದರೆ ಮಾತ್ರ ಆಧಾರ್ ಕಾರ್ಡ್ ತೊಗೊಂಡು ಅದಕ್ಕೂ ಕೋರ್ಟಿಂದ ಅಫಿಡವಿಟ್ ಮಾಡಿಸಿ CDPO ಮೇಡಮ್ ಸೈನ್ ಹಾಕಿಸಿ ಅದನ್ನು ಕಳಿಸ್ಕೊಟ್ಟಿದ್ದೀವಿ ಸರ್. ಬಂದಿದೆ ಈಗ ಬಿಲ್ಲಾಪುರ ಪಂಚಾಯತಿಯಲ್ಲಿ ಸುಮಾರು ಜನಕ್ಕೆ ದುಡ್ಡು ಬಂದಿದೆ ಸರ್. 6 ಅಂಗನವಾಡಿ ಕೇಂದ್ರದಿಂದ ಕೊಟ್ಟಿರೋಂಥ ಅರ್ಜಿಗಳಿಗೆ ಬಂದಿದೆ. ಇನ್ನು ಸ್ವಲ್ಪ 4-5 ಪೆಂಡಿಂಗ್ ಇದೆ. ಅದು DD ಸರ್ ಲಾಗಿನಲ್ಲಿದೆ. ಮತ್ತು ನಮಗೆ ರಜಾ ಎಲ್ಲ ಬಂದಿದ್ದ ಕಾರಣ ಕಾರ್ಯಕರ್ತೆಯರಿಗೆ ಕಲೆಕ್ಟ್ ಮಾಡೋಕ್ಕಾಗಿಲ್ಲ. ಈಗ ಮತ್ತೆ ಪ್ರೋಸೆಸ್ 1ನೇ ತಾರೀಕಿಂದ ಶುರುವಾಗುತ್ತೆ. ಯಾರಿಗೆ ಅಮೌಂಟು ನಾವು ಲಿಸ್ಟು ಕೊಟ್ಟಿದ್ದೀವಿ ಸರ್, ಇಷ್ಟು ಫಲಾನುಭವಿ ಎಂಟ್ರಿ ಆಗಿದೆ ನಮ್ಮಲ್ಲಿ, ಇಷ್ಟು ಮತ್ತು LP ಆಗಿರ್ತಾರಲ್ಲ ಸರ್, ಈ ಊರಲ್ಲಿ ಇರ್ತಾರೆ, ಈಗ ಈ ಊರಲ್ಲಿ ಇರಲ್ಲ, ಅವ್ರದ್ದು ಫೋನ್ ನಂಬರ್ ಕಲೆಕ್ಟ್ ಮಾಡಿಕೊಂಡು ಅವ್ರ ಹತ್ರನೂ ಅರ್ಜಿ ಕಲೆಕ್ಟ್ ಮಾಡ್ಕೊಂಡು ಕೊಡೋಕ್ಕೆ ವಿಷಯ ತಿಳಿಸಿದ್ದೀವಿ. 2 ಬಾಲ್ಯ ವಿವಾಹ ಆಗಿದೆ, 1 ಡೇಟ್ ಆಫ್ ಬರ್ತ್ ಚೇಂಜ್ ಆಗಿದೆ. ಅಷ್ಟು ಬಿಟ್ಟರೆ ಬಿಲ್ಲಾಪುರ ಪಂಚಾಯತಿ ಪೂರ್ತಿ ಹೇಳ್ತಿರೋದು. ಅಷ್ಟು ಬಿಟ್ಟರೆ ಮಿಕ್ಕಿದ ಎಲ್ಲ ಕಾರ್ಯಕರ್ತರು ಇದು ಮಾಡಿ ಕೊಟ್ಟಿದ್ದಾರೆ. ಅದೊಂದಿದೆ ಸರ್. ಆಮೇಲೆ ಈಗ ಸುಕನ್ಯಾ ಸಮೃದ್ಧಿ ಇದು ಯೋಜನೆ, ಈಗ ಪಾಸ್ಬುಕ್ ಬರುತ್ತೆ. ಅದರಲ್ಲಿ 1,27,000 ರೂಪಾಯಿ ಬರುತ್ತೆ ಮಗುಗೆ. ಅದಕ್ಕೆ ತಂದೆ ತಂದೆ ಹೆಸರಿರೋವಂಥ ರೇಷನ್ ಕಾರ್ಡ್ ಕಡ್ಡಾಯ. ತಾಯಿ ಹೆಸರಿದ್ರೆ ತೊಗೊಳ್ಳಲ್ಲ. BPL ಆಗಿರಬೇಕು. ಅದರಲ್ಲಿ ಮಗುವಿನ ತಂದೆ ಹೆಸರೇ ಇರಬೇಕು ಸರ್. ಕೆಲವರು ನಮ್ಮದೇ ತಗೊಳ್ಳಿ ಅಂತೆಲ್ಲ ಹೇಳ್ತಾರೆ, ಆ ರೀತಿ ತಂದೆದಿದ್ದರೆ ಆಗಲ್ಲ. ಮತ್ತು 3 ಮಕ್ಕಳು 4 ಮಕ್ಕಳು ಇರೋರಿಗೆ ಖಂಡಿತ ಯಾವುದೇ ಬಾಂಡ್ ದುಡ್ಡು ಬರೋಲ್ಲ. 2006-7ರಲ್ಲಿ 3 ಮಕ್ಕಳದ ಆಪ್ಷನ್ ಇದೆ. 1, 2, 3 2006-7ನೇ ಇಸ್ವಿದು 7, 8ನೇ ಸಾಲಿನಲ್ಲಿ 2 ಮಕ್ಕಳಿದ್ರೆ ಮಾತ್ರ ಸರ್. ಆವಾಗ ಆಪರೇಷನ್ ಕಾರ್ಡ್ ಕಡ್ಡಾಯ ಅಂತ ಹೇಳಿದ್ವಿ. ಆಮೇಲೆ 1 ವರ್ಷ ಸರ್ಕಾರ ಏನು ಹೇಳ್ತು, ಆಪರೇಷನ್ ಕಾರ್ಡ್ ಏನು ಬೇಡ, ಹಂಗೆ ತಗೊಳ್ಳಿ, ಆದರೆ ಮುಂದೆ ಮಕ್ಕಳಾದ್ರೆ ಬರಲ್ಲ ಅಂತ ಹೇಳಿ ಅಂತಲೂ ಹೇಳಿದ್ದು ಸರ್. ಅಂಥದ್ದು ಒಂದಿದೆಯೇನು ಅಲ್ವೇನಪ್ಪ, 4 ಮಕ್ಕಳಾಗಿರೋದು ಒಂದಿದೆ. ಮತ್ತು ಈಗ ಹೇಳ್ತಾರೆ ಸರ್ ಜನ, ಅದೇನು ಗೊತ್ತಾಗುತ್ತಾ ನಿಮ್ಮ ಮೇಡಮ್ಗೆ, ಏನು ಗೊತ್ತಾಗುತ್ತಾ ಆಫೀಸಲ್ಲಿ, ಏನು ಗೊತ್ತಾಗುತ್ತಾ ತೊಗೊಂಡೋಗಿ ಕೊಡು ಅಂತಾರೆ. ಅವ್ರ ರೇಷನ್ ಕಾರ್ಡ್ ನಂಬರ್ ಹಾಕಿದ ತಕ್ಷಣವೇ ಅಲ್ಲಿ ಶೋ ಆಗುತ್ತೆ ಎಷ್ಟು ಮಕ್ಕಳು ಅಂತ. ನೀವು ರೇಷನ್ ಕಾರ್ಡಲ್ಲಿ ಮಗುವನ್ನ ತುಂಬಿಸಿರ್ಲಿ ಬಿಡ್ಲಿ, ಅಲ್ಲಿ ರೇಷನ್. ನನ್ನ ಹೆಸರು ಹುಸೇನ್ ಅಂತ, ಸರ್ಜಾಪುರ ಸ್ಟೇಷನಿಂದ. ಇವತ್ತೇನು ಗ್ರಾಮ ಪಂಚಾಯತಿಯಿಂದ ಎಕ್ಸಾಮ್ಸ್ ಎಲ್ಲ ಸೇರಿದ್ದೀರಾ, ಏನು ಕುಂದು ಕೊರತೆ, ಯಾರ್ಯಾರು ಏನೇನು ಕೊರತೆ ಇರುತ್ತೆ ಅನ್ನೋದು ತಿಳಿಸ್ಬೇಕು. ಅಂದರೆ ಪೊಲೀಸರಾಗಲಿ, ಈಗ ಪೊಲೀಸರಂತ ಭಯ ಅಂತ ಕೊಡೋದಿಲ್ಲ. ಈಗ ಜನಸ್ನೇಹಿ ಪೊಲೀಸ್ ಅಂತ ಮಾಡಿದ್ದಾರೆ. ಇವಾಗ ಪೊಲೀಸ್ ಅಂದರೆ ಭಯ ಅಲ್ಲ, ಭರವಸೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಈಗ ಯಾರೇ ಆಗಲಿ ಅವ್ರದ್ದು ಏನೇ ತೊಂದರೆ ಇದ್ರೂ ಫಸ್ಟ್ ಪೊಲೀಸಿಗೆ ಹೇಳಬೇಕು. ಯಾವುದೇ ಈಗ ಅಪರಾಧ ನಡೀತು, ಏನೇ ನಡೀತು, ಅವ್ರ ಕಾನೂನನ್ನು ಯಾರೋ ಅವರು ಕೈಯಲ್ಲಿ ಎತ್ಕೊಂಡು ಇನ್ನೊಂದು ಅಪರಾಧ ಮಾಡಬಾರ್ದು. ಆಮೇಲೆ ಭಯ ಪಡ್ಬಾರ್ದು. ಏನೇ ಆಗಲಿ, ಒಂದು ಚಿಕ್ಕದಾಗಲಿ ಸಮಸ್ಯೆ, ದೊಡ್ಡದಾಗಲಿ, ಅವ್ನು ಯಾರು ಶ್ರೀಮಂತ ಬಡವ, ನಾವು ಯಾವುದೇ ಜಾತಿ ಜನಾಂಗ ಅಂತ ಯಾರನ್ನೂ
ನೋಡಲ್ಲ, ಯಾರು ಭೇದ ಭಾವ ಮಾಡಲ್ಲ ನಮ್ಮ ಡಿಪಾರ್ಟ್ಮೆಂಟ್ ಅವರು. ಹಾಗಾಗಿ ಯಾರೇ ಆಗಲಿ ಅವ್ರ ಸಮಸ್ಯೆನ ಹೇಳ್ಕೊಬೇಕು. ಆಮೇಲೆ ಪ್ರತಿಯೊಂದು ಈಗ ಹಳ್ಳಿಗೆ ಬೀಟ್ ಪೊಲೀಸ್ ಅಂತ ಮಾಡಿದೀವಿ. ಈಗ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಸ್ಟೇಷನಿಂದ ಬರ್ತಾ ಇರ್ತಾರೆ, ಅವ್ರ ಹಳ್ಳಿಲಿ ಏನೇನು ಸಮಸ್ಯೆ ಇರುತ್ತೆ ಆ ಸಮಸ್ಯೆನ ಅವ್ರಿಗೆ ಹೇಳಬೇಕು. ಅವರಿಂದ ಈಗ ಏನಾದರೂ ಚೇಂಜಸ್ ಮಾಡಬೇಕು ನಮ್ಮ ಡಿಪಾರ್ಟ್ಮೆಂಟಿಂದ ಅಂದರೆ ತಿಳಿಸ್ಬೇಕು ಅವರಿಗೆ. ಸರ್, ಈ ಥರ ಮಾಡಿದರೆ ಚೆನ್ನಾಗಿರುತ್ತೆ, ನಮಗೆ ಈ ಥರ ಒಳ್ಳೇದಾಗ್ಬೋದು ಅನ್ನೋದೊಂದು ಹೇಳಬೇಕು. ಯಾರು ಭಯ ಪಡ್ಬಾರ್ದು. ನಾವು ನಿಮ್ಮೊಂದಿಗೆ ಸಂವಹನ ಇರಬೇಕು, ಕಮ್ಯುನಿಕೇಷನ್ ಇರಬೇಕು ಎಲ್ಲರೂ. ಅವಾಗ ಮಾತ್ರ ಗೊತ್ತಾಗುತ್ತೆ ಈಗ ನಿಮ್ಮೂರಲ್ಲಿ ಏನು ಸಮಸ್ಯೆ ಇದೆ, ನಮಗೇನು ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ. ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಸೈಬರ್ ಕ್ರೈಮ್ ಅನ್ನೋದೊಂದು ಜಾಸ್ತಿ ಸೈಬರ್ ಕ್ರೈಮ್ ಆಗ್ತಾ ಇದ್ದಾರೆ. ಆಮೇಲೆ ಈ ಮಾದಕ ದ್ರವ್ಯ, ಆಮೇಲೆ ಈ ಮಾದಕ ದ್ರವ್ಯ ಅಂದರೆ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಗಾಂಜಾ ಅಡಿಕ್ಷನ್ ಜಾಸ್ತಿ ಆಗಿದೆ ಸ್ಟೂಡೆಂಟ್ಸ್ಗಳಲ್ಲಿ. ಹಾಗಾಗಿ ಆಮೇಲೆ ಈಗ ಊರಲ್ಲಿರೋರು ಸ್ವಲ್ಪ ಗಮನಿಸ್ತಾ ಇರಬೇಕು. ಈಗ ಊರಲ್ಲಿ ಯಾವ ಥರ ಮಕ್ಕಳೆಲ್ಲ ಯಾವ ಥರ ಬಿಹೇವಿಯರ್ ಚೇಂಜಸ್ ಆಗ್ತಾ ಇರುತ್ತೆ ಅವರಲ್ಲಿ. ಆ ಥರ ಏನಾದರೂ ಚೇಂಜಸ್ ಇದ್ದಾಗ ಅದನ್ನು ನಮ್ಮ ಡಿಪಾರ್ಟ್ಮೆಂಟ್ ಅವ್ರಿಗೆ ತಿಳಿಸ್ಬೇಕು. ಇಲ್ಲಾಂದರೆ ನಾವು ಎನಿ ಟೈಮು ಡಿಪಾರ್ಟ್ಮೆಂಟ್ ಅವರು ಬಂದು ಊರಲ್ಲೆಲ್ಲ ನೋಡೋಕ್ಕಾಗಲ್ಲ. ಹಾಗಾಗಿ ಈ ಜನಸಾಮಾನ್ಯರು ನಮಗೆ ತಿಳಿಸಿದರೆ ಸ್ವಲ್ಪ ಅಪರಾಧಗಳು ಕಡಿಮೆ ಆಗ್ಬೋದು. ಆಮೇಲೆ ಯಾವುದೇ ಥರದ ಈಗ ಸೈಬರ್ ಕ್ರೈಮ್ ಇತ್ತೀಚೆಗೆ ಜಾಸ್ತಿ ಚಿಕ್ಕ ಮಕ್ಕಳಿಂದ ಹಿಡಿದು ಈಗ ವಯಸ್ಸಾದವ್ರ ಕೈಯಲ್ಲೆಲ್ಲ ಮೊಬೈಲೆಲ್ಲ ಜಾಸ್ತಿ ಅಡಿಕ್ಷನ್ ಆಗಿಬಿಟ್ಟಿದೆ. ಮೊಬೈಲಿಂದ ಏನಾಗ್ತಿದೆ, ಸೋಷಿಯಲ್ ಮೀಡಿಯಾದಲ್ಲಿ ಜಾಸ್ತಿ ಇನ್ಫ್ಲೂಯೆನ್ಸ್ ಆಗ್ತಿದ್ದಾರೆ ಮಕ್ಕಳೆಲ್ಲ. ಇತ್ತೀಚೆಗೆ ಒಂದು ತಿಂಗಳಿಂದ ನೋಡಿರ್ಬೋದು ನಾವೆಲ್ಲ, ಹುಬ್ಳಿ ಧಾರವಾಡಲ್ಲಿ 6ನೇ ಕ್ಲಾಸ್ ಹುಡುಗ 9ನೇ ಕ್ಲಾಸ್ ಹುಡುಗನ ಮರ್ಡರ್ ಮಾಡಿರೋದು ನೋಡಿದ್ವಿ ನಾವು. ಇವಾಗ ಅದೆಲ್ಲ ಯಾಕೆ ಆಗ್ತಾ ಇದೆ ಅಂದರೆ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸು. ಮೂವೀಸ್ ಆಗಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಏನೆಲ್ಲ ನೋಡ್ತಾ ಇರ್ತಾರೆ, ಅದರಿಂದ ಇನ್ಫ್ಲೂಯೆನ್ಸ್ ಆಗಿಬಿಡ್ತಾರೆ. ಅದನ್ನು ತಂದೆ ತಾಯಿಗಳಾದ ನಾವು ಸ್ವಲ್ಪ ನೋಡ್ತಾ ಇರಬೇಕು. ನಮ್ಮ ಮಕ್ಕಳು ಏನು ಮಾಡ್ತಿದ್ದಾರೆ ಇತ್ತೀಚಿನ ದಿನಗಳಲ್ಲಿ, ಅವ್ರ ಬಿಹೇವಿಯರ್ ಏನಾದರೂ ಚೇಂಜಸ್ ಆಗ್ತಿದೆಯಾ ಅದೆಲ್ಲ ಗಮನಿಸಬೇಕು. ಏನಾದರೂ ಚೇಂಜಸ್ ಕಂಡು ಬಂದಲ್ಲಿ ಸ್ವಲ್ಪ ನಮ್ಮ ಠಾಣೆಯವರಿಗೆ ಅಥವಾ ಬೀಟ್ ಪೊಲೀಸು ಅವರಿಗೆಲ್ಲ ತಿಳಿಸ್ತಾ ಇದ್ರೆ ಸ್ವಲ್ಪ ಅಪರಾಧಗಳನ್ನು ಕಡಿಮೆ ಮಾಡ್ಬೋದು. ಇಷ್ಟು ಹೇಳಕ್ಕೆ ಇಷ್ಟ. ತಂದು ಇಲ್ಲಿ ಮುಗಿಸ್ತಾರೆ. ಅದು ಅವಾಗೆ ಊರಿಗೆಲ್ಲ ಬಂದು ಕ್ಯಾನ್ಸರು ಈ ಥರ ಎನ್ವಿರಾನ್ಮೆಂಟ್ ಬೋರ್ಡ್ ಬಯಬೇಕು ಮಾಲಿನ್ಯ ಇದಕ್ಕೆ ಅದು ಮಾಹಿತಿ ಕೊಡ್ಬೇಕು ಸರ್. ಮಾಹಿತಿ ಕೊಡಿ. ಕೊಟ್ಟಾಗ ನಾವು ಯಾರು ಅಂತ ಅದನ್ನ ಯಾಕಂದ್ರೆ ರಾತ್ರಿ ನೈಟ್ ರೌಂಡ್ಸಲ್ಲಿ ನಾವು ಇರ್ತೀವಿ. ನಾವು ನೀವು ಮಾಹಿತಿ ಕೊಟ್ಟ ತಕ್ಷಣ ನಾವು ಅಟೆಂಡ್ ಮಾಡ್ತೀವಿ ಅದನ್ನ. ಯಾಕಂದ್ರೆ ನೀವು ಇಂಪಾರ್ಟೆಂಟ್ ಆ ಥರ ಏನಾದರೂ ಇನ್ಫಾರ್ಮೇಶನ್ ಗೊತ್ತಿದ್ದಾಗ ನಮಗೆ ಹೇಳಿದ್ರೆ ನಾವು ಅದನ್ನ ತಡೆಗಟ್ಬೋದು. ಅಂದ್ರೆ ಯಾವಾಗ ಬರ್ತಾರೆ ಅಂತ ಗೊತ್ತಿರಲ್ಲ, ನಾವು ಎನಿ ಟೈಮ್ ಅಲ್ಲಿ ಓಡಾಡೋಕ್ಕಾಗಲ್ಲ. ಅಲ್ಲಿ ಲೋಕಲ್ ಸುತ್ತಮುತ್ತ ಇರುವಂಥ ಜನಗಳಿಗೆ ಗೊತ್ತಿರುತ್ತೆ ಅವ್ರು ಯಾವಾಗ ಬರ್ತಾರೆ ಏನು ಅಂತೇಳಿ. ಅವ್ರು ಸ್ವಲ್ಪ ನಮಗೆ ಮಾಹಿತಿ ಕೊಟ್ಟರೆ ಅದನ್ನು ಕಡಿಮೆ ಮಾಡ್ಬೋದು. ವೇದಿಕೆ ಮೇಲೆ ಇರ್ತಕ್ಕಂಥ ಗಣ್ಯರೇ ಹಾಗೂ ಮುಂದೆ ಆಸೀನರಾಗಿರ್ತಕ್ಕಂಥ ಗಣ್ಯರೇ ಎಲ್ಲರಿಗೂ ನನ್ನ ನಮಸ್ತೆಗಳು. ನಾನು ಸಹಾಯಕ ಕೃಷಿ ನಿರ್ದೇಶಕ, ಬೆಂಗಳೂರು ಸೌತ್ ಮತ್ತು ಆನೇಕಲ್. ಈಗ ನಮ್ಮ ಮಳೆ ಬೆಳೆ ಪರಿಸ್ಥಿತಿಯನ್ನು ಅವಲೋಕಿಸಿದಾಗ ನಮಗೆ ಮುಂಗಾರು ಅಂದರೆ ಈಗ ಜೂನಿಂದ ಸ್ಟಾರ್ಟ್ ಆಗ್ತದೆ. ಸೊ ಇಲ್ಲಿವರೆಗೂ ಏನು ಪೂರ್ವ ಮುಂಗಾರು ಈ ಮಂತ್ ಎಂಡ್ವರೆಗೂ 168 mm ಮಳೆ ಆಗಬೇಕಾಗಿತ್ತು. ನಮಗೆ 320 mm ಮಳೆ ಆಗಿದೆ. ಅಂತ ಅಂದರೆ 90% ಅಧಿಕವಾಗಿದೆ, 190% ಆಗಿದೆ. ನಮಗೆ ಈ ಇಯರ್ ಆನ್ಯುವಲ್ ವಾಸ್ತವಿಕ ಮಳೆ ಪ್ರಮಾಣ 890 mm ಇದೆ. ಬಟ್ ಈಗ ನಮ್ಮ ಪ್ರಿಡಿಕ್ಷನ್ ಏನಿದೆ, ನಮ್ಮ ಮೆಟೀರಿಯಾಲಜಿ ಪ್ರಿಡಿಕ್ಷನ್ ಇರ್ತಕ್ಕಂಥದ್ದು ಈ ವರ್ಷ ಅಧಿಕವಾಗಿ ಅಂತ ಅಂದರೆ ಏನು 890 ಇದೆ, 890ಕ್ಕಿಂತ ಯಥೇಚ್ಛವಾಗಿ ಮಳೆ ಆಗ್ತದೆ, ಅಧಿಕವಾಗಿ ಆಗ್ತದೆ ಅಂತಕ್ಕಂಥದ್ದು ಒಂದು ಪ್ರಿಡಿಕ್ಷನ್ ಇದೆ. ಸೊ ಹಾಗಾಗಲಿ ಅಂತ ನಾನು ಆಶಿಸ್ತೀನಿ. ಸೊ ಈ ಸಂಬಂಧ ಏನೀಗ ಮಳೆ ಬಿದ್ದಿದೆ, ಸೊ ಉಳುಮೆ ಬಿತ್ತನೆಗೆ ನಮ್ಮ ರೈತರುಗಳೆಲ್ಲ ಈಗ ಅಂತಾನು ಸ್ವಲ್ಪ ನಮ್ಮದು ರಾಗಿನೇ 83% ಬರ್ತದೆ. ಟೋಟಲ್ 7350 ಹೆಕ್ಟೇರ್ ವಿಸ್ತೀರ್ಣದಲ್ಲಿ ಕೃಷಿ ಬೆಳೆಗಳನ್ನ ಬೆಳಿತೀವಿ. ಅದರಲ್ಲಿ 83-84% ರಾಗಿನೇ ಬರೋದ್ರಿಂದ ಈ ಸಂಬಂಧ ರಾಗಿ ವಿವಿಧ ತಳಿಗಳು AMR ಸೀರೀಸ್ ಇರ್ಬೋದು, ಕೆಲವು ಇಂಪ್ರೂವ್ ವೆರೈಟೀಸ್ಗಳು ಒಳಗೊಂಡಂತೆ ಎಲ್ಲನೂ ನಮ್ಮ ರೈತ ಸಂಪರ್ಕ ಕೇಂದ್ರಗಳಲ್ಲಿ ನಾವು ಈಗಾಗಲೇ ದಾಸ್ತಾನು ಮಾಡಿದ್ದೀವಿ. ತೊಗರಿ ಸೀಡ್ಸು, ನೆಲಗಡ್ಡೆ ಬರಬೇಕಾಗಿದೆ, ಅಲಸಂದೆ, ಈ ರೀತಿ. ಸೊ ತಾವು ದಯಮಾಡಿ ನಮ್ಮ RSKಗಳಿಗೆ ಹೋಗಿ ಎಲ್ಲ ತಮ್ಮ FID ಆಗಿರ್ತದೆ, FID ಆಗಿಲ್ಲ ಅಂತ ಆಧಾರ್ ಮತ್ತು ಏನು ಪೂರಕ ದಾಖಲೆಗಳನ್ನ ತಗೊಂಡು ನೀವು ಸೀಡ್ಸ್ಗಳನ್ನ ಖರೀದಿಸ್ಕೋಬೇಕು ಅಂತಕ್ಕಂಥದ್ದು. ಅದೆಲ್ಲ ಪ್ರಮಾಣಿತ ಬಿತ್ತನೆ ಬೀಜನೇ ಇರ್ತದೆ, ಸರ್ಟಿಫೈಡ್ ಸೀಡ್ಸು. ಸೊ ಅದನ್ನು ತಗೊಂಡು ಹಾಕ್ಕೊಳ್ಳಿ. ಈ ಹಿಂದೆ ಈ ಕಳೆದ 2-3 ವರ್ಷದಿಂದ ಏನಾದರೂ ನೀವು ನಮ್ಮ ಇಲಾಖಾ ಸೀಡ್ಸ್ನ ಬಳಸ್ಕೊಂಡು ನೀವು ಬೆಳೆದು ಉತ್ತಮವಾಗಿ ಏನಾರ ತೆನೆಗಳನ್ನ ಆರಿಸ್ಕೊಂಡು ಅದನ್ನೇ ಬೇಕಾದ್ರೆ ಸೀಡ್ ಹಾಕಿ ಈ ಒಂದು ಮುಂಗಾರು ಹಂಗಾಮು ನೀವು ಬಳಸ್ಕೊಳ್ಬೋದು. ಹಂಗೆ ಬಳಸ್ಕೊಂಡ್ರೆ ಒಂದು ಸ್ವಲ್ಪ ನನ್ನ ಮೇಲೆ ಒಂದು ಸ್ವಲ್ಪ ಪ್ರೆಷರ್ ಕಡಿಮೆ ಆಗ್ತದೆ ಈ ಸಪ್ಲೈ ವಿಚಾರವಾಗಿ. ಸೊ
ಈ ರೀತಿ ಮತ್ತೆ ಈ ಸಂಬಂಧ ನಮ್ಮ ಇಲಾಖೆಗೆ ಸಂಬಂಧಪಟ್ಟಂತೆ ತದನಂತರ ಈ ಏನು ಬೆಳೆ ಇದಾಗ್ತದೆ ಒಂದು ಕ್ರಾಪ್ ಸರ್ವೆ ಅಂತ ಬೆಳೆ ಸಮೀಕ್ಷೆ ಅಂತ ಬರ್ತದೆ. ಅದನ್ನ ನೀವುಗಳೇ ಮಾಡ್ಕೊಂಡ್ರೆ, ನಮ್ಮ ರೈತರುಗಳೇ ಮಾಡ್ಕೊಂಡ್ರೆ ಅದು ಒಂದು ಸ್ವಲ್ಪ ಆ ಕ್ವಾಲಿಟಿ ಗುಣಮಟ್ಟ ಒಂದು ಸ್ವಲ್ಪ ಖಾತ್ರಿ ಆಗ್ತದೆ. ಏನು ರಾಗಿನೇ ಇದೆ, ಟೊಮೆಟೊನೂ ಇದೆ, ಅವಾಗ ನೀವು ಆ ಸಂಬಂಧಿತ ಏನು ಇಲಾಖೆಯಲ್ಲಿ ಸೌಲಭ್ಯಗಳು ತಗೊಳ್ಬೇಕು ಅಂತ ಅಂದ್ರೆ ಆ ಡಾಟಾಗಳನ್ನ ನೋಡ್ತೀವಿ. ಸೊ ಆ ಕಾರಣದಿಂದ ಸಾಲ ತಗೊಳ್ಬೇಕೇ ಆಗಲಿ ಏನಕ್ಕೆ ಆಗಲಿ ಆ ಕ್ರಾಪ್ ಸರ್ವೆ ಡಾಟಾ ಉಪಯೋಗಿಸ್ಕೊಳ್ಳೋದ್ರಿಂದ ತಾವು ನೀವೇ ಮಾಡ್ಕೊಳ್ಳೋದು ಒಳ್ಳೆಯದು. ನಮ್ಮ ಖಾಸಗಿ ನಿವಾಸಿಗಳ ಮೇಲೆ ನೀವು ಅವಲಂಬಿತ ಆಗಿದ್ರ ಬದಲಾಗಿ ತಾವುಗಳೇ ತಮ್ಮ ಬೆಳೆಗಳನ್ನ ನಮೂದಿಸಿ. ಸೊ ಇಷ್ಟು ಹೇಳ್ತಾ ನಮ್ಮ ಇಲಾಖೆಗೆ ಸಂಬಂಧಪಟ್ಟದ್ದು ಇನ್ನೇನಾರು ಇದ್ರೆ ಹೇಳಿ. ಸೊ ಏನಾರು ನಮ್ಮ ಇಲಾಖೆ ಸಂಬಂಧಪಟ್ಟಂತೆ ತಮಗೇನಾರು ಸವಲತ್ತುಗಳು ಬೇಕಾದರೆ ನಮ್ಮ ರೈತ ಸಂಪರ್ಕಗಳನ್ನ ಇದು ಮಾಡಿ ಅಲ್ಲಿ ಸ್ಪಂದನ ವಹಿ ಇರ್ತದೆ, ಅಲ್ಲಿ ತಮ್ಮದೇನು ಅಂತಕ್ಕಂಥದ್ದು ಕುಂದುಕೊರತೆಗಳು ಅಥವಾ ಏನು ಬೇಕು ಅಂತಕ್ಕಂಥದ್ದನ್ನ ನಾವು ಇದು ಮಾಡಿದ್ರೆ ವಿತ್ ಫೋನ್ ನಂಬರ್ ಎಲ್ಲನ್ನು ಬರೆದ್ರೆ ಎಲ್ಲ ಅಧ್ಯಕ್ಷರಿಗೂ ಉಪಾಧ್ಯಕ್ಷರು ಸದಸ್ಯರಿಗೂ ಹಾಗೂ ಎಲ್ಲ ಅಧಿಕಾರಿ ವೃಂದದವರಿಗೂ ಹಾಗೂ ಇಲ್ಲಿ ನೆರೆದಿರುವಂತಹ ಊರಿನ ಎಲ್ಲ ಗ್ರಾಮಸ್ಥರಿಗೂ ಸಹ ನನ್ನ ನಮಸ್ಕಾರಗಳು. ಸೊ ನನ್ನ ಹೆಸರು ವಿದ್ಯಾ ಅಂತ ಹೇಳಿ, ಕೆನರಾ ಬ್ಯಾಂಕ್ ಆರ್ಥಿಕ ಸಾಕ್ಷರತೆ ಕೇಂದ್ರ, ಆನೇಕಲ್ ತಾಲೂಕು ಪಂಚಾಯಿತಿ. ಸೊ ಮುಖ್ಯವಾಗಿ ಆಲ್ರೆಡಿ ಈಗ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಸರ್ವೆಗಳನ್ನು ಪ್ರಾರಂಭಿಸ್ತಿದ್ದೀವಿ. ವಿಮೆ ಸೌಲಭ್ಯಗಳನ್ನು ಬಗ್ಗೆ ಕುರಿತಾಗಿ ಹಾಗೇನು ಈ ವಿಮೆ ಅಂತಂದರೆ ಈಗ ಆಲ್ರೆಡಿ ಏನು ಜಿಲ್ಲಾ ಪಂಚಾಯಿತಿ ಆದೇಶದ ಮೇರೆಗೆ ಹಾಗೂ ನಮ್ಮ ತಾಲೂಕು ಪಂಚಾಯಿತಿಯ ಆದೇಶದ ಮೇರೆಗೆ ಸೊ ಪ್ರತಿಯೊಬ್ಬರೂ ಸಹ ವಿಮೆಯ ಸೌಲಭ್ಯಗಳನ್ನು ತೆಗೆದುಕೊಳ್ಬೇಕಾಗಿ ಕಡ್ಡಾಯವಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಪಂಚಾಯಿತಿಗಳಲ್ಲಿ. ಆ ನಿಟ್ಟಿನಲ್ಲಿ ಅಜಿಂ ಪ್ರೇಮ್ಜಿ ಯೂನಿವರ್ಸಿಟಿ ವತಿಯಿಂದಲೂ ಸಹ ಅನೇಕ ಹಳ್ಳಿಗಳಲ್ಲಿ ಸಹ ಮನೆ ಆಲ್ರೆಡಿ ಸರ್ವೆ ಆಗ್ತಾ ಇದೆ. ಸೊ ಪಂಚಾಯತಿ ವತಿಯಿಂದನೂ ಸಹ ಎಲ್ಲರೂ ಒಟ್ಟಿಗೆ ಸೇರಿ ಮತ್ತು ಮುಂದಿನ ದಿನಗಳಲ್ಲಿ ಯಾವ ಹಳ್ಳಿಯಲ್ಲಿ ಇನ್ನೂ ಬಾಕಿ ಇದೆಯಾ ಸರ್ವೆಗಳನ್ನು ಮುಂದುವರಿಸಿ ನಂತರ ಹಳ್ಳಿಗಳಲ್ಲಿ ಸಹ ಕ್ಯಾಂಪ್ಗಳನ್ನು ಕೈಗೊಳ್ತಾ ಇದ್ದೀವಿ. ಸೊ ಈಗ ಏನು ಇನ್ಶೂರೆನ್ಸ್ ವಿಮೆ ಸೌಲಭ್ಯ ಅಂತ ಹೇಳಿದ್ರೆ ಮುಖ್ಯವಾಗಿ ಇದು ಪ್ರಧಾನಮಂತ್ರಿ ಸುರಕ್ಷಾ ವಿಮಾ ಯೋಜನೆ. ಈ ಯೋಜನೆ ಅಡಿಯಲ್ಲಿ 18ರಿಂದ 70 ವರ್ಷದ ಒಳಗಡೆ ಇರುವಂಥವ್ರು ಈ ವಿಮೆ ಸೌಲಭ್ಯನ ತೆಗೆದುಕೊಳ್ಳುವಂಥದ್ದು. ಸೊ ಈ ವರ್ಷಕ್ಕೆ ಒಂದ್ಸಲ ಅಂದರೆ ನೆಕ್ಸ್ಟು ಈ 31st ಒಳಗಡೆ ಅಂದರೆ ಜೂನ್ 1st ಮತ್ತು ಮೇ 31st ರಿನ್ಯೂವಲ್ ಆಗುತ್ತೆ ಪ್ರತಿಯೊಬ್ಬರದ್ದು ಸಹ 20 ರೂಪೀಸ್ ಅಂತ ಹೇಳಿ. ಸೊ ಒಂದು ವೇಳೆ ಆ ವ್ಯಕ್ತಿ ಏನಾದರೂ ಅಪಘಾತದಲ್ಲಿ ಸಹ ಮರಣ ಹೊಂದಿದ ಪಕ್ಷದಲ್ಲಿ ನಾಮಿನಿಗೆ 2 ಲಕ್ಷದವರೆಗೂ ಸಹ ಕವರ್ ಆಗುತ್ತೆ. ಸೊ ಈ ಯೋಜನೆ ಅಡಿಯಲ್ಲಿ ಒಂದು ಇನ್ ಕೇಸ್ ಆಕ್ಸಿಡೆಂಟ್ ಆಗಿ ದೇಹದಲ್ಲಿ ಏನಾದರೂ ಒಂದು ಅಂಗ ಹೋದ್ರೂ ಸಹ 1 ಲಕ್ಷ ಕ್ಲೈಮ್ ಆಗುತ್ತೆ. 2 ಅಂಗ ಕಳ್ಕೊಂಡ ಪಕ್ಷದಲ್ಲಿ ಮ್ಯಾಕ್ಸಿಮಮ್ 2 ಲಕ್ಷ ಕವರೇಜ್ ಸಿಗುತ್ತೆ ಈ ಸುರಕ್ಷಾ ಬಿಮಾ ಯೋಜನೆಯಿಂದ. ಇದು FIR ಕಾಪಿ ಯಾವ ರೀತಿ ಕವರೇಜ್ ಕ್ಲೈಮ್ ಮಾಡುವಂಥದ್ದು ಅಂತಂದರೆ 1 ತಿಂಗಳ ಒಳಗಡೆ ಅದಕ್ಕೆ 45 ಡೇಸ್ ಒಳಗಡೆ ಟೈಮ್ ಇರುತ್ತೆ. 45 ಡೇಸ್ ಒಳಗಡೆ ಆಕ್ಸಿಡೆಂಟ್ ಆಗಿ ಡೆತ್ ಆಗಿದ್ರೆ ಅವರು ಯಾರು ಇರ್ತಾರೆ ನಾಮಿನಿ ಇರ್ತಾರೋ ಅವ್ರು ಹೋಗಿ ಬ್ಯಾಂಕಿಗೆ ಸೌಲಭ್ಯಗಳ ಇದು ಏನು ದಾಖಲೆಗಳನ್ನು ಕೊಡುವಂಥದ್ದು. FIR ಕಾಪಿ, ಆಧಾರ್ ಕಾರ್ಡು, ಬ್ಯಾಂಕ್ ಅಕೌಂಟು ಮತ್ತು ಅಲ್ಲಿ ಒಂದು ಅಕ್ನಾಲೇಜ್ಮೆಂಟ್ ಕಾಪಿ ಕೊಡ್ತಾರೆ ಬ್ಯಾಂಕಿಂದ. ಅದನ್ನ ತೆಗೆದುಕೊಂಡು ಹೋಗಿ ಫಿಲ್ ಮಾಡಿ ಬ್ಯಾಂಕಿಗೆ ಸಬ್ಮಿಟ್ ಮಾಡಿದ್ರೆ ಮತ್ತೆ ಅದನ್ನು ಒಂದು 15 ದಿನದೊಳಗಡೆ ಅವ್ರ ಅಕೌಂಟಿಗೆ ದುಡ್ಡು ಕ್ರೆಡಿಟ್ ಆಗುತ್ತೆ. ಮತ್ತೊಂದು ಯೋಜನೆ ಮುಖ್ಯವಾಗಿ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ವಿಮಾ ಯೋಜನೆ ಅಂತ ಹೇಳಿ. ಸೊ ಇದು 18ರಿಂದ 50 ವರ್ಷದ ಒಳಗಡೆ ಇರುವಂಥವ್ರು ಮಾಡಿಸ್ಕೊಳ್ಳುವಂಥದ್ದು. ಇದು ವರ್ಷಕ್ಕೆ ಒಂದ್ಸಲ 436 ರೂಪಾಯಿ ಕಟ್ಟಾಗುತ್ತೆ. ಇನ್ ಕೇಸ್ ಏನಾದರೂ ಆ ವ್ಯಕ್ತಿ ನಾರ್ಮಲ್ ಡೆತ್ ಆಗಿದ್ರೆ ಸೊ ಆ ಕುಟುಂಬಕ್ಕೆ 2 ಲಕ್ಷದವರೆಗೂ ಸಹ ಕವರೇಜ್ ಸಿಗುತ್ತೆ. ಮತ್ತು ಹಾಗೆ ಈ 2 ವಿಮೆಗಳನ್ನು ಸಹ ನಾವು ಕ್ಯಾಂಪ್ಗಳ ಮೂಲಕವಾಗಿ ಡೇಟನ್ನು ಅನೌನ್ಸ್ ಮಾಡ್ತಾರೆ ಪಂಚಾಯತ್ ವತಿಯಿಂದ. ಸೊ ಹಾಗಾಗಿ ಆಗ ಆ ಕ್ಯಾಂಪ್ಗಳನ್ನು ಹಳ್ಳಿಗಳಲ್ಲಿ ಸಹ ಕ್ಯಾಂಪ್ಗಳನ್ನು ಕಂಡಕ್ಟ್ ಮಾಡ್ತೀವಿ. ಸೊ ದಯವಿಟ್ಟು ಅದಕ್ಕೆ ಬೇಕಾಗಿರುವಂತಹ ದಾಖಲೆಗಳು ಅಂತಂದರೆ ಆಧಾರ್ ಕಾರ್ಡು, ಬ್ಯಾಂಕ್ ಬುಕ್ಕು, ಓಕೆನಾ. ಸೊ ಇದಕ್ಕೆ ಯಾವುದೇ ಥರದ ಬಾಂಡ್ ವ್ಯವಸ್ಥೆ ಇಲ್ಲ. ಸೊ ಪಾಸ್ಬುಕ್ಕಲ್ಲಿ ಎಂಟ್ರಿ ಆದರೆ ಸಾಕು. ಸೊ ದಯವಿಟ್ಟು ಯಾರಾದ್ರೂ ಇನ್ ಕೇಸ್ ಏನಾದರೂ ವಿಮೆ ಸೌಲಭ್ಯನ ತೆಗೆದುಕೊಂಡ ವ್ಯಕ್ತಿ ಏನಾದರೂ ಡೆತ್ ಆಗಿದ್ರೆ, ನಾರ್ಮಲ್ ಡೆತ್ ಅಥವಾ ಆಕ್ಸಿಡೆಂಟ್ ಡೆತ್ ಆಗಿದ್ರು ಸೊ ದಯವಿಟ್ಟು ಮಾಹಿತಿಯನ್ನು ಕೊಡಿ. ನಮ್ಮ ಒಂದು ಆಫೀಸ್ಗೆ ಇಲ್ಲ ಬ್ಯಾಂಕ್ಗಾದರೂ ಹೇಳ್ಬೋದು, KGB ಬ್ಯಾಂಕ್ ಎಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟ್ ಖಾತೆ ಇರುತ್ತೋ ಅಲ್ಲಿ ಮಾಹಿತಿಯನ್ನು ಕೊಡಿ ದಯವಿಟ್ಟು. ಸೊ ಯಾಕೆಂತಂದರೆ ಒಂದು ವೇಳೆ ಬ್ಯಾಂಕಲ್ಲಿ ಹೋಗಿ ಆ ಅಮ್ಮ ಏನು ಮಾಡ್ತಾ ಇದ್ದಾರೆ ಗೊತ್ತಾ, ರೆಸ್ಪಾನ್ಸಿಬಲ್ ಇಲ್ಲ ಅವ್ರಿಗೆ. ವಯಸ್ಸಾಗಿರೋರು ಸ್ವಲ್ಪ ಹುಷಾರಿಲ್ಲ, ಅಲ್ಲಿಂದ ಹೋದ್ರೆ ಅವರೇ ಬರಬೇಕು ತಮ್ಮಕಕ್ಕೆ ಅಂತ ಒಂದು 4-5 ಜನ ಕಂಪ್ಲೇಂಟ್. ಯಾವ ಬ್ಯಾಂಕ್ ಸರ್? ಇದು ಪೋಸ್ಟ್ ಆಫೀಸ್. ಹೌದು, ಬಿದಿರುಕುಪ್ಪದಲ್ಲಿ. ಆಮೇಲೆ ನಾವೇ ಹೋಗಿದ್ದೀವಿ, ಅಲ್ಲಿ ಹೋಗ್ಬಿಟ್ಟು ಆಮೇಲೆ ರಿಕ್ವೆಸ್ಟ್ ಮಾಡಿದ್ದಕ್ಕೆ ಏನು ಅದು ಅಮ್ಮ ಒಪ್ಕೊಳ್ತಾ ಇಲ್ಲ. ಸ್ವಲ್ಪ ಅವರು ವಯಸ್ಸಾಗಿರೋರು ಇರ್ತಾರೆ, ಅವರು ಸರಿಯಾಗಿ ರೆಸ್ಪಾಂಡ್ ಮಾಡಲ್ಲ ಸರ್. ನಮಗೂ ಮಾಡಿಸಿ ಇಮಿಡಿಯೇಟಾಗಿ ಬರುತ್ತೆ ಅಂದರೆ ಅವ್ರು ಸರಿಯಾಗಿ ನಾನೇ ಹೋಗಿದ್ದೆ ಸರ್, ಸರಿಯಾಗಿ ರೆಸ್ಪಾಂಡ್ ಮಾಡಿಲ್ಲ. ಹೌದು,
ಅದೇ ಸರ್ ಜೊತೆ ಮಾತಾಡಿ ಒಂದು ರಿಕ್ವೆಸ್ಟ್ ಲೆಟರ್ ಬೇಕಾಗತ್ತೆ. ಸೊ ರಿಕ್ವೆಸ್ಟ್ ಲೆಟರ್ ಮೂಲಕವಾಗಿ ಅದು ATM ಸೆಂಟರು ಮತ್ತು ಹಾಗೆ ನಿಮ್ಮ ಪಾಪ್ಯುಲೇಷನ್ ಮೇರೆಗೆ ಒಂದು ಬ್ರಾಂಚ್ ಸಹ ಓಪನ್ ಮಾಡ್ಬೋದು. ಸೊ ಆ ಸರ್ವೆಗೆ ಹಾಕುವ ಮೂಲಕವಾಗಿ ಅದನ್ನ ನೆಕ್ಸ್ಟ್ ಫಾಲೋ ಅಪ್ ಮಾಡ್ತೀವಿ. ಮಾಡ್ಬೋದು ಮೇಡಮ್, 2 ಕಿಲೋಮೀಟರ್ ನಾವು ಜಾಗನೂ ಕೊಡ್ತೀವಿ, ಪಂಚಾಯತ್ ಏನು ಬೇಕು ಸಹಕಾರ. ಖಂಡಿತವಾಗಿ ಸರ್ ಅದನ್ನು ನೆಕ್ಸ್ಟ್ ಪ್ರೋಸೆಸ್ ಮಾಡಿ. ಏನು ಆಟೋನಲ್ಲಿ ಹೋಗೋಕೆ ಬರೋದು ಗೊತ್ತಾ, ಏನು ಹೇಳಿದ್ರು ಸಹ 25ನೇ ತಾರೀಕು ಆದಮೇಲೆ ಬರಬೇಕಂತೆ. ಮಂತ್ 8 ಆದಮೇಲೆ ಹೋಗ್ಬಿಟ್ಟು ತಗೊಂಡಿದ್ರೆ ಅವ್ರಿಗೆ ಟ್ಯಾಬ್ಲೆಟ್ ತೊಗೊಳಕ್ಕೆ ಅವಕಾಶ ಇರುತ್ತೆ, ಹಾಸ್ಪಿಟ್ಲ್ಗೆ ಹೋಗೋಕ್ಕೇನೋ ಅವಕಾಶ ಇರುತ್ತೆ. ಆ ಥರ ಒಂದು ಫೋರ್ಸಿಂಗ್ ಮಾಡಿದ್ರೆ ಯಾವ ರೀತಿ ಆಗತ್ತೆ ಅದು? ಓಕೆ ಸರ್, ಅದು ಬ್ಯಾಂಕಿಗೆ ನಾನು ಗಮನ ತೊಗೊಂಡು ಬರ್ತೀನಿ. ಇದು ಮಾಡಿ ನಾವೇ ಇಲ್ಲೇ ಹ್ಞೂ ಅಣ್ಣ. ಬ್ಯಾಂಕ್ ಅಕೌಂಟ್ ನಿಮ್ಮ ಬ್ಯಾಂಕಿಗೆ ಮಾಡಿಸಿ ಇದು ಮಾಡಿಸ್ಕೊಡ್ತೀವಿ. ಓಕೆ ಅಕೌಂಟ್ ಸರ್ ಅಲ್ಲಿ ಅಕೌಂಟ್ ಇರೋರಿಗೆ ಆ ಥರ ಅದೊಂದು ಇದು ಹೌದು ಮಾಡಿಸ್ಕೊಡಿ. ಇದೇ ಮಾಡಲ್ಲ ಅಲ್ಲಿ. ಓಕೆ ಸರ್, ನಾನು ಪೋಸ್ಟ್ ಆಫೀಸಿಗೆ ತಿಳಿಸ್ತೇನೆ ನಿಮ್ಮ ಒಂದು ದೂರನ್ನು ತೆಗೆದುಕೊಳ್ಳೋಕೆ. ಸೊ ಅವ್ರು ಮುಂದಿನ ದಿನಗಳಲ್ಲಿ ಚೆನ್ನಾಗಿ ಸರ್ವಿಸ್ ಕೊಡೋದಕ್ಕೆ ಮಾಡ್ತೀನಿ. ಬ್ರಾಂಚ್ ಓಪನ್ ಮಾಡೋದಕ್ಕೆ ಪೋಸ್ಟ್ ಆಫೀಸ್ ಬೇಡ, ಬ್ರಾಂಚ್ ಓಪನ್ ಮಾಡೋದಕ್ಕೆ. ಅಲ್ಲ, ಕಂಪ್ಲೇಂಟನ್ನು ತೆಗೆದುಕೊಂಡು ಅದನ್ನು ಸಹ ಸದ್ಯ ಮಟ್ಟಿಗೆ ಕಂಪ್ಲೇಂಟನ್ನು ಕ್ಲಿಯರ್ ಮಾಡಬೇಕು. ನಂತರ ಅದು ಬ್ಯಾಂಕ್ ಓಪನಿಂಗು ಆಲ್ರೆಡಿ ಲಾಸ್ಟ್ ಟೈಮ್ಸ್ ಎಲ್ಲ ಸರ್ ಜೊತೆ PO ಸರ್ ಜೊತೆ ಮಾತಾಡಿದ್ವಿ. ಅದು ಅದನ್ನು ನೆಕ್ಸ್ಟ್ ಪ್ರೋಸೆಸ್ ಮಾಡಬೇಕಾಗಿದೆ. ಸೊ ಪ್ರೋಸೆಸ್ ಮಾಡಿ ನಂತರ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಮುಖ್ಯವಾಗಿ 3-4 ಕಾರ್ಯಕ್ರಮದ ಬಗ್ಗೆ ಜಸ್ಟ್ ಶೇರ್ ಮಾಡ್ಕೊತೀನಿ. ಮೊದಲನೇದಾಗಿ ನಮಗೆಲ್ಲ ಗೊತ್ತಿದೆ, ನಮ್ಮ ಕಸ ವಿಲೇವಾರಿ ಏನಿದೆ ಅಥವಾ ಜೀರೋ ವೇಸ್ಟ್ ಮ್ಯಾನೇಜ್ಮೆಂಟ್ ಏನು ಹೇಳ್ತಾ ಇದ್ವಿ, ವಿಂಗಡಣೆ ನೀಟಾಗಿ ಆಗಬೇಕು. ಮತ್ತು ಸ್ವಚ್ಛವಾಗಿದ್ದರೆ ನಾವು ಕೂಡ ಎಲ್ಲರೂ ಸ್ವಚ್ಛವಾಗಿರ್ತೀವಿ, ಆರೋಗ್ಯವಾಗಿರ್ತೀವಿ. ಆ ದೃಷ್ಟಿಯಿಂದ ನಮ್ಮ ಬಿಲಾಪುರ ಪಂಚಾಯತಲ್ಲಿ ಜೀರೋ ವೇಸ್ಟ್ ಮ್ಯಾನೇಜ್ಮೆಂಟ್ ಕಾರ್ಯಕ್ರಮ ಪ್ರಾರಂಭವಾಗಿದೆ. ಅದರ ಬಗ್ಗೆ ಚುಟುಕಾಗಿ ಮೇಘ ಅವರು ನಮ್ಮ ಜೊತೆ ಇದ್ದಾರೆ, ಅವ್ರು ನಿಮಗೆ ತಿಳಿಸ್ಕೊಡ್ತಾರೆ. 2ನೇ ಕಾರ್ಯಕ್ರಮ ಇವಾಗಲೇ ವಿದ್ಯಾರಾಣಿಯವರು ತಿಳಿಸಿದರು. ವಿಮೆ ಅಂದರೆ ಇನ್ಶೂರೆನ್ಸ್ ತುಂಬ ಮುಖ್ಯ ನಮ್ಮ ಎಲ್ಲ ದೃಷ್ಟಿಯಿಂದ, ಆರೋಗ್ಯ ದೃಷ್ಟಿಯಿಂದ, ಜೊತೆಗೆ ನಮ್ಮ ಕುಟುಂಬದ ದೃಷ್ಟಿಯಿಂದ. ಸೊ ಆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಬೇಕು ಅಂತ ಪಂಚಾಯತ್ ಜೊತೆ ಚರ್ಚೆ ಮಾಡಿಕೊಂಡು ನಾವು ಇವಾಗಲೇ ಬೂರುಗುಂಟೆಯನ್ನು ಕಂಪ್ಲೀಟ್ ಮಾಡಿದ್ದೀವಿ. ಅಲ್ಲಿಯ ಸರ್ವೆ ಆಗಿದೆ. ಅದನ್ನು ಮತ್ತೆ ಎಕ್ಸ್ಟೆಂಡ್ ಮಾಡಿಕೊಂಡು ಅಡಿಗರಕಲ್ಲಲ್ಲಿ ಮತ್ತು ಬಿಲಾಪುರವನ್ನು ಕೂಡ ಇದು ಮಾಡೋಕ್ಕಿದೆ. ಸೊ ಅದರ ಮೇಲೆ ಒಂದಷ್ಟು ಕ್ಯಾಂಪ್ಗಳು ನಡೀತಾ ಹೋಗುತ್ತೆ. 3ನೇ ಕಾರ್ಯಕ್ರಮ ನಮಗೆಲ್ಲ ಗೊತ್ತಿದೆ, ನಮ್ಮ ಸ್ಥಳೀಯ ಆಡಳಿತ ತುಂಬ ಚೆನ್ನಾಗಿರಬೇಕು. ಸ್ಥಳೀಯ ಆಡಳಿತ ಅಂದರೆ ಲೋಕಲ್ ಡೆಮೋಕ್ರಸಿ. ನಾವು ಪಂಚಾಯತ್ ಅವರು, ಪಂಚಾಯತ್ ಮೆಂಬರ್ಸ್, ಸ್ಟಾಫು ಎಲ್ಲ ಚೆನ್ನಾಗಿದ್ದರೆ ಎಲ್ಲ ಯೋಜನೆಗಳು ಕೂಡ ಚೆನ್ನಾಗಿ ನಡೆಯೋಕ್ಕೆ ಸಾಧ್ಯತೆ ಇದೆ. ಅದರಲ್ಲಿ ಒಂದು ಭಾಗ ಈ ಗ್ರಾಮಸಭೆ ಕೂಡ. ಸೊ ಇದನ್ನೆಲ್ಲವನ್ನು ಕೂಡ ಜೊತೆ ಸೇರಿಕೊಂಡು ಹೇಗೆ ಇನ್ನೂ ಚೆನ್ನಾಗಿ ನಡೆಸ್ಕೊಂಡು ಹೋಗ್ಬೋದು ಅಂತ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ವಿ. ಅದು ಫೌಂಡೇಶನ್ ಫಾರ್ ಇಕಾಲಜಿಕಲ್ ಸೆಕ್ಯೂರಿಟಿ ಅನ್ನುವ ಸಂಸ್ಥೆಯ ಮುಖಾಂತರ ಅದು ನಡೀತಾ ಇದೆ. ಜೀರೋ ವೇಸ್ಟ್ ಮ್ಯಾನೇಜ್ಮೆಂಟ್ ಹಸಿರು ದಳದ ಮುಖಾಂತರ ಈ ಕಾರ್ಯಕ್ರಮ ನಡೀತಾ ಇದೆ. ಅದರ ಜೊತೆಗೆ ಬಹಳ ಮುಖ್ಯವಾಗಿ ಎಜುಕೇಷನ್ ಕೂಡ, ಶಿಕ್ಷಣ ಕೂಡ. ಶಿಕ್ಷಣ ಅಂತಂದಾಗ ನಾವು ಅಂಗನವಾಡಿಯಿಂದ ಹಿಡಿದು ಹೈಸ್ಕೂಲು PUC ತನಕ ಕೂಡ ತುಂಬ ಇಂಪಾರ್ಟೆಂಟ್. ಆ ಕಾರ್ಯಕ್ರಮನ ಸಪೋರ್ಟ್ಗೆ ಅಜಿತ್ ಪ್ರೇಮ್ಜಿ ಫೌಂಡೇಶನಿಂದ ಫೀಲ್ಡ್ ಇನ್ಸ್ಟಿಟ್ಯೂಟ್ ಅಂತ ಟೀಮ್ ಮೆಂಬರ್ಸ್ ಇದ್ದಾರೆ, ಅವರು ಕೂಡ ಜೊತೆಗಿದ್ದಾರೆ. ಸೊ ಇದರ ಬಗ್ಗೆ ತುಂಬ ವಿಷದವಾಗಿ ನಾವು ಇವತ್ತು ಮಾತಾಡೋಕ್ಕಾಗಲ್ಲ, ಯಾಕಂದರೆ ಇದೊಂದು ವೇದಿಕೆ ಅಷ್ಟೇ. ಸೊ ಹಾಗಿರುವಾಗ ಏನಾದರೂ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ. 1 ಇಯರ್ ಮುಂಚೆ ನಮ್ದು ಏನು ಡ್ರೀಮ್ ಇತ್ತು ಅಂತೆ, ನಾವು ಬಿಲಾಪುರ ಗ್ರಾಮ ಪಂಚಾಯತ್ ಅದರಲ್ಲಿ 3 ವಿಲೇಜ್ ಯಾವುದು ಬರುತ್ತೆ ಅದಕ್ಕೆ ಝೀರೋ ವೇಸ್ಟ್ ಮಾಡೋಣ. ಝೀರೋ ವೇಸ್ಟ್ ಅಂದರೆ ಶೂನ್ಯ ಕಸ ಪಂಚಾಯತ್ತು. ಶೂನ್ಯ ಕಸ ಅಂದರೆ ಈ ಕಸ ನಮ್ಮ ಮನೆಯಲ್ಲಿ ಬರಲ್ಲ, ಅದು ಮೀನಿಂಗ್ ಅರ್ಥ ಇಲ್ಲ ಅದಕ್ಕೆ. ಶೂನ್ಯ ಕಸ ಪಂಚಾಯತ್ ಅಂದರೆ ಏನು, ಎಲ್ಲ ಕಸ ನಮ್ಮ ಮನೆಯಿಂದ ಹಸಿ ಕಸ ಬರುತ್ತೆ, ಒಣ ಕಸ ಬರುತ್ತೆ, ಮತ್ತು ಇನ್ನು ಥರ್ಡ್ದು ರಿಜೆಕ್ಟ್ ವೇಸ್ಟ್ ಅಂತ ಬರುತ್ತೆ. ರಿಜೆಕ್ಟ್ ವೇಸ್ಟಲ್ಲಿ ಏನೇನು ಬರುತ್ತೆ ನಿಮಗೆ, ಸ್ಯಾನಿಟ್ರಿ ಪ್ಯಾಡ್ಸು, ಮಕ್ಕಳದು ಡೈಪರ್ಸು, ಮತ್ತು ಮೆಡಿಕಲ್ ವೇಸ್ಟು, ಬ್ಲೇಡು, ಬ್ಯಾಟ್ರಿ, ಇದೆಲ್ಲ ರಿಜೆಕ್ಟ್ ವೇಸ್ಟಲ್ಲಿ ಬರುತ್ತೆ. ಮತ್ತು ಗ್ಲಾಸ್ ಬಾಟಲ್ ಹೊಡೆದಾಕಿದ್ರೆ ಅದನ್ನು ರಿಜೆಕ್ಟ್ ವೇಸ್ಟ್ಗೆ ಬರುತ್ತೆ. ಸೊ 3 ಟೈಪ್ಸ್ ಆಫ್ ವೇಸ್ಟ್ ಇದೆ, ಹಸಿ ಕಸ, ಒಣ ಕಸ ಆ್ಯಂಡ್ ರಿಜೆಕ್ಟ್ ವೇಸ್ಟು. ಸೊ ಹಸಿ ಕಸ ನಿಮಗೆ ಎಲ್ಲ ಗೊತ್ತೆ, ಎಲ್ಲ ಮನೆಯಿಂದ ಬರುತ್ತೆ. ಸೊ ಅದನ್ನು ನಾವು ಅಲ್ಲಿ ಸೆಂಟರ್ ಕಟ್ಟಿದ್ದೀವಿ, ಬಿಲಾಪುರ ಅಲ್ಲಿ ಇನ್ಫೋಸಿಸ್ ಕ್ಯಾಂಪಸ್ ಹತ್ರನೇ ನಾವು ಒಂದು ಸೆಂಟರ್ ಕಟ್ಟಿದ್ದೀವಿ, 20 ಗುಂಟೆ ಜಾಗ ಅಲ್ಲಿ. ಆ ಸೆಂಟರ್ ತುಂಬ ಚೆನ್ನಾಗಿ ಇವಾಗ ನಡೀತಾ ಇದೆ, ನೀವು ಬಂದು ಅಲ್ಲಿ ನೋಡಬೇಕು. ಅಲ್ಲಿ ಏನಾಗ್ತಾ ಇದೆ, ನಿಮ್ಮದು ಎಲ್ಲ 3 ವಿಲೇಜ್ದು ಹಸಿ ಕಸ ಅಲ್ಲಿ ಹೋಗುತ್ತೆ. ಅಲ್ಲಿ ಹಸಿ ಕಸ ನಾವು ಟ್ಯಾಂಕ್ಸ್ ಮಾಡಿದ್ದೀವಿ, ಅದರಲ್ಲಿ 30 ದಿನಕ್ಕೆ ಗೊಬ್ಬರ ರೆಡಿ ಆಗುತ್ತೆ. ಆ ಗೊಬ್ಬರನ ನೀವೇ ನಿಮ್ಮ ತೋಟಗಳಿಗೆ ಯೂಸ್ ಮಾಡ್ಬೋದು, ನಿಮ್ಮ ಮನೆಗೆ, ನಿಮ್ಮ ಗಾರ್ಡನಲ್ಲಿ ನೀವು ಏನಾದರೂ ಬಲಿಬೋದು. ನಿಮ್ಮ ಮನೆ ಆಚೆಗಡೆನೂ ನೀವು ಗೊಬ್ಬರ ತಗೊಂಡ್ಬಿಟ್ಟು ಅದು ಊರವ್ರಿಗೆ
ನಾವು 3 ರೂಪೀಸ್ ಇಲ್ಲ ಅಂದರೆ 4 ರೂಪೀಸ್ ಪರ್ kg ಸೇಲ್ ಮಾಡ್ತೀನಿ. ಆ ದುಡ್ಡು ಎಲ್ಲಿ ಹೋಗುತ್ತೆ? ಅಲ್ಲಿ ಒಂದು ಬ್ಯಾಂಕ್ ಅಕೌಂಟ್ಗೆ ಹೋಗುತ್ತೆ. ಆ ದುಡ್ಡು 5 ಜನ ಗುಂಪವರು ಕೆಲಸ ಮಾಡ್ತಾ ಇದ್ದಾರೆ ಇವಾಗ ನಮ್ಮ ಸೆಂಟರಲ್ಲಿ, ಅವ್ರಿಗೆ ಸಂಬಳ ಥರ ಹೋಗುತ್ತೆ. ಮತ್ತು ವನಕಸ ಏನಾಗುತ್ತೆ? ವನಕಸನೂ ನೀವು ವಿಂಗಡಿಸಣೆ ಮಾಡಿಕೊಟ್ರೆ ಅಲ್ಲಿ ರೀಸೈಕ್ಲಿಂಗ್ ಯೂನಿಟ್ ಕಟ್ಟಿದ್ದೀವಿ. ಅಲ್ಲಿ 3 ಗುಂಪು ಅವರು ಕುತ್ಕೊಂಡು ಎಲ್ಲ ಬೇರೆ ಪ್ಲಾಸ್ಟಿಕ್ ಬೇರೆ ಮಾಡ್ತಾರೆ, ಹಾಲ್ ಪ್ಯಾಕೆಟ್ ಬೇರೆ ಮಾಡ್ತಾರೆ, ಕಾರ್ಡ್ಬೋರ್ಡ್ ಬೇರೆ ಮಾಡ್ತಾರೆ, ಪೇಪರ್ ಬೇರೆ ಮಾಡ್ತಾರೆ. ಸೊ ಅವಾಗ ಏನಾಗುತ್ತೆ? ಅದೆಲ್ಲ ರೀಸೈಕ್ಲಿಂಗ್ ಹೋಗುತ್ತೆ. ಸೊ ಏನು ಅಲ್ಲಿ ಇವಾಗ ಏನಾಗ್ತಾ ಇದೆ? ಕಲ್ಲಲ್ಲಿಗೆ ಹೋಗ್ತಾ ಇದೆ. ಅಲ್ಲಿ ಎಲ್ಲ ನೋಡಿದಿರಲ್ವಾ ಎಲ್ಲಿ ಹೋಗ್ತಾ ಇದೆ ನಮ್ಮ ಕಸ? ಯಾರಿಗೆ ಡ್ಯಾಮೇಜ್ ಆಗ್ತಾ ಇದೆ ಜಾಸ್ತಿ? ನಮ್ಮ ಕಲ್ಲಲ್ಲಿ ಅವ್ರಿಗೆ, ನಮ್ಮೂರವ್ರಿಗೆ. ಅಲ್ಲಿ ಹೋಗಿ ನಾವು ಏನು ಮಾಡ್ತಾ ಇದ್ದೀವಿ? ಬ್ಯಾಚ್ ಮಾಡ್ಕೊಂಡು ಸ್ಲೋ ಆಗಿ ನಾವು ಸುಡ್ತಾ ಇದ್ದೀವಿ. ಯಾಕೆ ಸುಡಬೇಕು? ಅಲ್ಲಿ ಜಾಗ ಇಲ್ಲ, ಲ್ಯಾಂಡ್ಫಿಲ್ಲಲ್ಲಿ ಜಾಗ ಕೆಪಾಸಿಟಿನೂ ಫುಲ್ ಆಗ್ತಾ ಇದೆ. ಸೊ ವಿ ಆರ್ ಕರೆಂಟ್ಲಿ ನಾವು ಬರ್ನ್ ಮಾಡ್ತಾ ಇದ್ದೀವಿ. ಆ ಬರ್ನ್ ಆಗಿ ಏನಾಗುತ್ತೆ? ಎಲ್ಲಿ ಏರ್ ಪಾಸ್ ಆಗುತ್ತೆ? ನಮ್ಮೂರಿಗೆ. ಹೂಸ್ ಬ್ರೀದಿಂಗ್ ಆಕ್ಸಿಜನ್ ಜೊತೆ ನಾವು ಎಲ್ಲ ಟಾಕ್ಸಿಕ್ ಗ್ಯಾಸ್ನು ಬ್ರೀತ್ ಮಾಡ್ತೀವಿ. ನಮ್ಮೂರು ನಮ್ಮ ಮಕ್ಕಳು, ನಮ್ಮ ಫ್ಯಾಮಿಲೀಸ್ಗೆ ಡ್ಯಾಮೇಜ್ ಆಗಿ ಇವಾಗ ಗೊತ್ತಾಗಲ್ಲ ನಮಗೆ. ಫ್ಯೂಚರ್ ಹೋಗಿ ಸ್ಲೋ ಆಗಿ ನಮ್ಮ ಸಿಸ್ಟಮ್ ಡ್ಯಾಮೇಜ್ ಆಗುತ್ತೆ. ಮತ್ತು ಬರ್ನ್ ಮಾಡುವಾಗ ಮೈಕ್ರೋ ಪ್ಲಾಸ್ಟಿಕ್ನು ಬರುತ್ತೆ. ಆ ಮೈಕ್ರೋ ಪ್ಲಾಸ್ಟಿಕ್ ಏರಲ್ಲಿ ಹೋಗಿ ಅದನ್ನು ನಾವು ಬ್ರೀತ್ ಮಾಡ್ತೀವಿ. ಇವಾಗ ನಮ್ಗೆ ಯಾರು ಗೊತ್ತಾಗಲ್ಲ. ಅಂದರೆ ಇದು ನಮಗೆ ಇವಾಗ 20 years, ನಮಗೆ ಎಷ್ಟು ಏಜ್ ಆಗಿ ಹೋಗುತ್ತೆ ಆವಾಗ ಪ್ರಾಬ್ಲಮ್ಸ್ ಬರುತ್ತೆ. ಸೊ ಅದಕ್ಕೆ ನಾವು ಝೀರೋ ವೇಸ್ಟ್ ಮಾಡೋಣ, ಆ ಜಾಗ ಕಲ್ಲಲ್ಲಿದು ಕ್ಲೋಸ್ ಮಾಡೋಣ ಅಂತ ನಂದು ಡ್ರೀಮ್ ಇದೆ. ಮತ್ತು ಎಲ್ಲ ಕಸ ಐದರ್ ಗೊಬ್ಬರ ಹಾಕಬೇಕು, ಇಲ್ಲಾಂದರೆ ರೀಸೈಕ್ಲಿಂಗ್ ಹೋಗಬೇಕು. ಇದು ಎರಡೇ ಆಪ್ಷನ್ ಇದೆ. ಲ್ಯಾಂಡ್ಫಿಲ್ಗೆ ಹೋಗಬಾರ್ದು. ಇದರಲ್ಲಿ ಏನೋ ನಮ್ಮ ಪಂಚಾಯತ್ ಝೀರೋ ವೇಸ್ಟ್ ಪಂಚಾಯತ್ ಆಗುತ್ತೆ. ಫಸ್ಟ್ ಪಂಚಾಯತ್ ಇನ್ ಬೆಂಗಳೂರು ಸಬರ್ಬನ್ ಲಿಮಿಟ್ಸಲ್ಲಿ ಇದು ಫಸ್ಟ್ ಪಂಚಾಯತ್ ಆಗುತ್ತೆ. ನೀವು ಕೈ ಜೋಡಿಸ್ಬೇಕು, ನಮ್ಮನ್ನ ಹೆಲ್ಪ್ ಮಾಡಬೇಕು. ಫಸ್ಟ್ ಮೇನ್ಲಿ ನೀವು ವಿಂಗಡಿಸಣೆ ಮಾಡಬೇಕು. ಹಸಿ ಕಸ ಒಣ ಕಸ ಮಾಡದೆ ನಮ್ಗೆ ಸಾಕು, ನಮಗೆ ಕೊಡಿ. ಎರಡು ಗಾಡಿ, ಇವಾಗ 2 ಗಾಡಿ ಇದೆ. ಹಸಿ ಕಸಕ್ಕೆ 1 ಗಾಡಿ, ಒಣ ಕಸಕ್ಕೆ 1 ಗಾಡಿ. ಸೊ ಹಸಿ ಕಸ ಗಾಡಿ ಎಲ್ಲ ಊರಲ್ಲಿ ದಿನ ಬಿಟ್ಟು ದಿನ ಆಲ್ಟರ್ನೇಟ್ ಡೇಸ್ ಕಲೆಕ್ಷನ್ ಮಾಡುತ್ತೆ. ಯಾಕಂದರೆ ಹಸಿ ಕಸ ತುಂಬ ದಿನ ಇಡೋಕ್ಕೆ ಆಗಲ್ಲ, ವಾಸನೆ ಬರುತ್ತಲ್ವಾ. ಅದಕ್ಕೆ ನಾವು ಅದು 1 ದಿನ ಬಿಟ್ಟು 1 ದಿನ ಗಾಡಿ ಕಳಿಸ್ತೀವಿ, ಹಸಿ ಕಸ ಗಾಡಿ ಕಲೆಕ್ಷನ್. ಅವಾಗ ನೀವು ಒಣ ಕಸ ಬಂದು ಕೊಟ್ಟರೆ ಹಸಿ ಕಸ ಗಾಡಿ ಅವರು ತಗೊಳಲ್ಲ, ಹಂಗೆ ತಗೊಂಡೋಗಿ ಮತ್ತೆ ಹೇಳ್ಬಿಡ್ತಾರೆ. ಸೊ ನಿಮಗೆ ಚೀಲ ಕೊಟ್ಟಿದ್ದೀವಿ ಅಲ್ವಾ, ಆ ಒಣ ಕಸ ಗಾಡಿ ವಾರದಲ್ಲಿ 2 times ಬರುತ್ತೆ. ಆ 2 times ಅಲ್ಲಿ ನೀವು ಅವ್ರಿಗೆ ಒಣ ಕಸ ಕೊಡಬೇಕು. ಇವಾಗ ನೀವು ವಿಂಗಡಿಸಣೆ ಮಾಡಿ ಪ್ಲಾಸ್ಟಿಕ್ ಬೇರೆ ಮಾಡಿದೆ, ಪೇಪರ್ ಬೇರೆ ಮಾಡಿದೆ, ಅದು ವಾಸನೆ ಬರುತ್ತಲ್ಲ ನಿಮಗೆ. 10 ದಿನಾನೂ ಇಟ್ಟರೆ 100 daysನೂ ಇಟ್ಟರೆ ವಾಸನೆ ಬರಲ್ಲ. ಸೊ ಅದು ಕಲೆಕ್ಷನ್. ಇವಾಗ ಒಣ ಕಸಾಗೇನು ನಾವು ಸೇಲ್ ಮಾಡ್ತೀವಿ. ಆ ಸೇಲ್ ಆಗಿದ ದುಡ್ಡು ಇದಕ್ಕೆ ಆ ಬ್ಯಾಂಕ್ ಅಕೌಂಟ್ಗೆ ಬರುತ್ತೆ, ಅದರಿಂದ ಸಂಬಳ ಬರುತ್ತೆ. ಮತ್ತು ಇನ್ನೂ 1.5 month 2 months ಅಲ್ಲಿ ನಾವು ಮನೆಗೆ 40 ರೂಪೀಸ್ ಕಲೆಕ್ಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಅಂತ ಡಿಸೈಡ್ ಮಾಡಿದ್ದೀವಿ. ಇನ್ನೂ ಕನ್ಫರ್ಮೇ ಆಗಲಿಲ್ಲ. ಅಂದರೆ ಈ ಯೂಸರ್ ಫೀ 40 ರೂಪೀಸ್ ನಾವು ಕಲೆಕ್ಟ್ ಮಾಡ್ತೀವಿ. ಅದೆಲ್ಲ ಜೋಡಿಸಿ ಈ 5 ಜನಕ್ಕೆ ಸ್ಯಾಲ್ರಿ ಬರುತ್ತೆ. ಇವಾಗ 2 ಲೇಡೀಸ್ ಡ್ರೈವಿಂಗ್ನು ನಾವು ಕಲಿತಿದ್ದೀವಿ. ಪಂಚಾಯತ್ ಅವರು ನಮಗೆ ಹೆಲ್ಪ್ ಮಾಡಿದ್ದಾರೆ ಐಡೆಂಟಿಫೈ ಮಾಡೋಕ್ಕೆ. ಶ್ಯಾಮ್ಲಾ ಅವ್ರನ್ನೂ ಇದ್ದಾರೆ. ಅವ್ರನ್ನ ಶ್ಯಾಮ್ಲಾ ಪ್ಲೀಸ್ ಬನ್ನಿ, 2 ನಿಮಿಷ ಶ್ಯಾಮ್ಲಾನು ಮಾತಾಡ್ತಾರೆ. ಸೊ ಇವಾಗ ಇವರು ಒಣ ಕಸ ಗಾಡಿ ಓಡಿಸ್ತಾ ಇದ್ದಾರೆ. ಇನ್ನೂ 1 more ವುಮೆನ್ ಇದ್ದಾರೆ ನಮ್ಮ ಅಡಿಗರ ಕಲ್ಲಲ್ಲಿಂದ, ಐನೂಲ್ ಅಂತ. ಸೊ ಇವರಿಬ್ಬರು ಒಣ ಕಸ ಕಲೆಕ್ಷನ್ ಮಾಡ್ತಾರೆ. ಶ್ಯಾಮ್ಲಾ ಇವಾಗ ಗಾಡಿ ಓಡಿಸ್ತಾ ಇದ್ದಾರೆ. ನಾವು ಡ್ರೈವಿಂಗ್ ಕ್ಲಾಸ್ ಕಲ್ತಿದ್ದೀವಿ. ಪ್ಲೀಸ್ ಎಲ್ಲರೂ ಅವ್ರಿಗೆ ಕ್ಲಾಪ್ ಮಾಡಿ. ಇವಾಗ ಗಾಡಿ ಓಡಿಸ್ತಾ ಇದ್ದಾರೆ ಕಲ್ಲಲ್ಲಿಯಲ್ಲಿ, ತುಂಬ ಚೆನ್ನಾಗಿ ಓಡಿಸ್ತಾ ಇದ್ದಾರೆ. ಮತ್ತು ಇವಾಗ ಒಂದು ಗುಡ್ ಫ್ಯಾಕ್ಟ್ ಅಂದರೆ ಏನು, ನನಗೆ ಮುಂಚೆ ಬರುವಾಗ ನನಗೆ ಏನು ಫೀಲ್ ಆಯ್ತು ಅಂದರೆ, ಇಲ್ಲ ಸೆಗ್ರಿಗೇಷನು ವಿಂಗಡಿಸಣೆ ಕಲ್ಲಲ್ಲಿಯಲ್ಲಿ ತುಂಬ ಕಷ್ಟ. ಅಂದರೆ ಬೂರ್ಗುಂಟೆ ಬಿಲಾಪುರ ಬಿಟ್ಟು ಇಲ್ಲಿ ಕಲ್ಲಲ್ಲಿನೇ 90% ಸೆಗ್ರಿಗೇಷನ್ ಬರ್ತಾ ಇದೆ. ತುಂಬ ನಮಗೆ ತುಂಬ ಪ್ರೌಡ್ ಫೀಲಿಂಗ್ ಇದೆ ಪಂಚಾಯತ್ಗೂ. ನೀವೆಲ್ಲ ಇದರ ಕಲ್ಲಲ್ಲಿ ರೆಸಿಡೆಂಟ್ ನಮಗೆ ತುಂಬ ಸಪೋರ್ಟ್ ಮಾಡಿದ್ದೀವಿ. ಬಿಲಾಪುರ ಬೂರ್ಗುಂಟೆ ಸ್ವಲ್ಪ ಕಷ್ಟ. ಅಂದರೆ ನೀವು ಕೈ ಜೋಡಿಸ್ಕೊಂಡು ನಮಗೆ ಸಪೋರ್ಟ್ ಮಾಡಿ ನಮ್ಮ ಪಂಚಾಯತ್ನ ಕ್ಲೀನ್ ಇಡೋಣ. ಏನು ಬರ್ನಿಂಗ್ ಅಲ್ಲಿ ಆಗಬಾರ್ದು ನಮ್ಮ ಪಂಚಾಯತಲ್ಲಿ. ಮತ್ತು ಫುಲ್ ವರ್ಲ್ಡಿಂದ ನಮ್ಮ ಊರಿಗೆ ಬಂದು ನೋಡಬೇಕು ನಮ್ಮ ಸೆಂಟರ್ನ. ನಿಮಗೆ ಯಾವಾಗ ಫ್ರೀ ಟೈಮ್ ಇದೆ ಅಲ್ಲಿ ಬನ್ನಿ, ಸೆಂಟರ್ಗೆ ಬನ್ನಿ, ಟೈಮ್ ಸ್ಪೆಂಡ್ ಮಾಡಿ. ತುಂಬ ಚೆನ್ನಾಗಿ ಸೆಂಟರ್ ಕಟ್ಟಿದ್ದೀವಿ, ಬಂದು ನಿಮಗೂ ಲರ್ನಿಂಗ್. ನಾನು ಬೂರ್ಗುಂಟೆಯಿಂದ ಬಂದಿದ್ದೀನಿ. ನಮ್ಮ ಪಂಚಾಯತಿನಲ್ಲಿ ಆಯ್ಕೆ ಮಾಡ್ಕೊಂಡಿರೋದು 3 ಜನ ಕೇಳಿದ್ರು. ಅದರಲ್ಲಿ 3 ಜನದಲ್ಲಿ 2 ಆಯ್ಕೆ ಆಗಿದ್ದೀವಿ, ಇನ್ನೊಬ್ಬರು ಆಯ್ಕೆ ಆಗಬೇಕು. ಯಾರು ಮುಂದೆ ಬರ್ತಾ ಇಲ್ಲ ಡ್ರೈವಿಂಗ್ ಮಾಡೋಕ್ಕೆ. ಅಂದರೆ ನಾವು ಹೆಣ್ಮಕ್ಳು ಯಾರಿಗೂ ಕಮ್ಮಿ ಇಲ್ಲ ಅಂತ ನಾವು ತೋರಿಸ್ಕೋಬೇಕು, ಆದರೆ ಯಾರೂ ಬರ್ತಾ ಇಲ್ಲ. ಅಲ್ಲಿ ಪ್ಲ್ಯಾಂಟ್ ಘಟಕ ಓಪನ್ ಮಾಡಿದ್ದೀವಿ. ಅಲ್ಲಿ ಘಟಕದಲ್ಲಿ 4 ಜನ ಕೆಲಸ ಮಾಡ್ತಾಯಿದ್ದಾರೆ, 2 ಡ್ರೈವಿಂಗ್ ಕೆಲಸದಲ್ಲಿ ಕೆಲಸ ಮಾಡ್ತಾಯಿದ್ದೀವಿ. ನಾನು ಸೇರಿದಾಗಿಂದ ಕಳ್ಳಳ್ಳಿನಲ್ಲಿ ಕಲೆಕ್ಷನ್ ಮಾಡ್ತಾಯಿದ್ದೀವಿ. ಡೈಲಿ ಬರ್ತಾಯಿದ್ದೀವಿ. 15ನೇ ತಾರೀಕಿಗೆ ಸ್ಟಾರ್ಟ್ ಮಾಡಿದ್ದೀನಿ ನನ್ನ ಕೆಲಸ ಸ್ಟಾರ್ಟು. 15ನೇ ತಾರೀಕಿಂದ ಕಳ್ಳಳ್ಳಿನೇ ಮಾಡ್ತಾ ಇದ್ದೀವಿ. ಆದ್ರೂ ಕಳ್ಳಳ್ಳಿ ಜನಗಳು ಏನು ಹೇಳ್ತಾರೆ ಅಂದರೆ, ನೀವು ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸಪ್ರೇಟ್ ಮಾಡೋಕ್ಕೆ ನಾವು ಅಜಿತ್ ಪ್ರೇಮ್ಜಿ ಯೂನಿವರ್ಸಿಟಿಯಿಂದ ಒಂದು 10 ಜನ ಸ್ಟೂಡೆಂಟ್ಸ್ಗೆ ಕರೆಸ್ಬಿಟ್ಟು
ಮನೆಗೂ ಸಪ್ರೇಟ್ ಮಾಡಿ ಅಂತ ಹೇಳ್ತಾ ಇದ್ದೀವಿ. ಅದಕ್ಕೆ ನೀವು ಏನ್ ಮಾಡ್ಕೊಳ್ಬೇಕು, ಮನೆಗೆ ಹೋಗ್ತಾ ಇದ್ದೀರಿ ಸೈನ್ ಹಾಕೊಳ್ಳಿ, ಅಲ್ಲಿ ಅವ್ರು ಸಿಕ್ಕಾಕೊಡ್ತಾರೆ. ಅದು ಹೌದು, ನೀವು ಹೇಳಿದ್ದು ಕರೆಕ್ಟು. ಮತ್ತೆ ಯಾಕಂದ್ರೆ ನಿಮ್ಮ ಮೇಲೆ ಸುಳ್ಳು ಹೇಳ್ಬಾರ್ದು, ಅವರು ಸಹ ಸುಳ್ಳಿದ್ರು ಅಲ್ಲಿ ಸಿಕ್ಕಾಕೊಳ್ತಾರೆ. ಅದೇ ಅದೇ ಹಾ, ಅಲ್ಲಿ ಜನಗಳು ಕೇಳಿದ್ರೆ ಅವ್ರು ಇದು ಮಾಡ್ತಾ ಇಲ್ಲ. ಸ್ಟಾರ್ಟಿಂಗ್ ಕಾಲೋನಿ ಅಲ್ಲಿ ಸೈಟ್ಗಳಂತಿದೆ, ಅಲ್ಲಿ ಒಂದೊಂದು ಮನೆ ಹತ್ರನೂ 1 ಅವರ್ ತಗೊಳುತ್ತೆ ನಮಗೆ. ಯಾರು ಸಪ್ರೇಟ್ ಮಾಡಿ ನಮ್ಗೆ ಕೊಡ್ತಾ ಇಲ್ಲ. ನಾವು ಸ್ಟಾರ್ಟ್ ಮಾಡಿದಾಗಿಂದ ಅದರಲ್ಲಿ ಒಂದು 5% ಅಷ್ಟೇ ನಮಗೆ ಸಪ್ರೇಟ್ ಮಾಡಿ ಕೊಡ್ತಾ ಇರೋದು. ಅದರಲ್ಲಿನೂ ತುಂಬ ಜನ ನಮಗೆ ಬೈತಾ ಇದ್ದಾರೆ, ನೀವೇನು ಬರೋದು, ಕಸ ತೊಗೊಂಡೋಗ್ತಾನೆ ಬರೋದು, ತೊಗೊಂಡೋಗ್ರಿ, ನಾವು ಕೊಟ್ಟಿರೋದು ನೀವು ತಗೋಬೇಕು ಅಂತ ಹೇಳ್ತಾರೆ. ನಾವು ಅದಕ್ಕೂ ಅವ್ರಿಗೆ ರೀಸನ್ ಹೇಳಿದ್ದೀವಿ. ಆವಾಗ ಫಸ್ಟ್ ತೊಗೊಳ್ತಾ ಇದ್ರು, ಇವಾಗ ತೊಗೊಳ್ತಾ ಇಲ್ಲ. ಅದಕ್ಕೆ 2 ಗಾಡಿ ಬಿಟ್ಟಿದ್ದಾರೆ, ಒಂದು ಹಸಿ ಕಸ, ಒಂದು ಒಣ ಕಸ ಅಂತ ಬಿಟ್ಟಿದ್ದಾರೆ. ಅದಕ್ಕೆ ಹಸಿ ಕಸ ಬೇರೆ ಬರುತ್ತೆ, ಒಣ ಕಸ ಬೇರೆ ಬರುತ್ತೆ. ಒಣ ಕಸ ನಾನು ಬರ್ತೀನಿ, ನಮ್ಗೆ ಹೆಲ್ಪರ್ ಇಲ್ಲ, ಇಬ್ಬರು ಡ್ರೈವಿಂಗು. ಒಬ್ಬರು ಡ್ರೈವ್ ಮಾಡಬೇಕಂದ್ರೆ ಇನ್ನೊಬ್ರು ತೊಗೋಬೇಕು, ನಾನು ಡ್ರೈವ್ ಮಾಡಿದ್ರೆ ಇನ್ನೊಬ್ರು ತೊಗೊತಾರೆ, ಅವ್ರು ಡ್ರೈವ್ ಮಾಡಿದ್ರೆ ನಾವು ತೊಗೊಬೇಕು. ಅದಕ್ಕೆ ನಾನು ಹೇಳಿದ್ರೇನು ಅವ್ರು ಯಾರು ಕೇಳಲ್ಲ. ತುಂಬ ಜನ ನಮಗೂ ಬೈದಿದ್ದಾರೆ. ನಾವು ಪಂಚಾಯತಿನಲ್ಲಿ ಕಂಪ್ಲೇಂಟ್ ಮಾಡಿ ಮತ್ತು ಅಮರಾವತಿ ಮೇಡಮ್ಗೂ ಕರ್ಕೊಂಡೋಗಿ ಅವ್ರ ಮನೆ ಹತ್ರನೂ ಮಾತಾಡ್ಸಿದ್ದೀವಿ. ತುಂಬ ಕೆಟ್ಟದಾಗೇನೆ ಬೈತಾರೆ. ಯಾರು ಆ ಥರ ಬಿಹೇವ್ ಮಾಡೋಕ್ಕೆ ಹೋಗಬೇಡಿ. ಆದಷ್ಟು ಸಪ್ರೇಟ್ ಮಾಡಿ ಕೊಡಿ ನಮಗೆ. ಹಸಿ ಕಸ ಒಣ ಕಸ ಸಪ್ರೇಟ್ ಮಾಡಿ ಕೊಟ್ರೇ ಒಂದು ಮನೆ ಹತ್ರ ನಮಗೆ ಒಂದು ನಿಮಿಷ ಇರೋದು ತುಂಬ ಕಷ್ಟನೇ. ಯಾಕಂದರೆ ಹಸಿ ಕಸ ಅವರು ಬಕೆಟಲ್ಲಿ ಸೇವ್ ಮಾಡಿ ಕೊಟ್ಟರೆ, ಒಣ ಕಸ ನಾವು ತೊಗೊಂಡು ಹೋಗ್ತಾ ಇರ್ತೀವಿ, ಅಲ್ಲಿ 1 ನಿಮಿಷ ಕೂಡ ನಾವು ಇರಲ್ಲ. ಆದರೆ ಇವಾಗ ಸ್ಟೂಡೆಂಟ್ಸ್ನ ಕರ್ಕೊಂಡು ನಾವು ಅವ್ರ ಕೈಯಲ್ಲಿ ಮಾಡಿಸಿ, ನಾವು ಕೈ ಹಾಕಿ ಮಾಡಿಸಿ ಸಪ್ರೇಟ್ ಮಾಡಿದ್ದಕ್ಕೆ ಇವಾಗ ಒಂದು 20% ಪರವಾಗಿಲ್ಲ. ಅದರಲ್ಲಿನೂ ಕಾಲೋನಿನಲ್ಲಿ ಯಾರೂ ಸಪ್ರೇಟ್ ಮಾಡ್ತಾ ಇಲ್ಲ. ಒಂದು ಕಲಿಂ ಲೇಔಟು, ಇನ್ನೊಂದು ಸೈಟ್ಗಳಲ್ಲಿ ಮಾತ್ರ ಆಲ್ಮೋಸ್ಟ್ ಒಂದು ಸ್ವಲ್ಪ ಜನ ಮಾಡಿದ್ದಾರೆ. ಇಲ್ಲಿ ಕಾಲೋನಿನಲ್ಲಿ ಯಾರು ಹೇಳಿದ ಮಾತು ಕೇಳ್ತಾನೆ ಇಲ್ಲ. ಅದರಲ್ಲಿ ಏನು ಮಾಡಬೇಕಂತಂದರೆ ಮೆಂಬರ್ಸ್ ಇರ್ತಾರಲ್ಲ ಅವರು, ಮೆಂಬರ್ಸ್ ಇರೋರು, ಊರಿನ ಮೆಂಬರ್ಸ್ಗಳು ಆದಷ್ಟು ಅವ್ರಿಗೆ ಹೇಳಬೇಕು. ನಾವು ಏನಾರ ಕೇಳಕ್ಕೆ ಹೋದರೆ ಅವ್ನು ಪಿ ಡಿ ಒ ಬಾ, ಅವ್ನು ಪಿ ಡಿ ಒ ಹತ್ರನೇ ಮಾತಾಡೋಣ, ಅವಳು ಮೆಂಬರ್ ಬಾ, ಆ ಥರ ಮಾತಾಡೋಣ ಅಂತ ನಮಗೆ ಕೆಟ್ಟದಾಗೆ ಬೈತಾರೆ. ನಾವು ಅದೆಲ್ಲ ಕೇರೆ ಮಾಡ. ಆಲ್ಮೋಸ್ಟ್ ನನ್ನ ಹತ್ರನೂ ವೀಡಿಯೋಸ್ ಇದೆ, ನಮ್ಗೆ ಯಾರೇ ಬೈದಿದ್ದಾರೆ, ನಮ್ಗೆ ಕಸ ಕೊಡ್ತಿದ್ದಾರೆ, ತೊಗೊಂಡೋಗಿ ಬಿಸಾಡಿದ್ದಾರೋ ಅವ್ರದ್ದು ಆಲ್ಮೋಸ್ಟ್ ನನ್ನ ಫೋನಲ್ಲಿ ಇದೆ, ವೀಡಿಯೋಸ್ ಇದೆ, ಅವ್ರ ಫೋಟೋಸು ಇದೆ. ಅಂದರೆ ಈ ಪಬ್ಲಿಕಲ್ಲಿ ತೋರಿಸ್ಬಾರ್ದು ಅಷ್ಟೇ. ಅವ್ರು ನಮ್ಮ ಬೈದಿರೋರು, ನಮಗೆ ಕೊಡದೆ ಕಸ ಎತ್ಕೊಂಡೋಗಿ ಆಚೆ ಬಿಸಾಕಿರೋರಲ್ಲ, ಇನ್ಮೇಲೆ ಅನಿಮಲ್ ವೇಸ್ಟ್ ಏನು ಮಾಡ್ತಾ ಇದ್ದೀರಾ? What are you doing with animal waste? Animal waste we don't collect, it's used. Then how do you get it and dispose? No, they are using it in their own fields only. Like ಅವ್ರು ಅಲ್ಲಿ ಒಂದು ಸೈಡಲ್ಲಿ ಇಟ್ಕೊಂತಾರೆ ಮೇಡಮ್, ಆಮೇಲೆ ಅವ್ರು ತೋಟಕ್ಕೆ ತಗೊಂಡು ಹೋಗ್ತಾರೆ. dry waste, wet waste and sanitary thing, along with diapers, other diapers, everything is fine. Animal waste ಇಲ್ಲಿ ಭಾಳ ಅಂಗಡಿಗಳಿವೆ. ಹೌದು, ಕೋಳಿ ಸಾಗಾಣಿಕೆ, ಮಟನ್ ಸ್ಟಾಲ್ಸ್ ಎಲ್ಲ ಇದೆ. ವೇರ್ ದಟ್ ವೇಸ್ಟ್ ಗೋಸ್? ಸೊ ದಟ್ ವೇಸ್ಟ್ ಅವರೆಲ್ಲ ಪ್ರೈವೇಟ್ ವೆಂಡರ್ ಜೊತೆ ಟೈ ಅಪ್ ಮಾಡಿದ್ದಾರೆ ಮೇಡಮ್. ಆ ಪ್ರೈವೇಟ್ ವೆಂಡರ್ ಬರ್ತಾರೆ, ಅವ್ರಿಗೆ ಒಂದು ಫೀ ಕಲೆಕ್ಟ್ ಮಾಡ್ತಾರೆ, ತಗೊಂಡ್ ಹೋಗ್ತಾರೆ. ಎಲ್ಲಿ ತಗೊಂಡ್ ಹೋಗ್ತಾರೆ ನಮ್ಗೆ ಗೊತ್ತಿಲ್ಲ. ಅಂದ್ರೆ 100% ಇಟ್ಸ್ ನಾಟ್ ಗೋಯಿಂಗ್ ಟು ಅ ಸಸ್ಟೈನಬಲ್ ಪ್ಲೇಸ್. ಎಲ್ಲಿ ಒಂದು ಕೆರೆ ಇಲ್ಲ ಅಂದ್ರೆ ಖಾಲಿ ಸೈಡ್ ಅಲ್ಲಿ ಹೋಗಿ ಡಂಪ್ ಮಾಡ್ತಾ ಇದ್ದಾರೆ. ನಮ್ಗೆ ಕೊಟ್ರೆ ನಮ್ಗೆ ಅದು ಪೇಮೆಂಟ್ ಕೊಡಿ, ಪಂಚಾಯತ್ಗೆ ಕೊಡಿ, ನಾವು ಕಲೆಕ್ಷನ್. Yes, we are ready to collect. Yes. Then why don't you franchise all these centers here only? What madam? ನೀವು ಇಲ್ಲಿ MOU ಮಾಡಿಕೊಂಡು ಇಲ್ಲರ ಎಲ್ಲ ಆನಿಮಲ್ ಔಟ್ಲೆಟ್ಸ್, ಪೌಲ್ಟ್ರಿ ಆ್ಯಂಡ್ ಮಟನ್ ಸ್ಟಾಲ್ಗೆ ಮೈಕಲ್ಲಿ ನೀವು ಹೇಳಿದ್ರೆ ಅವ್ರು ಮುಂದೆ ಬರ್ತಾರೆ. Yes, but most of them already sometimes ಇವಾಗ ಕೆಲವೊಂದು previously if they're attached to somebody else, need not anything new. Make sure every waste which is going out from any population, any generated media shall have perfect disposable vent. ಅದಕ್ಕೆ ನೀವು ಹೆಂಗು ಅಂತ ಗೊತ್ತಾಯ್ತು, ಅದಕ್ಕೆ ಈ ಪ್ರಶ್ನೆ. ಸೊ ಇವಾಗ ನಮ್ಮ ಸೆಂಟರ್ ಅಲ್ಲಿ ತಗೊಂಡು ಹೋದ್ರೆ ಆ ಕಸ ಆನಿಮಲ್ ವೇಸ್ಟ್ ನ, ಅದೇ ಮೀಟ್ ವೇಸ್ಟ್ ನ, ಅಲ್ಲಿ ತುಂಬಾ ವಾಸನೆ ಬರುತ್ತೆ. ಇಟ್ ವಿಲ್ ಅಟ್ರಾಕ್ಟ್ ಆಲ್ ಕೈಂಡ್ಸ್ ಆಫ್ ಆನಿಮಲ್ಸ್. ಅದಕ್ಕೆ ಒಂದು ಸೊಲ್ಯೂಷನ್ ಇದೆ ನಮ್ಗೆ. ಒಂದು ಇದು ಇದೆ, ಒಂದು ಡಾಗ್ ಬಿಸ್ಕಿಟ್ಸ್ ಮಾಡ್ತಾರೆ, ಡಾಗ್ ಫುಡ್ ಮಾಡ್ತಾರೆ ನಾಯಿಗಳಿಗೆ. ಅಲ್ಲಿ ಅವ್ರು ದುಡ್ಡು ಕೊಟ್ಬಿಟ್ಟು ನಮ್ಗೆ ತಗೊಂಡು ಹೋಗ್ತಾರೆ ಆ ಕಸನ, ಅಲ್ಲಿ ಅವ್ರು ಡಾಗ್ ಫುಡ್ ಮಾಡ್ತಾರೆ. ಸೊ ವಿ ಕ್ಯಾನ್ ಗಿವ್ ಇಟ್ ಇವನ್ ಟು ದೆಮ್. ಇವತ್ತು ಎಲ್ಲಾ ಶಾಲೆಗಳು, ಸರ್ಕಾರಿ ಶಾಲೆ
ಶಾಲೆಗಳು ಇವತ್ತು ಪ್ರಾರಂಭ ಆಗಿದೆ. ಈಗಾಗಲೇ ನಿಮ್ಮ ಹಡಗರ್ ಕಲ್ಲಳ್ಳಿಯಲ್ಲಿ ಜಾತ್ರೆ ಇರೋದ್ರಿಂದ ಕೆಲವೊಬ್ಬರೆಲ್ಲ ಇವತ್ತು ಸ್ಕೂಲ್ ಸ್ಟಾರ್ಟ್ ಮಾಡಬೇಡಿ, ಮಂಡೆಯಿಂದ ಸ್ಟಾರ್ಟ್ ಮಾಡಿ ಅಂತ ಹೇಳಿರೋದ್ರಿಂದ ಮಕ್ಕಳು ಕಡಿಮೆ ಇದ್ದಾರೆ. ಈಗಾಗಲೇ ವಿಸಿಟ್ ಮಾಡ್ಕೊಂಡು ನಾನು ಇಲ್ಲಿಗೆ ಬಂದಿರೋದು. ದಯಮಾಡಿ ನಿಮ್ಮ ಜಾತ್ರೆ ಇರಲಿ, ಯಾಕಂದರೆ ಇವತ್ತಿಂದ ನಾವು ಪಠ್ಯ ಪುಸ್ತಕ ಮತ್ತು ಯೂನಿಫಾರ್ಮನ್ನು ಡಿಸ್ಟ್ರಿಬ್ಯೂಷನ್ ಮಾಡೋದ್ರಿಂದ ಮಕ್ಕಳನ್ನ ಕಳಿಸ್ಕೊಟ್ರೆ ಮಕ್ಕಳಿಗೆ ಯೂನಿಫಾರ್ಮು ಸ್ಟಿಚಿಂಗ್ ಮಾಡಿಸ್ಕೊಡೋಕ್ಕೆ ಮತ್ತು ಬುಕ್ಸನ್ನು ಬೈಂಡ್ ಹಾಕ್ಕೊಳ್ಳೋಕೆ ಈಸಿ ಆಗುತ್ತೆ. ದಯಮಾಡಿ ಅದೊಂದನ್ನು ಮಾಡಿಕೊಡ್ಬೇಕಾಗಿ ನಿಮ್ಮ ಊರಿನ ಜನರಿಗೆ ನಾನು ಕೇಳ್ಕೊತಾ ಇದ್ದೀನಿ. ಬರೀ ಈ ಒಂದು ಹಡಗರ್ ಕಲ್ಲಳ್ಳಿ ಅಷ್ಟೇ ಅಲ್ಲ, ಈ ಗ್ರಾಮ ಪಂಚಾಯಿತಿಗೆ ಸೇರುವಂತಹ ಬಿಲ್ಲಾಪುರ, ಬೂರ್ಗುಂಟೆ ಮತ್ತು ಸರ್ಜಾಬೈದು ಹಡಗರ್ ಕಲ್ಲಳ್ಳಿಯ ಕನ್ನಡ ಶಾಲೆಯ ಮತ್ತು ಉರ್ದು ಶಾಲೆಯ ಎಲ್ಲ ಮಕ್ಕಳ ಪಾಲಕ ಪೋಷಕ ಇಲ್ಲ ಸರ್, ನಾವು ಪ್ರತಿ ಶಾಲೆಯವ್ರಿಗೆ OBCಗೆ ಎಷ್ಟು ಹಾಕಬೇಕು, SC STಗೆ ಎಷ್ಟು ಹಾಕಬೇಕು ಅಂತ ಲಿಮಿಟನ್ನು ನಾವು ಮೆಸೇಜ್ ಮಾಡಿದ್ದೀವಿ ಅವ್ರಿಗೆ ಮಾಡಿಸೋದಕ್ಕೆ. ಒಂದು ಮಕ್ಕಳನ್ನ ಕರೆಸಿದ್ವಿ ನಾವು ಮಾಡಿಸೋದಕ್ಕೆ. ಅವತ್ತು ಮಾಡಿಸೋದಿನ ಕೂಡ ಯಾವ ರೀತಿ ಫಸ್ಟು ಟೀಚರ್ಸ್ಗೆ ನಾವು ಒಂದು ಮೀಟಿಂಗ್ ಮಾಡಿ ಎಷ್ಟು ಅಮೌಂಟ್ ಲಿಮಿಟ್ ಅಂತ ಸೋಷಿಯಲ್ ವೆಲ್ಫೇರ್ ಆಫೀಸ್ ಅವ್ರನ್ನ ಕರೆಸಿ ಅವ್ರ ಕಡೆಯಿಂದ ಮಾಹಿತಿಯನ್ನು ಕೊಟ್ಟು ಅದನ್ನು ಇನ್ಕಮು ಕ್ಯಾಸ್ಟು ಮಾಡ್ಸೋಕ್ಕೆ ಹೇಳಿದ್ದೀವಿ ಸರ್. ಅದು ಮಕ್ಕಳಿಗೆ ಬರಲ್ವಲ್ಲ ಸರ್, ಇನ್ಕಮ್ ಹೆಂಗೆ ಬರುತ್ತೆ ಮಕ್ಕಳಿಗೆ? ಪೇರೆಂಟ್ಸ್ ತೋರಿಸೋದಲ್ವ ಸರ್ ಅದು? ಹಾಂ ಹಾಂ, 1.5 ಲಕ್ಷ ಏನೋ ಲಿಮಿಟ್ ಕೊಟ್ಟಿದ್ದಾರಲ್ಲ ಸರ್? 1,20,000 ಕೊಟ್ಟಿದ್ದಾರೆ ಮೇಡಮ್. ನಾವು ನೀವು ಇದು ಕೊಡೋದು ಅದ್ರ ಒಳಗಡೆ ಇರಬೇಕು ಅಂತ ಹೇಳ್ತಾರೆ. 90,000 ಒಳಗಡೆ ಅದು ನಾವು ಒಂದು ಇಲ್ಲ ಸರ್, ಈ ಸರಿ 1.5 ಲಕ್ಷ ಹಾಕಿದ್ದೀವಿ ನೋಡಿ. ಅವ್ರು ಸೋಷಿಯಲ್ ವೆಲ್ಫೇರ್ ಆಫೀಸ್ ಅವರು ಹೇಳಿರೋ ಮಾಹಿತಿನ ನಿಮಗೆ ಕೊಡ್ತಾರೆ. ಪಂಚಾಯತಿಂದ ಒಂದು ಗ್ರಾಮ ಸಭೆ ಮಾಡಿದ್ದೀರಾ PDO ಸಾಹೇಬ್ರೆ? ನಿಮಗೆ ಒಂದು ಹಾಸ್ಪಿಟ್ಲದ್ದು ಎಲ್ಲ ಅಪ್ರೂವಲ್ ಆಗೈತೆ. ಇದು ಎಲ್ಲ ಆದರೂ ಸಹ ನೀವು ಕಾಂಪೌಂಡ್ ಯಾಕೆ ಆಗ್ತಾ ಇಲ್ಲ? ಅದು ಒಂದು ನಮಗೆ ಒಂದು ಉತ್ತರ ಬೇಕು ನಮಗೆ. ಇಲ್ಲ ಇಲ್ಲ, ಯಾಕಂದ್ರೆ ನಮಗೆ ಕಮಿಷನರ್ ಇಲ್ಲಣ್ಣ, ನಮಗೆ ಕಮಿಷನರ್ ಆಫೀಸಿಂದ ಎಲ್ಲ ಕಡೆ ಓಡಾಡ್ಬಿಟ್ಟು ನಾವು ಅಪ್ರೂವಲ್ ಮಾಡ್ಕೊಂಡು ಬಂದಿದ್ದೀವಿ. ಆದರೂ ಸಹ ನಿಮ್ಮ ಪಂಚಾಯತ್ಗೆ ನಿಮ್ಮ ಹ್ಯಾಂಡ್ ಓವರ್ ಕೊಟ್ಟಿದ್ದಾರೆ. MLA ಸಾಹೇಬರು ಸಹ ನಿಮ್ಗೆ ಕಾಲ್ ಮಾಡಿದ್ದಾರೆ, PDO ಅವ್ರಿಗೆ. EO ಸಾಹೇಬರು ಸಹ ಕಾಲ್ ಮಾಡಿದ್ದಾರೆ. ಎಲ್ಲ ಕಡೆ ಒಂದು ನಾವು ಕೆಲಸ ಮಾಡ್ಕೊಂಡು ಬಂದು ಸಹ ಈ ಕಾಂಪೌಂಡ್ ಆಗಕ್ಕೆ ಯಾಕೆ ಇಷ್ಟೊಂದು ಲೇಟ್ ಆಗ್ತಾ ಇದ್ದೀರಾ? ನಿಮ್ಮ ಪಂಚಾಯತ್ನಲ್ಲಿ ದುಡ್ಡಿಲ್ಲ ಅಂದ್ರೂ ಸಹ ಹೇಳ್ಬಿಡಿ ಹಾಕಕ್ಕಾಗಲ್ಲ ಅಂತ. ಇಲ್ಲಾಂದ್ರೆ ನಾನು ಹೋಗ್ಬಿಟ್ಟು ತಾಲೂಕ್ ಪಂಚಾಯತ್ ತರ್ತೀನಿ, ಇಲ್ಲ ಎಲ್ಲಿ ಹೋಗ್ಬಿಟ್ಟು ತಾವು ತಗೊಂಡು ಬರ್ಬೇಕಂದ್ರೆ ತರ್ತೀವಿ ನಾವು. ಈಗ ಯಾಕೆ ಲೇಟ್ ಮಾಡ್ತಾ ಇದ್ದೀರಾ? ಇದು 8 ದಿನದಲ್ಲೇ ಹೇಳಿದ್ರೆ ಅದು ನೀವು 8 ದಿನದಲ್ಲಿ ನಾವು ಪ್ರಾರಂಭ ಮಾಡಬೇಕಂತಿದ್ವಿ. ಅದು ಈ ಗ್ರಾಮ ಸಭೆ ಬಾಗಿತ್ತು, ಆಕ್ಷನ್ ಮಾಡಬೇಕು, ಯಾರು ಯಾಕೆ ಬಂದು ಮಾಡಲ್ಲ ಕೆಲಸ. ಅದಕ್ಕೆ ನಾನು ಶ್ರಮ ವಹಿಸಿ ಆಯ್ತು, ಸರಿ ಸರಿ, ಒಂದು ನಿಮಿಷ ಆಯ್ತು, ನಿಮ್ಮ ಮಾತು ನಾವು ಒಪ್ಕೊಳ್ತೀವಿ. ನೀವು ಇದು ಬಂದು ಎಷ್ಟನೇ ತಾರೀಕು ಆಗಿರೋದು? ಇದು ಎಷ್ಟನೇ ತಾರೀಕು ಆಗಿರೋದು? ನಿಮ್ಗೆ ಕೊಟ್ಟಿರೋದು ಎಷ್ಟನೇ ತಾರೀಕಿಗೆ? ನೀವು ಸಾಹೇಬ್ರು ಫೋನ್ ಮಾಡಿ ನಿಮ್ಗೆಲ್ಲ ಮಾತಾಡಿದ್ದಾರೆ. ಸೇರಿಸ್ಕೊಳ್ಬೋದಾಗಿದೆ. ಆಯ್ತು, ಎಷ್ಟನೇ ತಾರೀಕು ಮೇಡಮ್ ಇದು? 25 ಎರಡನೇ ತಿಂಗಳು. ಆವಾಗ ನಿಮ್ಗೆ ಇದು ಮಾಡ್ಕೊಟ್ಟಿರೋದು. ಇವಾಗ ಎಷ್ಟನೇ ತಾರೀಕು ಇದು? ಆಕ್ಷನ್ ಪ್ಲಾನ್ ಮೀಟಿಂಗ್ 2 ಸಲ ಆಯ್ತು ಬಾಬಣ್ಣ, ಇದು ಮಾಡಿ 2 ಸಲ ಮೀಟಿಂಗ್ ಆಯ್ತು ಪಂಚಾಯತ್ ಅಲ್ಲಿ. ಇದು ಮಾಡಿ ನಿಮ್ ಹ್ಯಾಂಡ್ ಓವರ್ ಮಾಡಿರೋದು ನೋಡಿ ಅಷ್ಟೇ. ಹೌದು ಹೌದು ಅಧ್ಯಕ್ಷರೇ, ನಾನು ಹೇಳ್ತಾ ಇದ್ದೀನಲ್ಲ, ಎಲ್ಲ ಡಾಕ್ಯುಮೆಂಟ್ಸ್ ಆಯ್ತು ನೋಡಿ. ಎಷ್ಟನೇ ತಾರೀಕು? 25ನೇ ತಾರೀಕು 2 ಮೀಟಿಂಗ್ ಆಯ್ತು ಪಂಚಾಯತ್ ಅಲ್ಲಿ. ಆವಾಗಿಂದ ನಾವು ಓಡಾಡ್ತಾ ಇದ್ದೀವಿ. ಯಾಕೆ ಇದು ಮಾಡ್ತಾ ಇದ್ದೀರಾ? ನಾವಿಷ್ಟೆಲ್ಲ ಓಡಾಡ್ಕೊಂಡು ಹಾಸ್ಪಿಟಲ್ ಕಟ್ಟಡಕ್ಕೆ ಇಷ್ಟೆಲ್ಲ ಕಷ್ಟ ಮಾಡ್ಕೊಂಡು ಸಹ ನೀವು ಮಾಡ್ತಾ ಇಲ್ವಲ್ಲ, ಮತ್ತೆ ಪಂಚಾಯತ್ ಇಂದ ಮಾಡ್ತಾ ಇಲ್ಲ ಬೇಕಾ? ಹೇಳ್ತಾ ಇದ್ದೀನಲ್ಲ, ಒಂದು ವಾರದೊಳಗೆ ಮುಗಿಸ್ಕೊಟ್ಟು ಬಿಡು. ಮೊನ್ನೆ ಮೀಟಿಂಗ್ ಎಲ್ಲ ಮಾತಾಡಿದ್ವಿ. ಎಷ್ಟು ಬೇಗ ಆಗತ್ತೆ ಅಷ್ಟು ಬೇಗ ಮಾಡಿ. ಇನ್ನ ಒಂದು ವಿಚಾರ, 47 ಸರ್ವೆ ನಂಬರ್ ನಲ್ಲಿ ಸರ್ಕಾರ ಜಾಗ ಇದೆ. 47 ಸರ್ವೆ ನಂಬರ್ ನಲ್ಲಿ 15 ಎಕರೆ ಜಾಗ ಐತೆ, ಸರ್ಕಾರಿ ಜಾಗ. ಆ ಸರ್ಕಾರಿ ಜಾಗ ಏನ್ ಮಾಡ್ತಾ ಇದ್ದೀರಾ ನೀವು ಸದಸ್ಯರುಗಳು, ನಮ್ಮ ಚೇರ್ಮನ್ಗಳು, ನಮ್ಮ ಉಪಾಧ್ಯಕ್ಷರು, ಇದೆಲ್ಲ ಏನ್ ಮಾಡ್ತಾ ಇದ್ದೀರಾ? 47 ಅದೇ 15 ಎಕರೆ ಐತೆ ಸಾಹೇಬ್ರೆ. ಅದು 15 ಎಕರೆನಲ್ಲಿ ನೀವು ಇದ್ವಾಗಲೂ ಸಹ ಇವಾಗ ಬರ್ತಾ ಇರೋದು ಪುರಸಭೆ ಬ್ಯಾಂಗ್ಳೂರು ಸೇರ್ಕೊಂತದೆ BBMP ನಲ್ಲಿ. ಇವಾಗ ನಿಮ್ಮ ಕೈನಲ್ಲಿ ಮಾಡಕ್ಕಾಗಲ್ಲ. ಇದು ಅರ್ಥ ಆಯ್ತಾ? ಇದು ಇವಾಗ ಇಮಿಡಿಯೇಟ್ಲಿ ಇದು ಆಕ್ಷನ್ ತಗೊಂಡು ಒಂದು 20-30 ಸೈಟ್ ಮಾಡು, ಬಡವರಿಗೆ ಕೊಡ್ರಿ. ಇದು 5 ಎಕರೆ 30 ಗುಂಟೆ ನಮಗೆ ಆಶ್ರಯ ಯೋಜನೆಗೆ ಮಂಜೂರಾಗಿದೆ ಜಾಗ. ಅದು ನಾವು ಪಂಚಾಯತ್ ಅವರು ಹಂಚಿಕೆ ಮಾಡೋದಕ್ಕೆ ನಮಗೆ ಬರಲ್ಲ. ಅದು ಗೌರ್ಮೆಂಟ್ ಲೆವೆಲಲ್ಲಿ, ಶಾಸಕರ ಲೆವೆಲಲ್ಲಿ ಅದನ್ನ
ನಾವು ಮೊನ್ನೆ ಲಾಸ್ಟ್ ಟೈಮ್ ಲೆಟರ್ನು ಕೊಟ್ಟಿದ್ದೀವಿ ಶಾಸಕರಿಗೆ. ಈ ರೀತಿ ಇದರಲ್ಲಿ ಇದಾಗಿದೆ, ಮಂಜೂರಾಗಿದೆ ಆಶ್ರಯ ಯೋಜನೆಯಲ್ಲಿ. ಇಲ್ಲಿ ತುಂಬ ಧಾರ್ಮಿಕ ಅಲ್ಪಸಂಖ್ಯಾತರು ದಲಿತರು ಇರೋದು ಈ ಊರಲ್ಲಿ, ಗಡಿ ಭಾಗ ಆಗಿರೋದ್ರಿಂದ ನೀವು ಅದನ್ನು ಸರ್ಕಾರದಲ್ಲಿ ಮಂಜೂರು ಮಾಡಿಸ್ಕೊಂಡು ಬಂದು ನಮ್ಗೆ ಕೊಡಿ ಅಂತ ಕೇಳಿದ್ದೀವಿ. ಲೆಟ್ರನ್ನು ಕೊಟ್ಟಿದ್ದೀವಿ. ನೀವು ಪಂಚಾಯತ್ ಕೊಟ್ಟಿದ್ದೀರಾ? ಕೊಟ್ಟಿದ್ದಾರೆ, ಲೆಟ್ರನ್ನು ಕೊಟ್ಟಿದ್ದೀವಿ. ಸುಂದರನೇ ಮೆಂಬರನ್ನೇ ಎತ್ಕೊಂಡೋಗಿ ಕೊಟ್ಟಿದ್ದಾರೆ. ಅವರು ಸರ್ಕಾರದಿಂದ ಅಪ್ರೂವಲ್ ತಗೊಂಡು ಬಂದು ಕೊಟ್ಟರೆ ಆಮೇಲೆ ನಾವು ಫಲಾನುಭವಿಗಳನ್ನ ಗುರುಸ್ಬೋದು. ಯಾರು ನಾವು ಪಂಚಾಯತಿ ಅವರು ಫಲಾನುಭವಿಗಳನ್ನ ಗುರುಸ್ಬೋದೇ ಹೊರತು ಭೂಮಿ ನಮ್ಮ ಹೇಳವರಲ್ಲ ಅದಿರೋದು. ಅದು ಅದಕ್ಕೆ ಹೇಳೋಣ. ಇವಾಗ ಏನ್ ಮಾಡ್ಬೇಕು ಅದಕ್ಕೆ ಹೇಳಿ. ಅದು ಶಾಸಕರಿಂದ ಸರ್ಕಾರ ಲೆವೆಲಲ್ಲಿ ಮಂಜೂರು ಮಾಡಿಸ್ಕೊಂಡು ಬಂದು ಕೊಟ್ರೆ ನಾವೆಲ್ಲ ಸೇರ್ಕೊಂಡು ಫಲಾನುಭವಿಗಳನ್ನ ಗುರಿಸಿ ಅವ್ರಿಗೆ ಇದನ್ನ ಹಂಚಿಕೆ ಮಾಡ್ಬೋದು, ಸೈಟ್ಗಳನ್ನ ಹಂಚಿಕೆ ಮಾಡ್ಬೋದು. ಅದು ಅತಿ ಬೇಗ ಆಗಬೇಕು. ಇಲ್ಲ ಅಂದ್ರೆ ಗ್ರೇಟರ್ ಬೆಂಗಳೂರಿಗೆ ಇದನ್ನ ಸೇರಿಸ್ಬಿಟ್ರೆ ಅದು ನಮ್ಮ ವ್ಯಾಪ್ತಿಗೆ ಸಿಗಲ್ಲ. ನಿಜ. ಇವಾಗ ಇದು ಮಾತು ಹೇಳ್ತಾ ಇದ್ದೀನಿ, ಇದೇ ಜಾಗದಲ್ಲಿ ನಮ್ಮೂರಿನಲ್ಲಿ ಇರೋರ್ಗೆ ಅಲ್ಲಿ ಸೈಟ್ ಕೊಡಲ್ಲ. ಯಾಕಂತ ಹೇಳ್ತೀವಿ, ಗ್ರೇಟ್ ಬೆಂಗಳೂರಿನಲ್ಲಿ ಸೇರ್ಸಿರೋರು ಬೇರೆ ಔಟ್ ಸೈಡ್ ಇಂದ ಊರಿಂದ ಬಂದವ್ರಿಗೆ ಇಲ್ಲಿ ಸೈಟ್ ಸಿಗತ್ತೆ. ಅದೆಲ್ಲ ನಿಮ್ಗೆ ಜ್ಞಾಪನ ಇಲ್ಲ. ಇದ್ರ ಬಗ್ಗೆ ಬೇರೆಯವ್ರ ಕಡೆಯಿಂದ ಬಂದು ಸೈಟ್ ಇಟ್ಕೊಂತಾರೆ. ಅಷ್ಟು ವರ್ಷದಿಂದ ಇಲ್ಲೇ ಹುಟ್ಟು, ಇಲ್ಲೇ ಬೆಳೆದು, ಇಲ್ಲೇ ಸಂಸಾರ ಮಾಡ್ಕೊಂಡಿರೋರು ಎಲ್ಲಿದ್ದೀವಿ ಅಲ್ಲೇ ಇರ್ತೀವಿ ನಾವು. ಅಲ್ಲಿರೋರು ಬೇರೆಯವ್ರ ಕಡೆಯಿಂದ ಏನ್ ಮಾಡ್ತಾ ಇದ್ದಾರೆ, ಇವಾಗ ಎಜುಕೇಶನ್ ಜಾಸ್ತಿ ಆಗೈತೆ, ಆನ್ಲೈನ್ ನಲ್ಲಿ ಎಲ್ಲ ಕೆಲಸ ಆಗ್ತೈತೆ. ಏನಾಗತ್ತಂದ್ರೆ ಇಮಿಡಿಯೇಟ್ಲಿ ಹೋಗ್ಬಿಡ್ತಾರೆ ಆನ್ಲೈನ್ ನಲ್ಲಿ ಅರ್ಜಿ ಹಾಕ್ತಾರೆ. ಅಲ್ಲಿ ಅರ್ಜಿ ಹಾಕ್ಬಿಟ್ಟು ಏನ್ ಮಾಡ್ಬಿಡ್ತಾರೆ, ದುಡ್ಡು ಕಟ್ತಾರೆ. ಯಾರು ಕಟ್ಟೋದಿಲ್ಲ ಔಟ್ ಸೈಡ್ ಇರೋ. ಇಲ್ಲಿ ಊರಿನಲ್ಲಿ ಇರೋರು ಆರಾಮಾಗಿರ್ತಾರೆ. ಯಾಕಂದ್ರೆ ಲೀಡರ್ಸ್ ಇದ್ದಾರೆ, ಅವ್ರು ಮಾಡ್ಕೊಡ್ತಾರೆ ಅನ್ನೋದು ಆಸೆ ಇರುತ್ತೆ. ಒಂದು BPL ಕಾರ್ಡ್ ಇಟ್ಕೊಂಡಿರ್ತಾರೆ. ಅದು ಸಹ ಇವಾಗ ಗ್ರೇಟ್ ಬೆಂಗಳೂರು ಬಂದ್ಬಿಟ್ರೆ ನಾನು ಹೇಳ್ತಾ ಇದ್ದೀನಿ ನಿಜವಾಗ್ಲೂ ಅದು 15 ಎಕರೆದಲ್ಲಿ ನಮ್ಮೂರಿನಲ್ಲಿ ಎಷ್ಟು ಸಹ ನಮ್ಗೆ ಜಾಗ ಸಿಕ್ಕಲ್ಲ. ಯಾಕಂದ್ರೆ ಔಟ್ ಸೈಡ್ ಇರೋರು ಬಂದು ಆ ಜಾಗ ನಿಮ್ಗೆ ಹೇಳೋದಕ್ಕಿಂತ ಮುಂಚೆ ಒಂದು ವರ್ಷದ ಮುಂಚೆನೆ ಕೊಟ್ಟಿದ್ದೀವಿ. ಆಮೇಲೆ ನಮ್ಮೂರು ಶಾಸಕರು ನಮ್ಮೂರಿಗೆ ಬಂದಾಗ್ಲೂ ನಾನೇ ಹೇಳಿದ್ದೀನಿ, ಹಣ ನಾವು ಸಹ ಇದ್ದೆ. ಇವಾಗ ನಾನು ಏನ್ ಮಾಡ್ತೀನಿ, ಅದು ನೀವು ಒಂದು ಲೆಟರ್ ನನ್ಗೆ ಕೊಡಿ, ಅದೇ ಕಾಪಿ ನನಗೆ ಒಂದು ಜೆರಾಕ್ಸ್, ಅದೇ ಮುಖಾಂತರ ನಾನು ಎಲ್ಲಿ ಹೋಗ್ತೀನಿ, ಎಲ್ಲಿ ಹೋಗ್ಬಿಟ್ಟು ನಾನು ಅದು ಜಾಗ ಎಲ್ಲೆಲ್ಲೈತೆ ಏನೇನೈತೆ ಅಂತ ಡೀಟೇಲ್ಸ್ ಪಾಣಿ ಸಹ ನಾನು ಪೇಪರ್ ಎಲ್ಲ ತೆಗ್ದು ಅದಿಂದೆ ನಾನು ಹೇಳ್ತಿ ನಾನೇ ಹೋಗ್ಬಿಟ್ಟು ಎಲ್ಲ ಕೆಲಸ ಮಾಡ್ಕೊಂಡು ಬಂದು ನಿಮ್ ಕೈನಲ್ಲಿ ಕೊಡ್ತೀನಿ. ಇಮಿಡಿಯೇಟ್ ಆ ಕೆಲಸ ಮಾಡ್ಕೊಡ್ಬೇಕು. ಅರ್ಥ ಆಯ್ತಾ? ನೆಕ್ಸ್ಟ್ ಒಂದು ಆಯ್ತು. ಇವಾಗ 94C ನಲ್ಲಿ ಎಷ್ಟು ಜನಕ್ಕೆ ಹಕ್ಕುಪತ್ರಗಳು ಕೊಟ್ಟಿಲ್ಲ, ಅವ್ರು ಬಂದಿಲ್ಲ. 94C ನಲ್ಲಿ ಬಹಳಷ್ಟು ಜನಗೆ ಹಕ್ಕುಪತ್ರ ಕೊಟ್ಟಿಲ್ಲ ಮೇಡಮ್. ಅದು ಸಹ ನಾನು ತಿಳಿಸಿದ್ದೀನಿ. ಅಲ್ಲಿ ಹೋಗ್ಬಿಟ್ಟು ತಹಸೀಲ್ದಾರ್ ತಾವು ಹೋಗಿದ್ದೆ ನಾನು. ಅಲ್ಲಿ ಹೋಗ್ಬಿಟ್ಟು ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಗಲಾಟೆ ಮಾಡಿದ್ದೀನಿ. 94C ನಲ್ಲಿ ಹಕ್ಕುಪತ್ರಗಳು ಕೊಟ್ಟಿಲ್ಲ. ಆಮೇಲೆ ಖಾತೆದು ಪೇಪರ್ ಐತೆ, ಅದು 1,000 ರೂಪಾಯಿ ಕಟ್ಬೇಕಂತ ಹೇಳಿದ್ರು. ನೀವು ಅದು ಪಟ್ಟಿ ಮಾಡ್ಕೊಡಿ ಅಂತ ನಿಮ್ದು ಸಹ ಹೇಳಿದೆ ನಾನು. ಅದು ಪಟ್ಟಿನೂ ಸಹ ನೀವು ಕೊಟ್ಟಿಲ್ಲ, ಅದು ನಿಮ್ ತಪ್ಪು. ಅರ್ಥ ಆಯ್ತಾ? 94C ನಲ್ಲಿ ಅದು ಹಕ್ಕುಪತ್ರಗಳು ಕೊಟ್ಟಿಲ್ಲ, ಅದು ಒಂದು ಪೆಂಡಿಂಗ್ ಐತೆ. ಇಲ್ಲ ನೀವು ಆಯ್ತು ಅದಕ್ಕೆ ಕೊಡ್ಬೇಕಲ್ವ ನಮ್ಮ ಪಟ್ಟಿ. ಖಾತೆ ಹಾಕಿರೋದು ಕೊಡ್ತೀರಾ? ಅದು ಹಾಕಿರೋದು ಅದನ್ನು ಸಹ ಅಧ್ಯಕ್ಷರೇ ನಾನು ಹೇಳಿರೋದು 94C ನಲ್ಲಿ ಖಾತೆ ಹಾಕಿರೋದು ನೀವು ಪಟ್ಟಿ ಕೊಡಿ. ಅದು ಏನ್ ಮಾಡ್ಬೇಕು ಮಾಡ್ಕೊಡ್ತೀನಿ ಅಂತ ಹೇಳಿದ್ರಲ್ವಾ. 1,000 ರೂಪಾಯಿ ಅಲ್ಲ, 2,000 ರೂಪಾಯಿ ಬೇಕಾದ್ರೆ ಪಂಚಾಯತ್ ನನ್ ದುಡ್ಡು ಕಟ್ತೀನಿ ನಾನು. ಆ ಪೇಪರ್ ಕೊಡಿ ನನಗೆ. ಅದು ಕೊಡಿ. ಬಂದಿದಾರಲ್ಲ 94C ಬಂದು ಖಾತೆಗಳು ಆಗೈತೆ. ಖಾತೆ ಪಂಚಾಯತ್ ನಲ್ಲಿ ಆಗೈತೆ. ಅದು ಪ್ರಿಂಟ್ ಕೊಡ್ಬೇಕು. ಆ ಪ್ರಿಂಟ್ ಕೊಡಕ್ಕೆ 1,000 ರೂಪಾಯಿ ಪಂಚಾಯತ್ ನಲ್ಲಿ ದುಡ್ಡು ಕಟ್ಬೇಕಂತೆ. ಅದು ಕಟ್ಟಕ್ಕೆ ನಾವು ರೆಡಿ ಆಗಿದ್ದೀವಿ. ಅದು ಪಟ್ಟಿ ಕೊಡಕ್ಕೆ ಹೇಳಿ. ಎಷ್ಟು ಜನರದೈತೆ ನಮ್ಮ ಪಟ್ಟಿ ಕೊಡಿ. ಹಕ್ಕುಪತ್ರ ಕೊಟ್ಟಿರೋ ಪಟ್ಟಿ ಬೇಕಾ ರಿಜಿಸ್ಟರ್ ಆಗಿರೋಲ್ಲ? ಅದು ನಿಮಗಿಲ್ಲ, ನಮ್ಮ ಪಂಚಾಯತ್ ನಲ್ಲಿ ಐತೆ ಅದು. ಹಕ್ಕುಪತ್ರ ರೆಡಿ ಆಗಿ ಡಿಸ್ಕಸ್ ಮಾಡಕ್ಕೆ ಅದು ಯಾರ ಬಂದು ಅವ್ರಿಗೆ ಇದು ಮಾಡಿಬಿಟ್ಟು ಅದು ನಾವು ಅಯ್ಯೋ ನೀವು ಬಂದ್ರೆ ಎಲ್ಲಿ ಮೀಟಿಂಗ್ ನಲ್ಲಿ ಇರ್ತೀರಾ, ಇರ್ತೀರಾ ನೀವು ಅಲ್ಲಿ ಹೋಗ್ಬಿಟ್ರೆ ಅಂತ ಕೆಲಸ ಮಾಡಬಾರ್ದು. ಯಾರನ್ನ ಇಲ್ಲಿ ಮುಂದೆ ಒಂದ್ ಮಾತು ಹಿಂದೆ ಒಂದ್ ಮಾತು ಮಾಡಬಾರ್ದು. ಯಾರನ್ನ ಪಟ್ಟಿ ರೆಡಿ ಇದೆ, ಇವತ್ತೇ ಕಳಿಸಿ ನಾವು 1,000 ರೂಪಾಯಿ ಫೀಸ್ ಸರ್ಕಾರ ಗೊತ್ತು ನನಗೆ. ಸೆಕ್ರೆಟರಿ ಸಾಹೇಬ್ರೆ ನಿಮ್ಮೊಂದು ರಿಕ್ವೆಸ್ಟ್, 94C ನಲ್ಲಿ
ಇವಾಗ ಅದೇನು ಯೋಜನೆ ಕಮಿಟಿಯಿಂದ ಶಾಂಕ್ಷನ್ ಆಗಿ 5 ಎಕರೆ 30 ಗುಂಟೆ ನಮ್ಮ ಪಂಚಾಯತಿಯಲ್ಲಿ ಇದೆ ಫೈಲು. ಅದನ್ನ ನಾವು ಈ ಸ್ಥಳೀಯ ಗ್ರಾಮಸ್ಥರಿಗೆ 20ಕ್ಕೆ 30 ನಿವೇಶನಗಳನ್ನ ಖಾಲಿ ನಿವೇಶನಗಳನ್ನ ಹಂಚಿಕೊಡಿ ಅಂತ ಕೇಳ್ತಾರೆ ಅವರು ನಮ್ಗೆ ಊರವ್ರಿಗೆ. ಅದು ಈಗ ಇದರಲ್ಲಿ ರಾಜೀವ್ ಗಾಂಧಿ ನಿಗಮಕ್ಕೆ ಹೋಗ್ಬಿಟ್ರೆ ಅದು ಸ್ಟೇಟ್ ಲೆವೆಲಲ್ಲಿ ಹೋಗ್ಬಿಡುತ್ತೆ. ಆಮೇಲೆ ಅದು ನಮ್ಮ ವ್ಯಾಪ್ತಿಗೆ ಬರಲ್ಲ, ಯಾರ ವ್ಯಾಪ್ತಿಗೆ. ತಗೊಂಡಿಲ್ಲ ಇನ್ನು ಇಲ್ಲ. ಹೌದು, ಅದು ಹ್ಯಾಂಡ್ ಓವರ್ ಆಗಿದೆ. ಕೆಲವು ನಿಮಗೆ ಬೇಕಾದ್ರೆ ಇನ್ನೊಂದು ಸರ್ವೆ ಬೇಕಾದ್ರೆ ಇನ್ನೊಂದು ಸರ್ವೆ ಮಾಡಿಸಿ ಕೊಡ್ತೀವಿ. ನಿಮ್ಮ ಪಂಚಾಯತ್ ಏನು ಮುಂದುವರ್ಸಿ. ಅಲ್ಲ, ಸರ್ವೆ ಆಗಿದೆ ಸರ್. ನೀವು ನಮ್ಗೆ ಒಂದು ಅನುಮತಿ ಲೆಟರ್ ತಹಸೀಲ್ದಾರಿಂದ ಕೊಡಿಸ್ಬಿಟ್ರೆ ಅದೇ ಈಗ ಸೈಟ್ಗಳನ್ನ ನೀವು ಹಂಚಿಕೆ ಮಾಡ್ಕೊಳ್ಬೋದು ಅಂತ. ನೀವು ಅಭಿವೃದ್ಧಿಪಡಿಸಿ, ಜಾಗನ ಅಭಿವೃದ್ಧಿಪಡಿಸಿ ನೀವು ಊರವ್ರಿಗೆ ನಿವೇಶನ ಹಂಚ್ಬೋದಂದ್ರೆ ನಾವು ಇಲ್ಲಿ ಯಾರು ಬಡವರು ನಿವೇಶನ ವಂಚಿತರಿದ್ದಾರೋ ಅವ್ರನ್ನ ಗುರುಸಿ ನಾವು ಫಲಾನುಭವಿಗಳನ್ನ ಹಂಚ್ತೀವಿ. ಅದು 90% ಇದು ಇನ್ನೂ ತುಂಬಾ ಇದ್ದಾವೆ ಪತ್ರಗಳು ಕೊಟ್ಟಿಲ್ಲ ಇನ್ನು. ನಾನು ನಮ್ಮ ಸಿಸ್ಟರ್ ಒಂದು ಹಾಕಿದ್ದೆ, ನಮ್ಮ ಸಿಸ್ಟರ್ದೇ ನಿನ್ನೆ. ಅದ್ರದ್ದೇ ಇನ್ನೂ ಬಂದಿಲ್ಲ. ಅದೇ ನಾನೇ ಜೊತೆನಲ್ಲಿ 10,000 ರೂಪಾಯಿ 1,50,000 ರೂಪಾಯಿ ಹೋಗ್ಬಿಟ್ಟು ನಾನು ಆನೆಕಲ್ನಲ್ಲಿ ಚಲನ್ ಬರ್ದಿ ಬ್ಯಾಂಕ್ ನಲ್ಲಿ ಹಾಕಿ ತಿರ್ಗಾ ಅಲ್ಲಿ ಟೆಂಪಲ್ ಆಫೀಸ್ ನಲ್ಲಿ ಹೋಗ್ಬಿಟ್ಟು ಪುಟಪ್ ಮಾಡಿಸಿ ತಿರ್ಗಾ ಅಲ್ಲಿಂದ ಪೇಪರ್ ಹೋಗ್ಬಿಟ್ಟು ಎಲ್ಲ ಮಾಡಿಸ್ಕೊಟ್ಟಿರೋದು ನಾನು. ಅರ್ಥಾಯ್ತಾ? ಅವ್ರಿಗೂ ಸಹ ಒಂದು 15 ಪೇಪರ್ ಪೆಂಡಿಂಗ್ ಐತೆ ಹಕ್ಕುಪತ್ರ ಕೊಡೋದು. ಹೌದು, ನಿಮ್ಗೆ ಒಂದು ಡಾಕ್ಯುಮೆಂಟ್ಸ್ ಅಲ್ಲೇ ತೋರಿಸ್ತಾ ಇಮಿಡಿಯೇಟ್ಲಿ ಅದಾಯ್ತಾ? ಅದೊಂದು ಅದ್ರ ಜೊತೆನಲ್ಲಿ 15 ಜನ ಐತೆ. 15 ಜನ ಐತೆ. ಲಿಸ್ಟ್ ಮಾಡಿದ್ದೀನಿ, ಅದು ಲಿಸ್ಟ್ ಮಾಡಿದ್ದೀನಿ. ಅವ್ರಿಗೂ ಸಹ ನಾನು ಆಫೀಸ್ ನನ್ನ ಜೊತೆನಲ್ಲಿ ಕರ್ಕೊಂಡು ಬರ್ತೀನಿ. ಅದ್ರ ಪ್ರಕಾರ ನೀವು ಏನು ಮಾಡ್ಬೇಕು ಇಮಿಡಿಯೇಟ್ಲಿ ಮಾಡಿ. ಆವಾಗೂ ಸಹ ನಾನು ಅಲ್ಲಿಂದ ನಾನು ತಹಸೀಲ್ದಾರ್ ಮುಂದೆ ಕುತ್ಕೊಂಡು ಕ್ಯಾಬಿನೆಟ್ ಅಲ್ಲಿ RIಗೂ ಫೋನ್ ಮಾಡಿಸಿದ್ದೆ. ನಾನು ಅಲ್ಲಿ ಕುತ್ಕೊಂಡು ಇಷ್ಟು ಜನಕ್ಕೆ ಬಂದಿಲ್ಲ ಅಲ್ಲಪ್ಪ, ಏನು ಹೇಳೋದು ಇಮಿಡಿಯೇಟ್ಲಿ ಮಾಡ್ಕೊಡ್ರಿ ಅಂತ. ಸರಿ ಸರ್ ಅಂತ 2-3 ಸರಿ ನಾವು ಬಂದಿದ್ರು ಸಿಕ್ಕಿಲ್ಲ. ಆಮೇಲೆ ಅದೇ ಕಾಸ್ನಲ್ಲಿ ಎತ್ಕೊಂಡು ಹೋಗ್ಬಿಟ್ಟು 1,15,000 ರೂಪಾಯಿ ಅಲ್ಲೇ ಇಮಿಡಿಯೇಟ್ಲಿ ಕಟ್ಟಿಸ್ಬಿಟ್ಟು ಚಲನೆಲ್ಲ ತಗೊಂಡು ಬಂದಿದ್ದೀವಿ. ಅವ್ರಿಗೆ ಇಮಿಡಿಯೇಟ್ಲಿ ಹಕ್ಕುಪತ್ರ ಮಾಡ್ಕೊಡ್ಬೇಕು. ಇನ್ನ ಒಂದು ವಿಚಾರ, ಸರ್ವೆ ನಂಬರ್ 81 ಸರ್ವೆ ನಂಬರ್ ನಲ್ಲಿ ಇದೇ ಊರಿನಲ್ಲಿ ಇದ್ದು ಜನ ಅವ್ರನ್ನ ಒಂದು ಹಕ್ಕುಪತ್ರ ಬಂದಿಲ್ಲ, ಯಾರು ಮಾಡಿಲ್ಲ, ಜಾಗನೂ ಕೊಟ್ಟಿಲ್ಲ. ಯಾವ ರೀತಿ ಔಟ್ ಸೈಡ್ ಇರೋರಿಗೆ ಹಕ್ಕುಪತ್ರ ಮಾಡ್ಕೊಟ್ಟಿದ್ದೀರಾ? ಇದು ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಅದು ಯಾಕೆ ಅದಂಗ್ ಮಾಡಿದ್ದು? ಯಾರ ಊರವ್ರಿಗೆ ನೀವು ಬೇರೆ ಅವರು ನಮ್ಮ ಕಡೆಯಿಂದ ಆಗಿರೋದಲ್ಲ. ನಾನು ವಿಚಾರಿಸಿ ನಿಮಗೆ ಅಲ್ಲಲ್ಲ, ಬೇರೆ ಒಬ್ರಿಗೆ ಇವ್ರು ಹೆಂಗ್ ವರದಿ ಕೊಟ್ರು? 81ರಲ್ಲಿ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳ್ಕೊಡಿ. ಇದು ಬೇರೆಯವ್ರ ಕಡೆ ಬಂದು ಒಂದು ಸರ್ವೆ ನಂಬರ್ ನಲ್ಲಿ ಬೇರೆಯವ್ರು ಹೆಂಗ್ ಮಾಡ್ಕೊಡ್ತೀರಾ ಹಕ್ಕುಪತ್ರ? ಅದು ಯಾವ ರೀತಿ ಡಾಕ್ಯುಮೆಂಟ್ ಅವ್ರ ಆಧಾರ್ ಕಾರ್ಡ್ ತಗೊಂತೀರಾ? ಮಾಡಿಕೊಟ್ಟಿರೋ ತಪ್ಪಿದೆ. ನಾವು ಡಾಕ್ಯುಮೆಂಟ್ ಚೆಕ್ ಮಾಡಿ ರಿವೆರಿಫೈ ಮಾಡಿ ಅಲ್ಲಿ ಸೈಟ್ ಇಲ್ಲ ಅಂತಂದ್ರೆ ರಿಜೆಕ್ಟ್ ಮಾಡಕ್ಕೆ ಷರತ್ತು ಉಲ್ಲಂಘನೆ ಇಲ್ಲ. ಅಲ್ಲಿ ಸರ್ಕಾರಿ ಜಾಗ ಖಾಲಿ. ಅದಕ್ಕೆ ಹೇಳ್ತಾ ಇರೋದು ನಿಮ್ಮ ಅಧ್ಯಕ್ಷರೇ, ಸದಸ್ಯರುಗಳೇ, PDO ಸಾಹೇಬ್ರೆ, ನಾನು ಏನಕ್ಕೆ ಹೇಳ್ತಾ ಇದ್ದೀನಿ, ಕಾಂಪೌಂಡ್ ಇಮಿಡಿಯೇಟ್ಲಿ ನಂಗೆ ಹಾಕೊಡಿ. ನನ್ನ ಹಾಸ್ಪಿಟಲ್ ಕಟ್ಟಡಕ್ಕೆ ನಾನು ಜಾಗ ರೆಡಿ ಮಾಡಿದ್ದೀವಿ. ಈ ತರ ಡೂಪ್ಲಿಕೇಟ್ ಇನ್ನೂ ಒಂದು 4 ಜನ ಬಂದು ಹಕ್ಕುಪತ್ರ ಮಾಡಿದ್ರೆ DC ಅಲ್ಲ, ಎಲ್ಲೋದ್ರೂ ಸಹ ಹೋರಾಟ ಮಾಡಕ್ಕೂ ರೆಡಿ. ಆದ್ರೂ ಸಹ ನಮ್ಮ ಸರ್ಕಾರಿ ಜಾಗ ಐತೆ, ನಮ್ಮ ಸರ್ಕಾರ ಜಾಗ ಖಾಲಿ ಐತೆ. ನಾವು ಇದೇ ಊರಿನಲ್ಲಿ ಹುಟ್ಟಿದೀವಿ, ಬೆಳೆದಿದ್ದೀವಿ. ನಮ್ಗೆ ಒಂದು ಸೈಡ್ ಇಲ್ಲಪ್ಪ. ಇದೇ ಊರಿನಲ್ಲಿ ಇದ್ದವರು ಎಲ್ಲಿದ್ದೀವಿ, ಆರಾಮಾಗಿ ಮಾಡ್ಕೊಂಡಿದ್ದೀವಿ. ಬೇರೆಯವ್ರ ಕಡೆ ಬಂದು ಹಕ್ಕುಪತ್ರ ಮಾಡಿದಾರಲ್ಲ, ಯಾವ ತರ ಉತ್ತರ ಇದು? ಹೆಂಗ್ ಸೈನ್ ಮಾಡ್ತಾರೆ? ಹಣ 5 ವರ್ಷ ಅಲ್ಲ, 1 ವಾರದಲ್ಲ 10 ವರ್ಷ ಆಗಲಿ. ಆದ್ಮೇಲೆ ಕೇಸ್ ಆಗಕ್ಕೂ ಸಹ ರೆಡಿ ಆಗ್ಬಾರ್ದು ಅಲ್ಲ. 23 ನೆಕ್ಸ್ಟ್ ಒಂದು ನಮ್ಮೂರಿನಲ್ಲಿ ಸಮಸ್ಯೆಗಳಿದೆ. BSNL ಬಂದು ಗೌರ್ಮೆಂಟ್ ಅಫಿಷಿಯಲ್ ಆಫೀಸರ್ ಇನ್ ಡೈರೆಕ್ಟರ್. BSNL ಹೈಕಮಾಂಡ್ ಆಲ್ ಕರ್ನಾಟಕದಲ್ಲಿ BSNL ಅಂದ್ರೆ ನಿಮ್ಮ ಸರ್ಕಾರಕ್ಕೆ. ನಮ್ಮ ವಿಧಾನಸೌಧದಲ್ಲಿ ಬಂದು ಸಹ BSNL ಅಂದ್ರೆ ಫ್ರೀ. ಯಾಕಂದರೆ ಅವರು ಗೌರ್ಮೆಂಟ್ ಎಂಪ್ಲಾಯಿಂದಾನು ಏನು ಕೆಲಸ ಮಾಡಿದ್ರು ಸಹ BSNL. ಎಜುಕೇಷನ್ ಮಕ್ಕಳು ಓದ್ತಾ ಇರ್ತಾರೆ, ಬಡವರಿದ್ದಾರೆ, ಸೌಕರ್ಯಗಳು ಒಂದು ಏನಪ್ಪ ಹೇಳೋದು, ಅದಕ್ಕೆ ವೈಫೈ ಹಾಕ್ಕೊಳ್ತಾರೆ. ವೈಫೈ ಹಾಕ್ಕೊಂಡು ಡ್ಯಾಂಗಲ್ಲಿ ಇಟ್ಕೊಳ್ತಾರೆ. ಎಲ್ಲೋದ್ರೂ ಸಹ ಅವ್ರು ಯೂಸ್ ಮಾಡ್ಕೊಳ್ತಾರೆ. ಮಕ್ಳಿಗೆ ಏನು ಮಾಡ್ತಾರೆ, ಬಡವರು ಒಂದು ಟ್ಯಾಬ್ನಲ್ಲಿ ಅವ್ರಿಗೆ ಎಕ್ಸಾಮ್ ಕಳಿಸ್ತಾರೆ. ನೋಟ್ಸ್ ಬುಕ್ಸ್ ಏನಿರೋದು ಅದು ಹೋಮ್ವರ್ಕ್ಸ್ ಎಲ್ಲ ಕಳಿಸ್ತಾ ಇದ್ದಾರೆ. 2 ಸಲ ನಿಮಗೆ ಸಹ ಹೇಳಿದ್ದೀವಿ, ಅದು ಏನಿರೋದು ಒಂದು ಟವರ್ ಹಾಕ್ಸಿ ಅಂತ. ಆಯಿತು,
ಅದ್ರ ಬಗ್ಗೆ ಯಾರು ಆಗ್ತಾ ಇದ್ರು ಅಲ್ಲಿ ಬಿಟ್ಬಿಟ್ರು, ಏನು ಗಲಾಟೆ ಆಯ್ತು ಹೋಗ್ಬಿಟ್ರು ವಾಪಸ್ ಅಂತ ತಿಳ್ಕೊಳ್ಳಿ. ಆದ್ರೂ ಸಹ ನಾವು ಜಾಗ ಕೂಡ ಪುನಃ ಸಹ ರೆಡಿ ಆಗಿದ್ದೀವಿ. ಅದೇ ಜಾಗದಲ್ಲಿ BSNL ಯಾಕೆ ಹಾಕೊಡಲ್ಲ? ಈಗ ಅದ್ರ ಬಗ್ಗೆ ಏನು BSNL ಬಂದು PDO ಇವಾಗೂ ಸಹ ನಾನು ಲೆಟರ್ ಕೊಟ್ಟಿದ್ವಿ, ಅದು ಸಹ ನಮ್ಗೈತೆ, ಎಲ್ಲ ಐತೆ. ಇವಾಗ ನಾನು ಕೊಟ್ಟಿರೋದು ಐತೆ, CO ಕೊಟ್ಟಿರೋದು ಐತೆ. ನಾನು ಲೆಟರ್ ಹೋಗ್ಬಿಟ್ಟು ನಾನು ಕೊಟ್ಟಿದ್ದೀನಿ ಅಲ್ಲಿ. ಯಾಕಂದ್ರೆ ಟವರ್ಗೆ ಅವ್ರು ಏನ್ ಹೇಳಿದ್ರು, BSNL ಬಂದು ಇಮಿಡಿಯೇಟ್ಲಿ ನಾವು ನಮ್ಮ ಗೌರ್ಮೆಂಟ್ ಇಲಾಖೆಯಿಂದ ಹಾಕಕ್ಕೆ ಬರುತ್ತೆ, ನಿಮ್ಮೇನು PDO ನಿಮ್ಮ ಪಂಚಾಯತ್ನಲ್ಲಿ ಮಾಡ್ತಾ ಇದ್ದೀರಾ ಅಂತ ಕೇಳಿದ್ರು. ಇಲ್ಲ ಸರ್, ನಮ್ಮ ಪಂಚಾಯತ್ನಲ್ಲಿ ಎಷ್ಟು ಸಲ ಹೋಗ್ಬಿಟ್ಟು ನಮ್ಮ ಹುಡುಗರು ಹೋಗ್ಬಿಟ್ಟು ಕೇಳ್ತಾನೆ ಇದ್ದಾರೆ, ಆದ್ರೂ ಸಹ ರೆಸ್ಪಾನ್ಸಿಬಲ್ ತಗೊಳ್ತಾ ಇಲ್ಲ ಅಂತ ಹೇಳಿದಕ್ಕೆ ಇವತ್ತು ಗ್ರಾಮ ಸಭೆನಲ್ಲಿ ಈ ಮಾತು ಹೇಳ್ತಾ ಇದ್ದೀನಿ. ಇವತ್ತು ಸಹ ಹೇಳಿದ್ರು BSNL ಸಹ ನಮ್ಗೆ ಬರುತ್ತೆ, ಇಮಿಡಿಯೇಟ್ಲಿ ಏನಿರೋದು ನಮ್ಮ ಪಂಚಾಯತ್ನ ಸಹ ಮಾಡ್ತೀನಿ. ಆವತ್ತು ನಿಮ್ಗೆ ಫೋನ್ ಮಾಡಿದ್ರು ಅಲ್ಲಿಂದಾನೆ, ನೀವು ಪಿಕ್ ಮಾಡಿಲ್ಲ, ನೀವು ಪಿಕ್ ಮಾಡಿಲ್ಲ. ಅದೇ ಕೇಳ್ತಾ ಇದ್ದೀನಿ, ಇವಾಗ ಏನಾಗತ್ತೆ ನಮಗೆ ನೀವು ಮೊನ್ನೆ MLA ಸಾಹೇಬರು ಬಂದಾಗ ತಿಳಿಸಿದ್ರು ಮಾಡಿ. ಈಗ ಜಾಗನ ಸ್ಪಷ್ಟತೆ ಕೊಡಿ, ಎಲ್ಲಿ ಜಾಗ ಕೊಡ್ತೀರಾ? ಆಯ್ತು, ನಾವು ಅಧಿಕಾರಿಗಳು ಕರೆಸಿ ಇಲ್ಲಿ ಪ್ರೈವೇಟ್ ಅವರು ಇಲ್ಲಿ ಬಂದು ಕವರ್ನ ಹಾಕ್ತಾ ಇಲ್ಲ. ನೀವು ಸರ್ಕಾರದವ್ರು ಬಂದು ನಮಗೆ BSNL ಅವ್ರನ್ನ ನಾವು ಭೇಟಿ ಮಾಡಿ ಅವ್ರನ್ನ ಕರಿತೀವಿ, ಬಂದು ಇಲ್ಲಿ ಜಾಗ ತೋರಿಸ್ತಾರೆ. ಆ ಜಾಗದಲ್ಲಿ ನಾವು ಎಷ್ಟು 1 ವರ್ಷ ಆಗತ್ತಾ? 1 ವರ್ಷ ಬೇಡ, ಇವತ್ತೇ ಬೇಕಾ ಹೋಗ್ಬೇಡಿ. ನೀವು ಹಂಗೆ ಹೇಳ್ತಾ ಇದ್ದೀರಾ ಸರ್? ಅಲ್ಲಿ ಏನಾಗ್ತೈತೆ ಗೊತ್ತಾ, ನಾವು FRS ಮಾಡ್ತಾ ಇದ್ದಾರೆ. ಒಂದು ಫೋಟೋ ತೆಗಿಬೇಕಾದ್ರೆ 5 ಸಾವಿರ ಕಷ್ಟಪಟ್ಟು ಪ್ರಜರು ನಮ್ಮ ಮೇಡಮ್ ಮಾಡಲೇಬೇಕು ಅಂತ. ಇಲ್ಲಿ BSNL ಆಫೀಸ್ಗೆ ನಾನು ಕೂಡ ಬರ್ತೀನಿ, ನೀವು ಬನ್ನಿ, ಅವ್ರನ್ನೇ ಕರ್ಕೊಂಡ್ಬಂದು ಸ್ಥಳ ಪರಿಶೀಲನೆ ಮಾಡಿ ನೀವು ಎಲ್ಲಿ ಹೇಳ್ತೀರೋ ಅಲ್ಲಿ ಹಾಕ್ಸೋದಕ್ಕೆ ನಾವು ಪಂಚಾಯತ್ ನಿಮ್ಗೆ ಜಾಗ ಕೊಡ್ತೀವಿ ಅಂತ ಹೇಳಿಲ್ಲ ನಿಮ್ಗೆ? ಏನ್ ಮಾಡಿದ್ರು, ಏನ್ ಇಷ್ಟ ತಗೊಂಡಿದ್ದಾರೆ ಅಂತ ಹೇಳಿ ನೀವು अरे तुम्हें अधिकार है भाई, तुम्हें करने होता ना तुम ಪಾಣಿ ಎಲ್ಲ ಕೊಟ್ಟಿದ್ದೀನಿ ನಾನು. ಆಯ್ತು, ಪಾಣಿ ಕೊಟ್ಟಿದ್ದೀರ, ಇಲ್ಲಿ ಹೇಳೋವರೆಗೂ ಕೇಳಿ. ಅದು ಏರ್ಟೆಲ್, ಅದು ವಡೋಫೋನ್, ಅದೆಲ್ಲ ಪ್ರೈವೇಟ್ ಇದು, ಅದು ನಮ್ಗ ಬರಲ್ಲ. ಯಾವ್ದಕ್ಕೆ? ನಮ್ಮ ಪಂಚಾಯತಿಗೆ ಬರಲ್ಲ. ಈಗ ಅದಕ್ಕಾಗಿ ಇದನ್ನ ಏನನ್ನ BSNL ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀವಿ, ಅವ್ರ ಕಡೆಯಿಂದ ಹಾಕ್ಸೋಣ. ಅದು ಪ್ರೈವೇಟ್ ಆಗಿ ಶಾಸಕರೇನೆ ಹೇಳಿದ್ರ ಅವ್ನ್ಗ, ಯಾರಿಗೆ? ಅವನಿಗೆ ಶಾಸಕರೇ ಫೋನ್ ಮಾಡಿ ಹೇಳಿದಾಗ ಆಯ್ತಣ್ಣ ಮಾಡ್ತೀನಿ ಅಂತ. ಮತ್ತೆ ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡಲ್ಲ ಯಾರು? ಅದಕ್ಕೆ ಈಗ BSNL ಅವ್ರಿಗೆ ರಿಕ್ವೆಸ್ಟ್ ಕೊಡ್ತೀವಿ ನಾವು ಪಂಚಾಯತಿಯಿಂದ, ಅವ್ರ ಕಡೆ ನಾನು ಕೊಡಿಸ್ತೀವಿ, ಕೊಟ್ಟು ಅದನ್ನ ವ್ಯವಸ್ಥೆ ಮಾಡ್ತೀವಿ. ನೀವು ಕೊಟ್ಟಿದ್ದೀರಲ್ವಾ, ಬನ್ನಿ ಮುಂದೆ ಈ ಕಡೆ. ಇವಾಗ ಎಲ್ಲ ನೀವು ಪಾಣಿ ಸೇಲ್ಡ್ ಇಟ್ಟು ಎಲ್ಲ ಸ್ಕೆಚ್ಚು ಅದೆಲ್ಲ ತಗೊಂಡು ಬಂದು ಇಮಿಡಿಯೇಟ್ಲಿ ನಮ್ಮ ಜೊತೆನಲ್ಲಿ ಬನ್ನಿ, ನಾನೇ ಕರ್ಕೊಂಡು ಹೋಗ್ತೀನಿ ನಿಮ್ಮ ಜೊತೆನಲ್ಲಿ. ಅಲ್ಲಿ PDO ಅವ್ರು ಕೊಡೋಣ. ಇವತ್ತು ಎಷ್ಟನೇ ತಾರೀಕು? 6 ತಿಂಗಳು ಆಗೈತು. 6 ತಿಂಗಳು ಆದ್ಮೇಲೆ ತಿರ್ಗಾ 2 ತಿಂಗಳು ಮುಂಚೆ ಮೀಟಿಂಗ್ ಆಯ್ತು, ಅದು ಆಯ್ತು. ಎಷ್ಟಾಯ್ತು? 6 1 2 8, ಇನ್ನೂ 1 ತಿಂಗಳಾಯ್ತು 9. ಏನು ಬಸ್ರಿ ತರ ಇರಬೇಕು ನಾವು, ಅದೇ ಲೆಕ್ಕನೇ ಇದಕ್ಕೆಲ್ಲ. ಅದಕ್ಕೆ ನಾನು ಏನು ಹೇಳ್ತಾ ಇದ್ದೀನಿ, ಇಮಿಡಿಯೇಟ್ಲಿ ಅವ್ರಿಗೆ ನಿಮ್ಮ ದಾಖಲೆ ಕೊಡಿ, ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ನೀವು ಅವ್ರು ಫೋನ್ ಮಾಡಿ ಇಮಿಡಿಯೇಟ್ಲಿ ನೀವು ಪಿಕ್ ಮಾಡಬೇಕು. ಅದ್ರ ಬಗ್ಗೆ ಇಮಿಡಿಯೇಟ್ಲಿ ನನಗೆ BSNL ಆಗಲಿ ಇಮಿಡಿಯೇಟ್ಲಿ ನನಗೆ ಟವರ್ ಬೇಕು ಸಾಹೇಬ್ರೆ, ಅರ್ಥ ಆಯ್ತಾ? ಅವರು ಏರ್ಟೆಲ್ ಅವನು ಬಂದಿದ್ದು ನಾವು ಒಬ್ಬನು ಅವನ ಮೇಲೆ FR ಮಾಡಿದ್ದೀವಿ. ರಾಂಗ್ ಆಗಿ ಮಾತಾಡ್ಬಿಟ್ನಾ, ತಿರ್ಗಾ ಅವರು ರಾಂಗ್ ಆಗಿ ಮಾತಾಡ್ಬಿಟ್ನಾಣ. ಅವ್ರಿಗೆ ಒಂದು ರೋಪ್ ಅಂತ ಅದಾಗೈತೆ. BSNL ಇಮಿಡಿಯೇಟ್ಲಿ ಹಾಕ್ಬೇಕು. ನನ್ಗೇನು ಏನಂತ ಗೊತ್ತಿಲ್ಲ. ಇವತ್ತೇ ಲೆಟರ್ ಮಾಡಿ ನಿಮ್ಗೆ ಸೈನ್ ಮಾಡಿ ಕೊಟ್ಟು ಬಿಡ್ತೀನಿ, ನೀನು ಅದೆಲ್ಲ ಮಾಡಿಸ್ಬೇಕು. ಆಯ್ತು, ಅದಕ್ಕೂ ಡನ್. ಓಡಾಡಕ್ಕೆ ನಾನು ಕಷ್ಟ ಬಿಡಕ್ಕೂ, ಯಾಕಂದ್ರೆ ಒಂದು ಬಡವರು ಎಲ್ಲಿ ಒಂದು ದೀಪ ಹಂಚ್ಕೊಂಡ್ರು ಸಹ ಚೆನ್ನಾಗಿರ್ಬೇಕು. ಆಯ್ತು ಆಯ್ತು ಕಳಿಸಿ. ಯಾಕಂದ್ರೆ ನೋಡ್ರಿ ಹೇಳ್ತಾ ಇದ್ದೀನಿ, ಎಲ್ಲಡಕ್ಕೆ ತಿನ್ಕೊಂಡು ಹೋಗ್ಯವನಲ್ಲ ನಾನು, ಅರ್ಥ ಆಯ್ತಾ? ಎಲ್ಲಿ ಹೋಗ್ಬೇಕು ಇವತ್ತು 8 ದಿವಸ ಅಲ್ಲ 1 ತಿಂಗಳು ಅವ್ರಿಗೂ ಸಹ ಆಫೀಸರ್ಗೂ ಸಹ ನಾನು ಟೈಮ್ ಕೊಡ್ತೀನಿ. ಮಾಡ್ಕೊಟ್ಟಿಲ್ಲ ಅಂದ್ರೆ ಮಾಡ್ಕೊಂಡು ಬರ್ತೀನಿ ನಾನು. ಅರ್ಥ ಆಯ್ತಾ? ಈಗ ಅವರು ಕೊಡ್ತೀನಿ ಅಂತ ಹೇಳಿದ್ದಾರೆ ಲೆಟರ್ ಇಟ್ಟು, ನೀವು ಏನಿದೆ ಸೈನ್ ಮಾಡಿಸ್ಕೊಳ್ಳಿ, ಅದು ವೈಯಕ್ತಿಕ ಇದ್ಬೇಡ. ಈಗ ಅದನ್ನೇನಿದ್ರು ನೀವು ಓಡಾಡಿ ಮಾಡಿಸ್ಕೊಂಡು ಬನ್ನಿ. ಯಾಕಂದರೆ ಇದು ಮೊನ್ನೆ ವಿಶೇಷ ಗ್ರಾಮ ಸಭೆ ನಡೆದವಾಗ ಬಂದಂಥ ಸಮಸ್ಯೆನೇ ಇದು.
ಆವಾಗ ಏನು ಹೇಳಿದ್ರು 2 ತಿಂಗಳಿಂದ ಮಾಡ್ಕೊಟ್ಬಿಡ್ತೀವಿ ಅಂತ ಹೇಳಿದ್ರು, ಭರವಸೆ ಕೊಟ್ಟರು. ಇದು ಭರವಸೆ ಆಗ್ಬಾರ್ದು, ಕಾರ್ಯರೂಪಕ್ಕೆ ಬರಬೇಕು. ನಿಜ. ಅರ್ಥ ಆಯ್ತಾ? ನಮ್ಮ ಅಭಿವೃದ್ಧಿ ಅಧಿಕಾರಿಗಳು ನಿಮ್ಗೆ ಲೆಟರ್ ಕೊಡ್ತೀನಿ, ಬನ್ನಿ ಓಡಾಡಿ, ನಾನು ಬರ್ತೀನಿ, ಓಡಾಡೋಣ ಅಂತ ಹೇಳಿದ್ದಾರೆ. ದಯವಿಟ್ಟು ಅದನ್ನು ಫಸ್ಟ್ ಅದು ಮುಗಿಸ್ಕೊಳ್ಳಿ. ಸ್ವಲ್ಪ ನಮಗೆ ನೈಟ್ನಲ್ಲಿ ಪೊಲೀಸು ಒಂದು ರೌಂಡಿಂಗ್ಸ್ ಹೊಡಬೇಕಂತ ಹೇಳಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಯಾಕಂದರೆ ಊರಿನಲ್ಲಿ ಭಾಳಷ್ಟು ಒಂದು ಸಮಸ್ಯೆಗಳು ನಡೀತಾ ಇದೆ, ಆದರೂ ಸಹ ನಾವು ಹೇಳಕ್ಕೆ ಆಗಲ್ಲ ಇಲ್ಲಿ. ನೋಡಿ, ಯಾಕಂದ್ರೆ ಆ ರೋಡ್ನಲ್ಲಿ ಫುಲ್ ಸಾರೆಗಳು ಮಾಡ್ಕೊಂಡು ಕುಡ್ಕೊಂಡು ಹುಡುಗರು ಎಲ್ಲ ಬರ್ತಾ ಇರ್ತಾರೆ. ಅದು ಸಹ ಹೇಳ್ತಾ ಇದ್ದೀನಿ ನೋಡಿ, ಯಾಕೆ ಅದು ಒಂದು. ಆಮೇಲೆ ಯಾರ್ಯಾರು ಹುಡುಗರು ಗಾಂಜಾ ಎತ್ಕೊಂಡು ಏನೇನೋ ಕೆಲಸ ಮಾಡ್ಕೊಂಡು ಓಡಾಡ್ತಾ ಇರ್ತಾರೆ. ಹೆಣ್ಮಕ್ಳು ಈಚೆ ಬರೋಕ್ಕೆ ಬಹಳ ಕಷ್ಟ ಐತೆ. ಗಾರ್ಮೆಂಟ್ಸ್ ನಲ್ಲಿ ಹೋಗ್ಬಿಟ್ಟು ಬರೋದು ಓಟಿ ಮಾಡ್ತಾರೆ. ಓಟಿ ಮಾಡೋದು ಸಹ 7:30-8 ಗಂಟೆನೂ ಸಹ ಆಗ್ಬಿಡ್ತೈತೆ. ಆಮೇಲೆ ನಮ್ಮೂರ ಯಾರು ಗೊತ್ತೇ ಇರೋದಿಲ್ಲ, ಅವರು ಯಾರ ಹುಡುಗರು ರನ್ನಿಂಗ್ ಯಾವ ಎಕ್ಸೆಪ್ಟ್ ಇಂದ ಹೊಡಿತಾರೆ ಅಂದ್ರೆ ಒಂದೊಂದ್ಸರಿ ನಾನು ಸಹ 12 ಗಂಟೆ ಆಗುತ್ತೆ, 11 ಗಂಟೆ ಆಗುತ್ತೆ, ಬಂದು ಏನಾದ್ರು ವಿಚಾರಣೆ ಮಾಡೋದಕ್ಕೆ ಯಾವ ಊರಿಗೆ ಯಾಕೆ ಬರ್ತೀರಾ ಅಂತ ಕೇಳ್ಬೇಕು ಅವ್ರನ್ನ. ಯಾರನ್ನ ನೋಡ್ತಿ ಫೋನ್ ಎಲ್ಲ ತಗೊಂಡು ಹೋಗಿದ್ದಾನೆ, ದುಡ್ಡು ಸಹ ತಗೊಂಡೋಗಿ ನೈಟ್ ನಲ್ಲಿ ಅಲ್ಲಿ 4-5 ಹುಡುಗರು 2 ವೀಲರ್ ನಲ್ಲಿ. ಆಮೇಲೆ ಆ ಥರ ಎಲ್ಲ ಕೆಲಸ ಆಗ್ತೈತೆ. ಸ್ವಲ್ಪ ಕಳ್ಳರು ಜಾಸ್ತಿ ಆಗಿದ್ರು. ಮೆಸೇಜ್ ಹಂಗೆ ಮೆಸೇಜ್ ಅಂತ ಕ್ಷಣದಲ್ಲಿ ಕಾಲ್ ಮಾಡಬೇಕು. 112 ಇರುತ್ತೆ. ಗೊತ್ತು ನಂಬರಿಗೆ ಕಾಲ್ ಮಾಡಿದಾಗ ನಾವು ಸಡನ್ ಆಗಿ ಬಂದು ಅದೇನು ಆಕ್ಷನ್ ತಗೋಬೇಕು. ನಮ್ಮೂರ್ನಲ್ಲಿ ಬರಕ್ಕೆ ಆಗ್ತಾ ಇಲ್ಲ ರೀ. ಮೇನ್ ಅಲ್ಲವಲ್ಲ ಲೈಟು ಕರೆಕ್ಟ್ ನಿಮ್ ಪಂಚಾಯತ್ ಸೇರುತ್ತೆ ನೋಡಿ. ಬಿಷಪ್ ಕಾಟನ್ ಈ ಕಡೆ ಬಿಟ್ಟು ಬಿಲ್ಲಾಪುರ ಪಂಚಾಯತ್ ಆ ಕಡೆ ಬೇಡಹಳ್ಳಿ ಬರೋದು, ನಮ್ದು ಮೂಳೆ ಫ್ಯಾಕ್ಟ್ರಿಯಿಂದ ಬರೋದು. ಅದೇ ಹೇಳ್ತಾರದು. ಅಲ್ಲಿಂದ ಇದೆಲ್ಲ ಅಲ್ಲಿಲ್ಲ ಇಲ್ಲ ಅಣ್ಣ, ಐತಲ್ಲ, ಇಲ್ಲ ಹೋಗ್ಬಿಟ್ಟಿದೆ. ಇಲ್ಲ ಯಾಕಂತ ಇಲ್ಲ ಅಲ್ಲೇ ಅವರೇ ಅವ್ರ ಅಪಾಯಿಂಟ್ಮೆಂಟ್ ಅವರೇ ಮೇಂಟೆನೆನ್ಸ್ ಮಾಡ್ತಾರೆ. ನಮ್ಮ ಕಡೆ ಪಂಚಾಯತ್ ಕ್ರಾಸ್ ಫ್ರಂಟ್ ಮಾಡಿದ ತಕ್ಷಣ ಅಲ್ಲಿ ಲೇಔಟ್ ಮಾಡ್ಬಿಟ್ಟಿದ್ದಾರೆ. ಅಲ್ಲೆಲ್ಲ ಲೈಟ್ ಆಫ್ ಮಾಡ್ಬಿಟ್ಟು ಅಲ್ಲೆಲ್ಲ ಕುತ್ಕೊಂಡಿರ್ತಾರೆ ನೈಟ್ ನಲ್ಲಿ ಹುಡುಗರು. ಸ್ವಿಚ್ ಇರೋದು ಇಲ್ಲೇ ಇದಾಯ್ತಲ್ಲ, ಅದೇ ಹೋಗೈತೆ. ನಾ ಬಲ್ಪೇ ಹೋಗ್ಬಿಟ್ಟೈತೆ, ಲೈಟ್ ಹಾಕ್ಬಿಟ್ಟವ್ರೆ. ಇಲ್ಲಿಂದ ಸ್ವಲ್ಪ ಯಾಕಂದ್ರೆ ಆ ಕಡೆನೂ ಮರನ ಈ ಕಡೆನೂ ಮರ ಐತೆ. ಸ್ವಲ್ಪ ಘಾಟ್ ಸೆಕ್ಷನ್ ತರ ಟ್ರೈನಿಂಗ್ ಹಾಕೋದು ಅಲ್ಲಿ, ಅದು ತುಂಬಾ ಸಮಸ್ಯೆ. ಇಲ್ಲ ಲೈಟ್ ಬಸವರಾಜ್ ಹೊತ್ತಕ್ಕೆ ಗ್ರಾಮಾಡಳಿತಾಧಿಕಾರಿ. ಏನಿಲ್ಲ, ಬರೋದು ಲೇಟ್ ಆಯಿತು. ಗ್ರಾಮ ಸಭೆಯಲ್ಲಿ ಚೆನ್ನಾಗಿ ಡಿಸ್ಕಷನ್ ಆಗ್ತಾ ಇದೆ. ಪ್ರಜಾಪ್ರಭುತ್ವದಲ್ಲಿ ಯಾವ ಥರ ಮಾತುಕತೆ ಆಗಿ ಪರಿಹಾರ ಆಗ್ತದೆ, ಯಾವುದೇ ಸಮಸ್ಯೆಗೆ ಪರಿಹಾರ ಮುಖಾಂತರನೇ ಆಗಬೇಕಂತಿಲ್ಲ. ಆದರೂ ಕೂಡ ಮಾತುಕತೆ ಒಂದು ತಾರ್ಕಿಕವಾಗಿತ್ತು. ಏನೇ ಸಮಸ್ಯೆಗಳಿದ್ರೂ ಕೂಡ ಮಾತಿನಲ್ಲೇ ಬಗೆಹರಿದು ಕೂಡ ಸಾಮಾಜಿಕವಾಗಿ ಸಾರ್ವಜನಿಕ ಪ್ರತಿಯೊಬ್ಬರಿಗೂ ಸೇವೆ, ಸರ್ಕಾರಿ ಸೇವೆ ತುರ್ತಾಗಿ ಸಲ್ಲುವಂತಾಗಿದೆ. ಈ ನಮ್ಮ ಕಂದಾಯ ಇಲಾಖೆಯಲ್ಲಿ ಏನೇ ಸಮಸ್ಯೆ ಇದ್ರೂ ಕೂಡ ನಮಗೆ ಗಮನಕ್ಕೆ ತನ್ನಿ. ನಮ್ಮ ಗ್ರಾಮದಲ್ಲಿರೋ ಪ್ರತಿಯೊಬ್ಬರು ನನಗೆ ಫೋನ್ ಮಾಡ್ಬೋದು, ಏನಾದರೂ ಸಮಸ್ಯೆ ನಮ್ಗೆ ಹೇಳಿ. ನಮ್ಮ ಕಡೆ ಏನಾಗಬೇಕಿತ್ತು ಎಷ್ಟು ಸಾಧ್ಯವಾದಷ್ಟು ಬೇಗನೆ ನಾವು ಪರಿಹಾರ ಮಾಡಿಕೊಡ್ತೀವಿ. ನೀರು ಹೋಗ್ತಾ ಇಲ್ಲ ಸರ್. ಈಗ ಬಿಲ್ಲಾಪುರದ ಐತಲ್ವ 20 ಗುಂಟೆ STP ಘಟಕದ್ದು ನಿಮಗೆ ಆಲ್ರೆಡಿ ಸರ್ವೆ ಆಗಿ ಹ್ಯಾಂಡ್ ಓವರ್ ಆಗಿದೆ. 2021 ಅದು ಪ್ರೊಸೆಸ್ ಆಗಿದೆ. ಇವಾಗೇನು ಒತ್ತುವರಿ ಆಗ್ತಿದೆ. ಏನಂದ್ರೆ ಅದು ಬಸ್ತು ಇಂಡಿಯನ್ ಸರ್ವೇರು ಮಾಡಿದ್ರು, ಗುರುವಯ್ಯ ಅವ್ರು ಮಾಡಿದ್ರು. PDO ಸರ್ ಜೊತೆಗೆ ಇದ್ವಿ. ಅವರು ಸ್ಕೆಚ್ ಕೊಟ್ಟಿದ್ದಾರೆ, ಸ್ಕೆಚ್ ತಾಲೂಕು ಆಫೀಸಿಗೆ ಕೊಟ್ಟಿದ್ದಾರೆ. ಇವಾಗಿನ ಸರ್ವೇರು ಫಾಲೋ ಅಪ್ ಮಾಡ್ತಾ ಇಲ್ಲ. ನಾನು ಇಲ್ಲಿ ಬರೋಕ್ಕಿಂತ ಮುಂಚೆ ನಮ್ಮ DT ಅವ್ರ ಹತ್ರ ಅದನ್ನೇ ಮಾತಾಡಿದ್ದೀನಿ. ಇಲ್ಲ, ನಾವು ಅದ್ರ ಬಗ್ಗೆ ಮಾತಾಡಿದ್ವಿ, ಸರ್ವೇರು ನಮ್ಗೆ ರೆಸ್ಪಾಂಡ್ ಮಾಡ್ತಾ ಇಲ್ಲ. ಸೊ ಸಾಹೇಬ್ರು ಇದ್ರ ಬಗ್ಗೆ ನಾನು ಕಂಪ್ಲೇಂಟ್ ಮಾಡಕ್ಕೆ ಹೇಳಿದ್ದೀನಿ. ಇಲ್ಲ, ಸರ್ವೇರ್ ಚೇಂಜ್ ಆಗ್ಬೇಕಣ್ಣ, ನಮಗೂ ಅದೊಂದೇ ಆಪ್ಷನ್ ಇರೋದು, ನಿಮ್ದು ಅಂತ ಹೇಳ್ತಲ್ಲ. ನಾನು ಆಲ್ರೆಡಿ ಮಾತಾಡಿದ್ದೀನಿ. ಇಲ್ಲಿ ಬರೋಕ್ಕೂ ಒಂದೇ ಕಾರಣ, ನಾನು ಸರ್ವೇರ್ಗೆ ಹೇಳಿದೆ. ನಾನು DT ಅವ್ರ ಹತ್ರ ಏನು ಮಾತಾಡಿದೆ, ಎಲ್ಲದಕ್ಕೂ ನಮ್ಮ ಮೇಲೆ ದೂರ್ತಾರೆ, ನಾವು ರೆಸ್ಪಾನ್ಸಿಬಲ್, ನಾವು ಮಾತಾಡ್ಬೇಕಾಗತ್ತೆ. ಸರ್ವೇರ್ ಕೆಲಸ ಮಾಡಿದ್ರೆ ನಮ್ಮ ಸಮಸ್ಯೆ ಆದ, ನಾವು ನೀವು ಕೆಲಸ ಮಾಡಿಸ್ಕೊಡಿ, ಅವ್ರಿಗೆ ಇಂಡಿಕೇಶನ್ ಕೊಡಿ ಅಂತ ಹೇಳಿದಕ್ಕೆ ನಾನು ಮಾತಾಡ್ತೀನಿ ಅಂತ ಹೇಳಿದ್ದಾರೆ DT ಅವರೇ. ಇನ್ನೊಂದು ವಾರದಲ್ಲಿ ಇದು ಯಾವ್ದು ರಸ್ತೆ ಇದೆಯಲ್ಲ ಬಿಲ್ಲಾಪುರ STP ಘಟಕದ್ದು, ಅದು ಪಿಕಪ್ ಮಾಡ್ಕೊಂಡಿದ್ದಾರೆ ಪಾಯಿಂಟ್ಸ್. ಸರ್ವೆ ನೆಕ್ಸ್ಟ್ ವೀಕಲ್ಲಿ ಮಾಡಿಸ್ಕೊಡ್ತೀನಿ. ಒಂದು ಅದು ಬಸ್ಸಿಂದು ಆಲ್ರೆಡಿ ಸರ್ವೇರ್ ಅಲರ್ಟ್ ಆಗಿದೆ, ಚಿದಾನಂದ್ ಸರ್ವೇರ್ ಅಲರ್ಟ್ ಆಗಿ ಅದನ್ನು ಮಾಡಿಸ್ಕೊಡ್ತೀನಿ.
ಮತ್ತೆ ಬೇಕಾದ್ರೆ ಇವ್ರು ವಿಸಿಟ್ ಕೊಟ್ಕೊಂಡು ಹೋಗಿ ಅಲ್ಲಿ ನಾನು ಸ್ಪಾಟ್ ನೋಡಿದ್ದೀನಿ, ರಾಜಕಾಲುವೆಗೂ ನೋಡಿದ್ದೀನಿ, ರಸ್ತೆಗೂ ನೋಡಿದ್ದೀನಿ, ಸಮಸ್ಯೆ ಗೊತ್ತು. ಮಾಡ್ಕೊಂಡು ಹೋದ್ರಲ್ಲ, ಮತ್ತೆ ಯಾಕೆ ಬಂದಿಲ್ಲ? ಮತ್ತೆ ಮಾಡಿದ್ರೆ ಸರ್ವೆ ಸ್ಕೆಚ್ ಕೊಟ್ಟಿಲ್ಲ, ಆ ಸರ್ವೆನ ಇದು RI ಸಾಹೇಬ್ ಇದ್ದಾರೆ, DT ಎಲ್ಲ ಹೋದ್ರು, ತಾಲೂಕು ಡ್ಯೂಟಿ ಆಗಿದೆ. ಆಹ್ವಾನ ಮಾಡಿದ್ದೀವಿ ತಾನೆ, ಬಂದು ಅವ್ರ ಪರವಾಗಿ ನಾನು ಬಂದಿದ್ದೀನಿ, ಇರೇ ಅವ್ರ ಪರವಾಗಿ ನಾನು ಬಂದಿದ್ದೆ ಪರವಾಗಿ ನೀವು ಬಂದ್ರೆ ಮತ್ತೆ ಕೆಲಸ ಮಾಡ್ಕೊಟ್ರೆ ನೀವು ಮಾಡ್ಕೊಡ್ತೀನಿ ಬಿಡಿ, ನನ್ನ ಜವಾಬ್ದಾರಿ ಅದು. ಎಷ್ಟು ವರ್ಷ ಯಾವ್ಯಾವ ಕೆಲಸ ಆಗ್ಬೇಕು ನಮ್ಗೆ ರಾಜಕಾಲುವೆನೂ ಆ ರಸ್ತೆ ಕ್ಲಿಯರ್ ಮಾಡಿ. ರಾಜಕಾಲುವೆ ಏನಾಗಿದೆ ಅಂದ್ರೆ ಮಳೆ ಬಿದ್ದಾಗ ನೀವು ಪರಿಸ್ಥಿತಿ ಎಷ್ಟು ಹೊಲದಲ್ಲಿ ನೀರು ನಿಂತಿಲ್ಲ ನೋಡ್ಕೊಂಡು ಬನ್ನಿ. ನಾವು ಮಾತಾಡೋದು ಅವಕಾಶ ಕೊಡ್ತೀರಾ? ನಾವು ಮಾತಾಡೋಕೆ ಅವಕಾಶ ಕೊಡ್ತೀರಾ? ನಾವು ಮಾತಾಡೋಕೆ ಅವಕಾಶ ಕೊಡ್ತೀರಾ? ನಾವು ಮಾತಾಡೋಕೆ ಅವಕಾಶ ಕೊಡ್ತೀರಾ? ನಿಮ್ ಪಂಚಾಯತಿಯಲ್ಲಿ ನಾನು ಕುಂಟೆ ಜಮೀನು ಸರ್ವೆ ಮಾಡಿಸಿದೆ, ನಿಮ್ ಅಂಗನವಾಡಿ ಹತ್ರ ಕುಂಟೆ ಇದು, ಅದಕ್ಕೆ ಇನ್ನೂ ಅದು ಇದು ETS ಸರ್ವೆ ನನಗೆ ಇದನ್ನೇ ಕೊಟ್ಟಿಲ್ಲ, ಪಂಚಾಯತಿಯಿಂದ ಬಿಲ್. ಹಂಗಾಗಿ ಸರ್ವೆ ಬಿಲ್ಲೇ ಕೊಟ್ಟಿಲ್ಲ ಅದಕ್ಕೆ ಸರ್ವೆಗೆ. ಕ್ಲಿಯರ್ ಆಗಿಲ್ಲ ಇಲ್ಲ, ಸರ್ವೆ ಆಗಿ PDO ಮಾಡಿದ್ದಾರೆ, ಕ್ಲಿಯರ್ ಆಗಿಲ್ಲ ಮಾಡಿದ್ರಲ್ಲ ಅವ್ರು ಫೀಸ್ ಕೊಟ್ಟರೆ ತಾನೇ ಸರ್ವೆ ಕ್ಲಿಯರ್ ಆಗ್ತಿದೆ ಫೀಸ್ ಕೊಟ್ಬಿಡಕ್ಕ ಇದು ಅಲ್ಲಣ್ಣ, ಇದು ಅಲ್ಲ ನಿಮ್ಮ ಹಳೆ ಚೇರ್ಮನ್ ಇಂದ ಹೇಳ್ತಾ ಇರೋದು ನಾನು. ಸರ್ ಅದನ್ನೇ ಅದನ್ನು ಕ್ಲಿಯರ್ ಆಗಿಲ್ಲ. ಕ್ಲಿಯರ್ ಹೆಂಗೆ ಆಗ್ಬೇಕು? ಕ್ಲಿಯರ್ ಯಾವ ತರ ಆಗ್ಬೇಕು? ಅದಕ್ಕೆ ಸ್ಕೆಚ್ ಕೊಡಬೇಕಲ್ಲ, ಸ್ಕೆಚ್ ಕೊಡ್ಬೇಕಾದ್ರೆ PDO ಅವ್ರಿಗೆ ಕೊಡ್ಬೇಕು ತಾನೆ. ನನಗೆ ಗೊತ್ತಿಲ್ಲ ಸ್ಕೆಚ್ ನಾನು ಎಲ್ಲಿಂದ ಕೊಡ್ಲಿ? ನೀವು ಮಾತಾಡಿದ್ರೆ ನೀವೇ ಮಾತಾಡಿದ್ರಲ್ಲ, ನಾನು ಸ್ಕೆಚ್ ಹಿಂಗಾಗುತ್ತೆ. ಸರ್ವೇರು ಕಮ್ಯುನಿಕೇಶನ್ಗೆ ಬರ್ತಾ ಇಲ್ಲ, ನಿಮ್ಗೂ ಗೊತ್ತು, ನೀವು ಎಷ್ಟು ಸರಿ ಸರ್ವೇರ್ ಹತ್ರ ಮಾತಾಡಿದ್ರಂತ ನಮಗೂ ಗೊತ್ತು. ಆ ಒಂದು ಕೆರೆ ಮಾಡಿಸ್ಕೊಳಕ್ಕೆ ಎಷ್ಟು ದಿನ ಟೈಮ್ ಅಲ್ಲ, ನಾವು ದಯವಿಟ್ಟು ಪಾಯಿಂಟ್ ಮಾಡ್ಕೊಡಿ. ಆಯ್ತು. ರಾಜಕಾರಣ ಅದು ಆ ಕಡೆ ಹೋಗಿ ರಸ್ತೆನೂ ಇಲ್ಲ, ಮಾಡ್ಕೊಂಡು ಹೋದ್ರು. ಅಧ್ಯಕ್ಷರೇ, ನಿಮಗೆ ಸರ್ವೇರ್ಗೆ ಫೋನ್ ಮಾಡಿ ತಹಸೀಲ್ದಾರ್ ಸಾಹೇಬ್ರಿಗೆ ಅವರು ಸೀರಿಯಸ್ ಆಗಿ ಹೇಳಿದ್ದಾರೆ. ಬಿಲ್ಲಾಪುರದ ರಾಜಕಾಲುವೆ ಸಮಸ್ಯೆ ಎಷ್ಟು ದಿವಸದಿಂದ ಇದೆ, ಎಷ್ಟು ಸತಿ ನೀವು ಭೇಟಿ ಕೊಟ್ಟಿದ್ದೀರಾ, ಯಾಕೆ ಡಿಲೇ ಮಾಡ್ತಾ ಇದ್ದೀರಾ ಸರ್ವೆ ಮಾಡೋದಕ್ಕೆ ಅಂತ ಒಂದು. ಆಮೇಲೆ ನಮ್ದು ಕಸ ವಿಲೇವಾರಿ ಘಟಕ 10 ಮಾಡಲಿಲ್ಲ ಅಂತ ಅದು ಕಂಪ್ಲೇಂಟ್ ಕೊಟ್ಟಿದ್ದೀವಿ ನಿನ್ನೆ. ಆಗಲೇ 1 ತಿಂಗಳಿಂದ ಇದು ಫಾಲೋಅಪ್ ಮಾಡ್ತಾ ಇದ್ದೀವಿ. ADLR ಅಧ್ಯಕ್ಷರು ನಾವಿಬ್ರು ಫಾಲೋಅಪ್ ಮಾಡಿದ್ದೀವಿ. ಅವ್ರು ಕಳಿಸ್ತೀವಿ ಅಂತಾರೆ, ಕಳಿಸ್ತಾ ಇಲ್ಲ. ಹೇಳಿ ಒಂದು ನಿಮಿಷ, ಅದೊಂದಾಯ್ತಾ? ಆಮೇಲೆ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರೇ ಈಗ IPTRS ಕಂಪ್ಲೇಂಟ್ ಆಗಿದೆ, ಕಾಯಿಲೆಗಳಲ್ಲಿ ನೀರು ನಿಂತಿದೆ ಅಂತ ಹೇಳ್ಬಿಟ್ಟು ನಮ್ಗೆ 20 ಸತಿ ಅರ್ಜಿ ಕೊಟ್ಟಿದ್ದಾರೆ, ಅದನ್ನು ಬಗೆಹರಿಸ್ತಾ ಇಲ್ಲ. ಇದೆಲ್ಲ ತಹಸೀಲ್ದಾರ್ ಸಾಹೇಬ್ರು ಗಮನಕ್ಕೆ ಹೋಗಿದೆ. ಕಳಿಸ್ತೀವಿ ಅಂತಾರೆ, ಕಳಿಸ್ತಾ ಇಲ್ಲ, ಕಂಪ್ಲೇಂಟ್ ರೈಸ್ ಆಗ್ತಾ ಇದೆ. ಸರ್ವೇರು ನಿಮ್ದು ಡಿಪಾರ್ಟ್ಮೆಂಟ್, ನಾವೊಂದು ಡಿಪಾರ್ಟ್ಮೆಂಟ್, ಸರ್ವೇರು ನಮ್ಮ ಮಾತು ಕೇಳ್ತಾ ಇಲ್ಲ. ಓಕೆನಾ? ಈ ಸರ್ವೇರ್ ಚೇಂಜ್ ಮಾಡಕ್ಕೆ ನಾನು ಆಲ್ರೆಡಿ ಮಾತಾಡಿದ್ದೀನಿ, ಬೇರೆ ಸರ್ವೇರ್ ಬಂದ್ರೆ ನಾನು ಮಾಡಿಸ್ಕೊಡ್ತೀನಿ ಒಂದು. ಮತ್ತೆ ಇರೋ ಕೆಲಸಗಳು, ಈ ಕೆರೆ ಹ್ಯಾಂಡ್ ಓವರ್ ಆಗಬೇಕು, ಕೆರೆ ಹ್ಯಾಂಡ್ ಓವರ್ ಮಾಡ್ತೀನಿ, ಈ STP ಘಟಕದ್ದು ಮತ್ತೆ ರಸ್ತೆದು ಈ ವೀಕಲ್ ಕ್ಲಿಯರ್ ಮಾಡ್ಬೇಕು. ನೀರು ನಿಂತಿರೋದು ವಿಡಿಯೋಸ್ ಕಳಿಸಿದ್ದೀವಿ. ಆ ಕುಂಟೆಗಳು ಅವತ್ತು ಸಹ ನಿಮ್ಗೆ MLA ಅವ್ರು ಫೋನ್ ಮಾಡಿದ್ರು ಬರುವಾಗ. 20 ಸತಿ ಫೋನ್ ಮಾಡಿ ನಮ್ಗೆ ಕೇಳಿದ್ದಾರೆ. ವಿಚಾರದಲ್ಲಿ ಬಾಡಿ ಗಮನಕ್ಕೆ ತಂದಿದ್ದೀನಿ, ಬಾಡಿ ಅವ್ರು ಹೇಳ್ಬೇಕಾದ್ರೆ ಹೇಳ್ಬಿಡ್ತೀವಿ. 2 ಲಕ್ಷ ಮೂಲಕ ಕೊಡ್ತೀರಾ? ಆಕ್ಷನ್ ಪ್ಲಾನ್ ಅಲ್ಲಿ ಸೇರಿಸ್ಬೇಕು. ಅದು ಮಾಡ್ಬೇಕಂತ ಮೊನ್ನೆನೇ ಎಲ್ಲ ರೆಡಿ ಮಾಡಿದ್ದೀವಿ. ಇವೆಲ್ಲ ಸಮಸ್ಯೆಗಳು ಅದೇ ಬರೋ, ನಾವು ಏನು ಪೈಸಾ ಖರ್ಚು ಮಾಡಬೇಕು ಅದಕ್ಕೊಂದು ಬೈಲಾದಲ್ಲಿ ಇರ್ತದೆ, ಕಾನೂನಲ್ಲಿ ಇರ್ತಾರೆ, ಏನು ಖರ್ಚು ಮಾಡ್ಬೇಕಾದ್ರೆ ನಾವು ಕಾನೂನು ಬಿಟ್ಟು ಓವರ್ಟೇಕ್ ಮಾಡೋಕ್ಕಲ್ಲ. ನಾವು ಆ ಖರ್ಚು ಮಾಡಿಬಿಟ್ಟು ಯಾವಾಗಂದ್ರೆ ನಾವು ಕಾಸು ಕೊಡೋಕ್ಕಾಗಲ್ಲ ಅಲ್ಲ, ಅದಕ್ಕೊಂದು ಲಿಮಿಟ್ ಇರುತ್ತೆ. ಆ ಲಿಮಿಟಲ್ಲೇ ನಾವು ಮಾಡಬೇಕು. ಈ ಗ್ರಾಮ ಸಭೆಗೂ ಗ್ರಾಮ ಸಭೆಯಲ್ಲಿ ಆ ಸಬ್ಜೆಕ್ಟ್ ಬರಬೇಕು, ಆ ಸಬ್ಜೆಕ್ಟ್ ನಮ್ಮ ಸಾಮಾನ್ಯ ಸಭೆಯಲ್ಲಿ ಮಾಡಬೇಕು, ಸಾಮಾನ್ಯ ಸಭೆಯಲ್ಲಿ ಮಾಡ್ಬೇಕು, ಆಕ್ಷನ್ ಪ್ಲಾನ್ ಮಾಡಬೇಕು. ನಾನು ಅದುವರೆಗೂ ತಡೆಯಲ್ಲ, ಒಂದು ವಾರದೊಳಗೆ ಇಲ್ಲದ್ದು ರೋಡ್ ಬಂದೈತೆ, ರೋಡ್ ಏನಿದೆ ನಿಮ್ಮೂರವರೆಗೂ ಅದು ಮುಚ್ಕೊಡ್ತೀವಿ. ಅದೊಂದೇ ನಾವು ಮಾಡೋಕ್ಕಾಗೋದು. MLA ಅವ್ರು ಅವೆಲ್ಲ ಕೊಡ್ತೀವಿ, ಅವೆಲ್ಲ ನಾವು ಮಾಡೋಕ್ಕಾಗಲ್ಲ. ನಮ್ಮ ಲಿಮಿಟ್ ಏನಿದೆ ಅದು ನಾವು ಮಾಡ್ಕೊಂಡು ಫಸ್ಟ್ ಕಾಂಪೌಂಡ್ ಹಾಕ್ತೀವಿ. ಮಳೆ ಇಲ್ಲ ಅಂದ್ರೆ ಅದು ಕಾಂಕ್ರೀಟ್ ಹಾರಕ್ಕಾಗಲ್ಲ, ಕಾರ್ ಅವರು ಅಷ್ಟು ಇಷ್ಟು ಬರಲ್ಲ. ಅದನ್ನ ನಾವು ಗುಂಡಿ ತೋಡ್ಬಿಟ್ಟು ಕಾಂಕ್ರೀಟ್ ಹಾಕೊಡ್ತೀವಿ, ಪ್ಯಾಚ್ ವರ್ಕ್ ಮಾಡ್ಕೊಡ್ತೀವಿ. ಅದು ಆಲ್ರೆಡಿ ಮಾಡ್ತೀವಿ, ಮಾಡ್ಕೊಡ್ತೀವಿ ಅಂತ ಇವತ್ತು ನಮ್ಮೂರಲ್ಲಿ ಗ್ರಾಮ ಸಭೆಯನ್ನು ಆಯೋಜನೆ ಮಾಡಿದ್ದೀವಿ. ಈ ಗ್ರಾಮ ಸಭೆಗೆ ಅಧ್ಯಕ್ಷರಾದಂಥ ವೆಂಕಟಮ್ಮಣ್ಣವರು, ಹಾಗೆ ಉಪಾಧ್ಯಕ್ಷರಾದಂಥ ಹಾಗೆ ನಮ್ಮ
ಎಲ್ಲ ಪಂಚಾಯತ್ ಸದಸ್ಯರುಗಳು ಹಾಗೂ ಇವತ್ತು ಒಂದು ವಿಶೇಷ ಸಂತೋಷ ಏನೆಂದರೆ ಎಲ್ಲ ಅಧಿಕಾರಿಗಳು ಈ ಗ್ರಾಮ ಸಭೆಗೆ ಆಗಮಿಸಿದ್ದೀರಾ. ವಿಶೇಷವಾಗಿ ತಮ್ಮೆಲ್ಲರಿಗೂ ಅದರ ಜೊತೆಯಲ್ಲಿ ನಮ್ಮ ಬಿಲ್ಲಾಪುರ ಗ್ರಾಮ ಪಂಚಾಯತಿಯಲ್ಲಿ ಈ ಗ್ರಾಮ ಸಭೆಯ ಮೂಲಕ ನಾವು ಶಾಸಕರಲ್ಲಿ ಸರ್ಕಾರದಲ್ಲಿ ಮನವಿ ಮಾಡ್ಕೊಳ್ಳೋದು ಏನಂದ್ರೆ ದಯವಿಟ್ಟು ನಮ್ಮನ್ನ ಗ್ರೇಟರ್ ಬೆಂಗಳೂರಿಗೆ ಸೇರಿಸ್ತಾರೆ. ಯಾಕಂದ್ರೆ ಇದು ಒಂದು ಮೀಸಲು ಕ್ಷೇತ್ರ. ಇಲ್ಲಿ ನಮ್ಮ ಪಂಚಾಯಿತಿಯಲ್ಲಿ ವಿಶೇಷವಾಗಿ ಧಾರ್ಮಿಕ ಅಲ್ಪಸಂಖ್ಯಾತರು ದಲಿತರು ಅಧಿಕವಾಗಿ ವಾಸ ಮಾಡೋದ್ರಿಂದ ಗ್ರೇಟರ್ ಬೆಂಗಳೂರು ಮಾಡಿದ್ರೆ ಈಗ ಗ್ರೇಟರ್ ಬೆಂಗಳೂರಲ್ಲಿ ಏನು ನಡೀತಾ ಇದೆ ನಮಗೆ ಗೊತ್ತು. 20 ವರ್ಷ ಆಗಿದೆ ಚುನಾವಣೆ ಆಗಿ ಗ್ರೇಟರ್ ಬೆಂಗಳೂರು. ಅಲ್ಲಿ ಯಾವುದೇ ಜನಪ್ರತಿನಿಧಿ ಇಲ್ಲ, ಜನಸಂಪರ್ಕದ ಒಂದೇ ಒಂದು ಸಭೆಗಳು ನಡೆದಿಲ್ಲ. ಅದರಿಂದ ನಮ್ಮ ಪಂಚಾಯತಿನ ದಯವಿಟ್ಟು ಗ್ರೇಟರ್ ಬೆಂಗಳೂರಿಗೆ ಸೇರಿಸ್ತೀರಾ. ಇಲ್ಲಿನ ಸ್ಥಳೀಯ ಸಮಸ್ಯೆಗಳನ್ನು ಸ್ಥಳೀಯ ನಾಯಕರ ಪರಿಹಾರ ಆಗೋ ರೀತಿಯಲ್ಲಿ ಇದನ್ನ ಪಂಚಾಯತಿನಲ್ಲಿ ಉಳಿಸ್ಕೊಳ್ಬೇಕು ಅಂತ ನಾನು ಸರ್ಕಾರಕ್ಕೆ ಮನವಿಯನ್ನ ಮಾಡ್ಕೊಳ್ತಾ ಇವತ್ತು ನಾವು ಈ ಸಭೆಯನ್ನ ಮಾಡ್ತಾ ಇದ್ದೀವಿ. ನಾವು ಬಂದಾಗಲಿಂದನೂ ಈ ಪಂಚಾಯತಿನಲ್ಲಿ ಸುಮಾರು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದೀವಿ. ಇನ್ನೂ ನಮಗಿರುವಂಥ ಅವಕಾಶದಲ್ಲಿ ಏನೇನು ಪೆಂಡಿಂಗ್ ಇದೆಯೋ ಅವುಗಳನ್ನೆಲ್ಲ ಮುಗಿಸ್ತಾ ಇದ್ದೀವಿ. ಮುಗಿಸಿ ಇದೊಂದು ಮಾದರಿ ಗ್ರಾಮ ಪಂಚಾಯತಿಯಾಗಿ ನಾವು ಮಾಡ್ತೀವಿ. ನಮಸ್ಕಾರ ಎಲ್ಲರಿಗೂ. ನಮಸ್ಕಾರ. ಇವತ್ತಿನ ನಮ್ಮ 2024-25 ಗ್ರಾಮ ಸಭೆಗೆ ಬಂದಿರ್ತಕ್ಕಂಥ ಎಲ್ಲರಿಗೂ ವಂದಿಸುತ್ತಾ ಒಂದು ಕೆಲವು ಮಾತುಗಳು ಹೇಳ್ತೀನಿ. ಮೊದಲನೇದಾಗಿ ನಮಗೆ ಆರೋಗ್ಯ ಮುಖ್ಯ. ಆರೋಗ್ಯದಲ್ಲಿ ಈಗಾಗಲೇ ಕೊರೋನಾ ಸ್ಟಾರ್ಟ್ ಆಗಿದೆ. ದಯವಿಟ್ಟು ಎಲ್ಲರೂ ಮಾಸ್ಕನ್ನು ಬಳಸಿ ಸ್ವಚ್ಛತೆಯಿಂದ ಇರಬೇಕಂತಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಮತ್ತು 2024-25 ಸಾಲಿನಲ್ಲಿ ನಮ್ಮ ಪಂಚಾಯತಿಯಿಂದ ಕಾಮಗಾರಿಗಳು ಆಗಿಲ್ಲ, ಕೆಲವು ಕಾರಣಾಂತರಗಳಿಂದ. ಆ ಕಾರಣಾಂತರಗಳಿಂದ ಅದಾಗಿಲ್ಲ. ಈ ಸಲ ಅದೇನಿದೆ ಅದು ಮುಗಿಸ್ಕೊಂಡು ನಮಗೆ ಕೆಲವು ಕೆಲಸ ಕಾರ್ಯಗಳನ್ನು ಮಾಡಬೇಕಂದ್ರೆ ಒಂದು ಬೈಲ ಅನ್ನೋದಿರುತ್ತೆ. ಆ ಬೈಲ ಪ್ರಕಾರನೇ ನಾವು ಮಾಡಬೇಕು. ಏನು ಮಾಡೋಕ್ಕಾಗಲ್ಲ, ನಾವು ಇಷ್ಟಪಟ್ಟಾಗಿ ಖರ್ಚು ಮಾಡೋಕ್ಕೂ ನಮ್ಮ ಮನೆ ದುಡ್ಡಲ್ಲ ಅದು. ಅದಕ್ಕೆ ಒಂದು ಇದಿರುತ್ತೆ, ಅದ್ರ ಪ್ರಕಾರ ಮಾಡಬೇಕಾಗುತ್ತೆ. ಅದರಿಂದ ದಯವಿಟ್ಟು ನಮ್ಮ ಮುಜಾಗಿರು ಹೇಳ್ತಾರೆ ಕಾಂಪೌಂಡ್ ಅದಾಗಿಲ್ಲ, ರೋಡ್ ಆಗಿಲ್ಲ, ಇದಾಗಿಲ್ಲ ಅಂತ. ಅವೆಲ್ಲ ಮಾಡಬೇಕಿದ್ರೆ ಇವೆಲ್ಲ ಕಾನೂನು ರೀತಿಯ ಹೋಗಬೇಕು. ಕಾನೂನು ಬಿಟ್ಟು ನಾವು ಬಾಹಿರವಾಗಿ ಏನು ಮಾಡೋಕ್ಕಾಗಲ್ಲ. ಏನು ಮಾಡೋಕ್ಕಾದ್ರೆ ನಮ್ಮ ಮೇಲ್ ಅಧಿಕಾರಿಗಳು ಇದಿರುತ್ತೆ, ಅವೆಲ್ಲ ಅನುಸರಿಸ್ಕೊಂಡು ಮಾಡಬೇಕು. ಆದರೂ ನಾವು ಈ ಸಮಯದಲ್ಲಿ ಹೇಳ್ತಾ ಅಲ್ಲಿ ಕಾಂಪೌಂಡು ಮತ್ತು ಆ ಗುಂಡಿಗಳು ಜರೂರಾಗಿರೋದ್ರೆ ಅದು 15 ದಿವಸಕ್ಕೆ ಮುಗಿಸ್ಕೊಡ್ತೇವೆ ಅಂತ ಈ ಸಮಯದಲ್ಲಿ. ಆಮೇಲೆ ವಿಕಲಚೇತನರಿಗೆ ನಾವು ಲಾಸ್ಟ್ ಟೈಮ್ ಇಲ್ಲೇ ಮೀಟಿಂಗ್ ಮಾಡ್ದಾಗ ಹೇಳಿದ್ವಿ, ಆ ಲಿಸ್ಟ್ ಕೊಡ್ರಿ. ನಮ್ಮ ಪಂಚಾಯತಿಂದನೇ ಅವರಿಗೆ 461 ರೂಪಾಯಿ ಕೊಡ್ತೀವಿ, ಭರ್ತಿ ಮಾಡ್ಕೊಡ್ತೀವಿ ಅಂತ ಪಟ್ಟಿ ಕೊಟ್ಟಿದ್ವಿ. ಇದುವರೆಗೂ ಆ ಪಟ್ಟಿ ಕೊಟ್ಟಿಲ್ಲ. ದಯವಿಟ್ಟು ಅವರು ಪಟ್ಟಿಯನ್ನು ಕೊಟ್ಟರೆ ಅವರಿಗೆ ವಿಕಲಚೇತನರಿಗೆ ನಮ್ಮ ಪಂಚಾಯತಿ ವತಿಯಿಂದನೇ ಅವರಿಗೆ ವಿಮೆಯನ್ನು ಮಾಡಿಕೊಡಲು ಸಹಕರಿಸುತ್ತೇವೆ. ಹಾಗೂ ಈ ಕಸ ವಿಲೇವಾರಿ ಘಟಕದಲ್ಲಿ ತುಂಬ ಸಮಸ್ಯೆಗಳು ಬರ್ತಾ ಇದೆ. ನಿಮ್ಮ ಕಲ್ಲಳ್ಳಿಯಲ್ಲೂ ಅಷ್ಟೇ, ನಮ್ಮೂರಲ್ಲಿ ಅಷ್ಟೇ, ಬುರ್ಗುಂಡಿಯಲ್ಲೂ ಅಷ್ಟೇ. ಅದು ಹಸಿ ಕಸ ಒಣ ಕಸ ಅಂತ ಬೇರ್ಪಡೆ ಮಾಡಿದ್ರೇ ಅದು ಅದಕ್ಕೆ ಬೆಲೆ. ಇಲ್ಲಾಂದ್ರೆ ಅದು ಏನು ಮಾಡೋಕ್ಕಾಗಲ್ಲ. ಅಲ್ಲಿ ಹಾಕ್ಕೊಂಡು ಹೋದರೆ ಅಲ್ಲಿ ಉಳಿದು ಬೀಳ್ತಾ ಇದು ಮಾಡುತ್ತೆ. ಆದರೆ ತಾವು ದಯವಿಟ್ಟು ಸ್ವಲ್ಪ ಲೇಟ್ ಆದರೂ ಆಗಲಿ ಹಸಿ ಕಸ ಮತ್ತು ಒಣ ಕಸವನ್ನು ಬೇರ್ಪಡಿಸಿ ಸ್ವಚ್ಛತೆಗೆ ಆದ್ಯತೆ ಕೊಟ್ಟು ಸಹಕರಿಸಬೇಕೆಂದು ತಮ್ಮ ಎಲ್ಲ ಗ್ರಾಮಸಭೆಯಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಹೇಳಿದ್ರು ಮುಜಾಗಿರವರು 94C ಆಲ್ರೆಡಿ ಖಾತೆಗಳಾಗಿ ಪೆಂಡಿಂಗ್ ಇದ್ದಾವೆ ನಮ್ಮಲ್ಲಿ. ಅವು ಬಂದು ಫಲಾನುಭವಿಗಳು ಯಾರ ಬಂದು ಅವರು ಅವ್ರ ತೀರ್ಸ್ಕಟ್ಬೇಕು ಕಟ್ಬಿಟ್ಟು ಅಲ್ಲಿ ಪಂಚಾಯತಿಯಲ್ಲಿ ಅದನ್ನು ತೆಗೆದುಕೊಂಡು ಬರ್ಬೇಕಂತ ಹೇಳಿ ಈ ಸಮಯದಲ್ಲಿ ಹೇಳ್ತಾ ನಮ್ಮ 2024-25 ಸಾಲಿನ ಮೊದಲ ಸುತ್ತಿನ ಗ್ರಾಮ ಸಭೆ ನಡೆಸುತ್ತಿದ್ದೇವೆ. ಇಲ್ಲಿ ಅದರಲ್ಲಿ ಸುಮಾರು ಚರ್ಚೆಗಳು ನಡೆಯುತ್ತಾ ಸಾರ್ವಜನಿಕರು ಕೊಟ್ಟಿರುವ ತೊಂದರೆಗಳಿಗೂ ಸಾರ್ವಜನಿಕರು ಕೊಟ್ಟಿರುವ ದೂರುಗಳಿಗೂ ಅನುಸರಿಸುತ್ತಾ ಉತ್ತರಗಳನ್ನು ಕೊಡುತ್ತಿದ್ದೇವೆ. ಆರೋಗ್ಯದ ಬಗ್ಗೆ ನಾವು ಹೆಚ್ಚು ಇದು ಕೊಡಬೇಕು. ಆರೋಗ್ಯದ ಬಗ್ಗೆ ಈಗಾಗಲೇ ಕೊರೋನಾ ಸ್ಟಾರ್ಟ್ ಆಗಿರೋದ್ರಿಂದ ಎಲ್ಲ ಜನಸಾಮಾನ್ಯರು ಸಾರ್ವಜನಿಕರು ಅದನ್ನು ತಿಳಿದುಕೊಂಡು ಅದಕ್ಕೆ ಮಾಸ್ಕನ್ನು ಹಾಕ್ಕೊಂಡು ಅದಕ್ಕೆ ಸ್ವಚ್ಛತೆಯನ್ನು ಕಾಪಾಡಬೇಕೆಂದು ಕೇಳ್ಕೊಳ್ತಾ ಇದ್ದೇನೆ. ಹಾಗೆಯೇ ನಮ್ಮ 2024-25 ಸಾಲಿನಲ್ಲಿ ಕಾಮಗಾರಿಗಳು ಸ್ವಲ್ಪ ಕುಂಠಿತವಾಗಿವೆ ಕಾರಣಾಂತರಗಳಿಂದ. ಅದನ್ನು ಈಗ ನಾವು ಅದನ್ನು ಮೊನ್ನೆ ವಾರ್ಡ್ ಸಭೆಯಲ್ಲಿ ಎಲ್ಲ ಪ್ರತಿನಿಧಿಗಳು ಹಾಗೂ ಸಾರ್ವಜನಿಕರು ಕೊಟ್ಟಿದ್ದಾರೆ. ಹಾಗೂ ಅದನ್ನೇ ಗ್ರಾಮ ಸಭೆಯಲ್ಲಿ ಅನುಮೋದನೆ ಪಡ್ಕೊಂಡು ಬರೋ ಸಾಮಾನ್ಯ ಸಭೆಯಲ್ಲಿ ಅದನ್ನು ಅನುಮೋದನೆ ತೆಗೆದುಕೊಂಡು ಅದರ ಏನು ಇದೆಯೋ ಆ ಕಾಮಗಾರಿಗಳನ್ನು ನಮ್ಮ
ಇರುವ ಅವಧಿಯಲ್ಲಿ ಮುಗಿಸಿಕೊಟ್ಟು ಗ್ರಾಮಗಳನ್ನು ಇದು ಅಭಿವೃದ್ಧಿಪಡಿಸುತ್ತೇನೆ ಅಂತ ಈ ಸಮಯದಲ್ಲಿ ನಾನು ಹೇಳ್ತಾ ಇದ್ದೇನೆ. ಹಾಗೂ ಈ ಕಸ ವಿಲೇವಾರಿ ಘಟಕ ನಮ್ಮದು ಸ್ವಲ್ಪ ಎಡವಟ್ಟುಗಳಾಗಿ ತೊಂದರೆಯಲ್ಲಿದೆ. ಆದ್ರೂ ಅದು ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲಿ ಜಾಗ ಸ್ವಲ್ಪ ಪ್ರಾಬ್ಲಮ್ ಇದೆ. ಅದು ಇಒ ಹತ್ರಕ್ಕೆ ಹೋಗಿದ್ವಿ, ತಹಸೀಲ್ದಾರ್ ಹತ್ರಕ್ಕೆ ಹೋಗಿದ್ವಿ. ಅದು ಅದ್ಬಸ್ತ್ ಆಗಬೇಕು. ಅದು ಅದ್ಬಸ್ತ್ ಆಗ್ತಾನೆ ಅದೊಂದು ಇನಾಗ್ರೇಷನ್ ಮಾಡೋದು ಬಾಕಿ ಇದೆ. ಅದನ್ನು ಸಹ ಈ ಸಮಯದಲ್ಲಿ ಮಾಡ್ತೀವಿ ಅಂತೇಳಿ ಭರವಸೆಯನ್ನು ಕೊಟ್ಟು, ಈ ನೆಕ್ಸ್ಟು ಈ ವಿಕಲಚೇತನರಿಗೆ ಲಾಸ್ಟ್ ನಾವು ಗ್ರಾಮ ಸಭೆಯಲ್ಲಿ ಹೇಳಿದ್ವಿ ಈ ವಿಮೆ ಬಗ್ಗೆ ಅವ್ರಿಗೆ ಇದು ಕೊಡ್ತೀವಿ ಅಂತ ಹೇಳಿಬಿಟ್ಟು. ಅವರು ಪಟ್ಟಿನೂ ಕೊಟ್ಟಿಲ್ಲ ಇನ್ನು. ಇವಾಗಲೂ ಅವ್ನು ರಾಜು ಅಂತಿದ್ದಾನೆ, ಅವ್ನಿಗೆ ಹೇಳಿಬಿಟ್ಟು ಅವ್ರಿಗೆ ನಮ್ಮ ಪಂಚಾಯತಿ ವತಿಯಿಂದನೇ ಅವ್ರಿಗೆ ವಿಮೆಯನ್ನು ಒಬ್ಬರಿಗೆ 461 ರೂಪಾಯಿ ಕೊಟ್ಟು ನಾವು ಪಂಚಾಯತಿಯಿಂದ ಕೊಟ್ಟು ಅವ್ರಿಗೂ ಸಹ ಸಹಕಾರ ನೀಡುತ್ತೇವೆ ಅಂತೇಳಿ ಈ ಸಮಯದಲ್ಲಿ ಹೇಳಿ ನನ್ನ 24-25ನೇ 25-26ನೇ ಗ್ರಾಮ ಸಭೆಯನ್ನು ನಮ್ಮ ಗ್ರಾಮದ ಅಡಿಗಾರಕಳ್ಳಹಳ್ಳಿಯಲ್ಲಿ ನಮ್ಮ ಹಿರಿಯರಾದಂಥ ವೆಂಕಟಮ್ಮಣ್ಣ ಅವರ ಅಧ್ಯಕ್ಷತೆಯಲ್ಲಿ ಈ ಗ್ರಾಮ ಸಭೆಯನ್ನು ಮಾಡ್ತಾಯಿದ್ದೀವಿ. ನಾವು ಈ ನಮ್ಮ ಬಿಲ್ಲಾಪುರ ಗ್ರಾಮ ಪಂಚಾಯಿತಿಯಲ್ಲಿ ನಾವು ಇದಾದಾಗಲಿಂದನೂ ಇಲ್ಲಿ ಸುಮಾರು ಅಭಿವೃದ್ಧಿ ಕಾರ್ಯಗಳನ್ನು ಹಮ್ಮಿಕೊಂಡಿದ್ದೀವಿ. ಏನು ಶಾಶ್ವತವಾಗಿ ಉಳಿಯುವಂತಹ ಸುಮಾರು ಕಾರ್ಯಕ್ರಮಗಳನ್ನು ನಾವು ಈ ಗ್ರಾಮಕ್ಕೆ, ಈ ಪಂಚಾಯಿತಿಗೆ ನೀಡಿದ್ದೀವಿ. ಶಾಲೆಯನ್ನು ಒಂದಷ್ಟು ಕೊಟ್ಟಿದ್ದೀವಿ. ಆಮೇಲೆ ಇಡೀ ತಾಲೂಕಲ್ಲೇ ಎಲ್ಲೂ ಇಲ್ಲ ಕಸ ವಿಲೇವಾರಿ ಘಟಕ. ಅದನ್ನು ಒಂದು ರೀತಿ ಆಧುನಿಕ ಇದರಲ್ಲಿ ಅಭಿವೃದ್ಧಿಪಡಿಸಿ ಅದನ್ನು ಇದು ಮಾಡಿದ್ದೀವಿ. ನಮ್ಮ ಶಾಸಕರು ಇದು ಏನು ಅವರ ಇದರಲ್ಲಿ ಅನುದಾನದಲ್ಲಿ ಹಾಸ್ಪಿಟಲನ್ನು ಇಲ್ಲಿ ನಮ್ಮೂರಿಗೆ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಕೊಟ್ಟಿದ್ದಾರೆ. ಅದನ್ನು ನಾವೇ ಪಂಚಾಯತಿಯವರು ನಿಂತು ಅದಕ್ಕೆ ಭೂಮಿನ ಗುರಿಸಿ ಎಲ್ಲ ಸೌಕರ್ಯಗಳನ್ನು ಇದು ಮಾಡಿಕೊಡ್ತಾ ಇದ್ದೀವಿ. ಅದ್ರ ಜೊತೆಯಲ್ಲಿ ನಾನು ಶಾಸಕರಲ್ಲಿ ಮನವಿ ಮಾಡ್ಕೊಳ್ಳೋದು ಏನಂದರೆ, ಇಲ್ಲಿ ನಮ್ಮೂರಲ್ಲಿ 5 ಎಕರೆ 30 ಗುಂಟೆ ಜಾಗ ಆಶ್ರಯ ಯೋಜನೆಯಲ್ಲಿ ಮಂಜೂರಾಗಿದೆ. ಆ ಜಾಗವನ್ನು ದಯವಿಟ್ಟು ಇಲ್ಲಿ ತುಂಬ ಕಡುಬಡವರು, ವಸತಿ ನಿರ್ಗತಿಕರು ತುಂಬ ಜನ ಇದ್ದಾರೆ. ಅದನ್ನು ದಯವಿಟ್ಟು ತಾವು ಮುಂದೆ ನಿಂತು ಆ ಜಾಗವನ್ನು ಈ ಊರಿನ ವಸತಿಹೀನರಿಗೆ ಇದು ಮಾಡಿಕೊಡ್ಬೇಕಂತ ಶಾಸಕರಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀವಿ. ಇನ್ನೂ ನಮ್ಮ ಅವಧಿ ಇನ್ನೂ ಒಂದು 8 ತಿಂಗಳಿದೆ. ಅದರ ಒಳಗಡೆ ನಾವು ಏನು ನಮ್ಮ ಇನ್ನೂ ತುಂಬ ಮಾಡೋ ಕೆಲಸಗಳಿದೆ. ಅದರಲ್ಲಿ ನಮ್ಮ ಕೈಲಾದಷ್ಟು ಎಲ್ಲ ಕೆಲಸಗಳನ್ನು, ಎಲ್ಲ ಕಾರ್ಯಗಳನ್ನು ಮಾಡಿ ಮುಗಿಸ್ತೀವಿ. ಮುಗಿಸ್ತಾ ಇನ್ನೊಂದು ಮನವಿ ಏನಂದರೆ, ದಯವಿಟ್ಟು ನಮ್ಮ ಪಂಚಾಯಿತಿಯನ್ನು ಗ್ರೇಟರ್ ಬೆಂಗಳೂರಿಗೆ ಸೇರಿಸಬೇಡಿ. ಗ್ರೇಟರ್ ಬೆಂಗಳೂರಿಗೆ ಸೇರಿಸಿದ್ರೆ ಇಲ್ಲಿ ಎಲ್ಲ ಬಡವರು, ದಲಿತರು, ಧಾರ್ಮಿಕ ಅಲ್ಪಸಂಖ್ಯಾತರು ಇರೋದರಿಂದ ಯಾರೂ ಒಂದು ಕಷ್ಟ ಸುಖಗಳನ್ನು ಎತ್ಕೊಂಡೋಗಿ ಅಂತಹ ಒಂದು ನಾಯಕರು ನಮಗೆ ಮುಂದೆ ಸಿಗ್ತಾರೋ ಇಲ್ಲ. ಸ್ಥಳೀಯ ಪಂಚಾಯಿತಿ ಇದ್ದರೆ ಸ್ಥಳೀಯವಾಗಿ ಏನು ಊರಿನ ನಾಯಕರು ಇರ್ತಾರೆ, ಅವ್ರ ಹತ್ರ ಎಲ್ಲ ಸಮಸ್ಯೆಗಳನ್ನ ಹೇಳ್ಕೊಳ್ತಾರೆ. ಅವರು ಆದಷ್ಟು ಆ ಸಮಸ್ಯೆಗಳನ್ನ ಪರಿಹಾರ ಮಾಡ್ಬೋದು. ಆದರೆ ನೀವು ಗ್ರೇಟರ್ ಬೆಂಗಳೂರು ಮಾಡಿದ್ರೆ ಎಷ್ಟು ಸಾವಿರ ಜನಕ್ಕೆ ಮಾಡ್ತೀರೋ ಅದು ಇದುವರೆಗೂ ಯಾರಿಗೂ ಮಾಹಿತಿ ಇಲ್ಲ. ಅಷ್ಟು ಜನ 1000 ಜನದಲ್ಲಿ ಬಡವರು ಬಗ್ಗರನ್ನ ಗೆಲ್ಲೋವಂಥ ಶ್ರೀಮಂತರು ಯಾರು ಮನೆ ಒಳಗಡೆ ಬಿಟ್ಕೊಳ್ಳೋದಿಲ್ಲ. ಬಡವರ ಸಮಸ್ಯೆ ಪರಿಹಾರ ಆಗೋದಿಲ್ಲ, ಊರುಗಳ ಸಮಸ್ಯೆ ಪರಿಹಾರ ಆಗೋದಿಲ್ಲ. ದಯವಿಟ್ಟು ನಮ್ಮ ಪಂಚಾಯಿತಿನ ಗ್ರಾಮ ಪಂಚಾಯಿತಿಯಾಗೆ ಉಳಿಸ್ಬೇಕಂತ ಮನವಿ ಮಾಡ್ಕೊಳ್ತೀವಿ. ನಮಸ್ಕಾರ.